Trisha Classes, a premier institute for commerce education. ಎಲ್ಲ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗಳಿಗೆ ಹಾಗೂ ಯೂಟ್ಯೂಬ್ ವ್ಯೂವರ್ಸ್ಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೊಂದು ಹೊಸ ವಿಷಯದೊಟ್ಟಿಗೆ ಬರ್ತಾ ಇದ್ದೀನಿ. ಇವತ್ತಿನ ಮೇನ್ ಏನಂತ ಹೇಳಿದರೆ, ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ವಾಟ್ ಆಫ್ಟರ್ 10ನೇ ತರಗತಿಯ ನಂತರ ಏನು ಅನ್ನೋದರ ಬಗ್ಗೆ ನಾವು ಒಂದಿಷ್ಟು ಸಮಗ್ರವಾದ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿದೆ. 10th ನಂತರ ಏನೇನು ಕರಿಯರ್ ಆಪರ್ಚುನಿಟೀಸ್ ಇದೆ, ಹೇಗೆ ತಗೊಳ್ಬೇಕು, ನಮ್ಮ ಸೆಲೆಕ್ಷನ್ಸ್ ಯಾವ ಬೇಸಿಸಲ್ಲಿರಬೇಕು ಅನ್ನೋದು 10 ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾನು ಇವತ್ತಿನ ಸೆಷನ್ನಲ್ಲಿ ಹೆಚ್ಚು ಕಮ್ಮಿ ನಮಗೆ 1 ಗಂಟೆ ಸೆಷನ್ನಲ್ಲಿ ನಾನು ನಿಮಗೆ ಹೇಗೆ ಸೆಲೆಕ್ಷನ್ಸ್ ಆಫ್ ವೇರಿಯಸ್ ಸ್ಟ್ರೀಮ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ, ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಸತಿ ಗೊಂದಲಗಳಲ್ಲಿ ಕರಿಯರನ್ನು ಚೂಸ್ ಮಾಡ್ತಾರೆ. ವಿತೌಟ್ ನೋಯಿಂಗ್ ಕ್ಲಾರಿಟಿ ಅಬೌಟ್ ವಾಟ್ ದ ಸ್ಟ್ರೀಮ್ ದೇ ಚೂಸ್ ಎ ಪರ್ಟಿಕ್ಯುಲರ್ ಸ್ಟ್ರೀಮ್ ಆ್ಯಂಡ್ ದೇ ಸಫರ್ ಫಾರ್ ಫ್ಯೂ ಇಯರ್ಸ್. ಹಾಗಾಗಿ ಅಂಥದ್ದು ಆಗಬಾರ್ದು, ತಮಗೆಲ್ಲ ಅಂಥದ್ದೆಲ್ಲ ನೋವುಗಳನ್ನು ನೀವು ತಗೊಳ್ಬಾರ್ದು ಅನ್ನೋಗೋಸ್ಕರ ಈ ಪ್ರೋಗ್ರಾಮನ್ನು ಸ್ಪೆಷಲ್ಲಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೀವಿ. ಈ ಪ್ರೋಗ್ರಾಮಲ್ಲಿ ನಾನು ನಿಮಗೊಂದಿಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಒಂದು ನೋಟ್ಬುಕ್ ಇಟ್ಕೊಂಡು ನೋಟ್ ಮಾಡ್ತಾ ಬನ್ನಿ. ಅದಕ್ಕೆ ಮೊದಲನೇ ಪ್ರಶ್ನೆ, 10ನೇ ತರಗತಿ ತನಕ ನೀವು ಕಲ್ತಿರೋ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂದರೆ ಹೆಚ್ಚು ಕಡಿಮೆ ಒಂದೇ ಟೈಪ್ ಇದ್ದಾಗೆ. ಫಸ್ಟ್ ಸ್ಟ್ಯಾಂಡಿಂದ ಸೆಕೆಂಡ್ ಸ್ಟ್ಯಾಂಡಿಗೆ ಬಂದಿರಿ, ಹಾಗೆ 10th ಸ್ಟ್ಯಾಂಡ್ ತನಕ ಬಂದಿದ್ದೀರ. ನಾನು ಯಾವಾಗಲೂ ಹೇಳಕ್ಕೊಂಡು ತಮಾಷೆಗೆ ಒಂಥರ ಫುಟ್ಬಾಲ್ ಇದ್ದಾಗೆ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕಿಕ್ ಮಾಡ್ತಾರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೀಗೆ ಆಗ್ತಾ ಆಗಿದೆ. ಕೆಲವರು ಈಗ 9th ಸ್ಟ್ಯಾಂಡರ್ಡಲ್ಲಿ ಕಿಕ್ಕೇ ಮಾಡಲಿಲ್ಲ, ಆದರೂ 10th ಸ್ಟ್ಯಾಂಡಿಗೆ ಬಂದುಬಿಟ್ಟಿದ್ದೀರಾ. 10th ಸ್ಟ್ಯಾಂಡರ್ಡಲ್ಲಿ ಇನ್ನು ಕೆಲವು ವಿದ್ಯಾರ್ಥಿಗಳು ನಮ್ಮ ಸ್ಟೇಟಲ್ಲಿ ಪರ್ಟಿಕ್ಯುಲರ್ಲಿ ಎಕ್ಸಾಮನ್ನು ಬರೆದಿದ್ದಾರೆ, ಇನ್ನು ಕೆಲವರಲ್ಲಿ ಎಕ್ಸಾಮನ್ನು ಬರೀಲಿಲ್ಲ. CBSE ICSE ಅದರದ್ದೇ ಆದ ಒಂದು ವ್ಯಾಲ್ಯೂಯೇಷನ್ ಸಿಸ್ಟಮನ್ನು ಮಾಡಿಕೊಂಡು ರಿಸಲ್ಟನ್ನು ಪಡ್ಕೊಂಡಿದೆ. ಈಗ ನಾನು ನಿಮಗೆಲ್ಲ ವಿದ್ಯಾರ್ಥಿಗಳಿಗೆ ಏನು ಹೇಳೋದು ಅಂದರೆ, ಈ ಕರ್ನಾಟಕ ಸ್ಟೇಟ್ ಬೋರ್ಡ್ ಪರ್ಟಿಕ್ಯುಲರ್ಲಿ ಇನ್ನು ನಿಮಗೆ 1-2 ದಿವಸದಲ್ಲಿ ರಿಸಲ್ಟ್ ಬರ್ತದೆ. ಆಗ ರಿಸಲ್ಟ್ ಬಂದ ತಕ್ಷಣ ನೀವೇನು ಮಾಡ್ತೀರಾ ಅಂತ ಹೇಳಿದರೆ, ಇಲ್ಲಿ ತನಕ ನೀವು ಆರಾಮಾಗಿದ್ದವರು ನಿಮಗೆ ಎಷ್ಟೇ ಮಾರ್ಕ್ ಬರಲಿ, ಯು ಸ್ಕೋರ್ 95% ಆರ್ ಯು ಸ್ಕೋರ್ 59%, ಯು ಜಸ್ಟ್ ಗೆಟ್ ಕನ್ಫ್ಯೂಸ್ ವಾಟ್ ಟು ಡೂ. ಈ ಸೈನ್ಸ್ ಮೈ ಕಪ್ ಆಫ್ ಟೀ, ಶುಡ್ ಐ ಗೋ ಫಾರ್ ಕಾಮರ್ಸ್, ಶುಡ್ ಐ ಗೋ ಫಾರ್ ಆರ್ಟ್ಸ್, ಹೀಗೆ 10 ಪ್ರಶ್ನೆಗಳು ನಿಮ್ಮ ಹತ್ರ ಮೂಡ್ತದೆ. ಶುಡ್ ಐ ಗೋ ಫಾರ್ ಡಿಪ್ಲೊಮಾ ಎಕ್ಸೆಟ್ರಾ. ಅದಕ್ಕೆ ನಿಮಗೆ ಸಮಗ್ರವಾದ ನಿಮಗೊಂದು ಮಾಹಿತಿ ನಿಮ್ಮಲ್ಲಿ ಇರೋದಿಲ್ಲ. ಅದರ ಬಗ್ಗೆ ನಾನು ಹೇಳೋಕ್ಕಾಗೆ ಇವತ್ತು ಬಂದಿದ್ದೀನಿ. ನಾನು ಒಂದು ನೋಟ್ ಮಾಡ್ಕೊಳ್ಳಿ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಮೋರ್ ಆರ್ ಲೆಸ್ ಆಲ್ ದಿಸ್ ವಾಟ್ ಯು ಲರ್ನ್ಟ್, ಇಟ್ ಈಸ್ ಸಿಮಿಲರ್ ಟು ಜನರಲ್ ಸ್ಟಡಿ. ಯು ಆಲ್ ಅಗ್ರಿ? ಇಟ್ ಈಸ್ ಜಸ್ಟ್ ಜನರಲ್ ಸ್ಟಡಿ ವಾಟ್ ಐ ಆಲ್ವೇಸ್ ಟೆಲ್. ಏನು ಜನರಲ್ ಸ್ಟಡಿ ಅಂದ್ರೇನು? ನೀವು ಮ್ಯಾಥ್ಸ್ ಕಲ್ತಿರ್ತೀರ, ಸೈನ್ಸ್ ಕಲ್ತಿರ್ತೀರ, ಸೋಷಿಯಲ್ ಕಲ್ತಿರ್ತೀರ. ರಿಪೀಟ್, ನೀವು ಮ್ಯಾಥ್ಸ್ ಕಲ್ತಿರ್ತೀರ, ಸೈನ್ಸ್ ಕಲ್ತಿರ್ತೀರ, ಸೋಷಿಯಲ್ ಕಲ್ತಿರ್ತೀರ. ಆದರೆ 10th ಆದ ನಂತರ ಜನರಲ್ಲಿಂದ ಅದು ಸ್ಪೆಷಲೈಸೇಷನಿಗೆ ಮೂವ್ ಆಗ್ತದೆ. ಸ್ಟೂಡೆಂಟ್ಸ್ ಕರೆಕ್ಟಾಗಿ ಕೇಳ್ಕೊಳ್ಳಿ, 10th ನಂತರ ಅಂದರೆ ನಿಮ್ಗೆ ಇಲ್ಲಿ ತನಕ ಓಕೆ, ಇಲ್ಲಿ ಏನಾದರೆ ಕಿಕ್ ಹೊಡೆದ್ರೆ ನಾಳೆ ನಿಮಗೆ ಮುಂದೆ ಹೋದರೆ ಅಫ್ಕೋರ್ಸ್ ನೀವೆಲ್ಲ ಪಾಸ್ ಆಗ್ತೀರಾ, ವಿತ್ ಗುಡ್ ಮಾರ್ಕ್ಸ್ ನೀವು ಕ್ಲಿಯರ್ ಆಗ್ತೀರಾ. ಸೊ ಅಲ್ಲಿ ನಿಮಗೆ 3 ಗೋಲ್ ಪೋಸ್ಟ್ಗಳು ಕಾಣ್ತಾ ಇರ್ತದೆ. ಮೊದಲನೇ ಗೋಲ್ ಪೋಸ್ಟ್ ಯಾವುದು ಅಂತ ಹೇಳಿದರೆ ಸೈನ್ಸ್ ಸ್ಪೆಷಲೈಸೇಷನ್. ಅದು ದಟ್ ಈಸ್ ಅಂದರೆ ನೀವು ಇನ್ನೊಂದು 5 ವರ್ಷ, 8 ವರ್ಷ, 10 ವರ್ಷ ಅದರ ಬಗ್ಗೆನೇ ಸ್ಟಡಿ ಮಾಡಬೇಕು ಅಂತ 20 ವರ್ಷ ನಿಮ್ಮ ಜಾಬ್ ಆಪರ್ಚುನಿಟಿ ಅದರಲ್ಲೇ ವರ್ಕ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಸೈನ್ಸ್. ಅದನ್ನು ವಿಜ್ಞಾನ ಅಂತ ಹೇಳ್ಬೋದು. ಸ್ಟೂಡೆಂಟ್, ನಿಮಗೆ ಎರಡನೇದು ಗೊತ್ತಿರ್ಬೋದು, ಸೈನ್ಸ್ ನಂತರ ಬರುವಂಥದ್ದು, ಅಥವಾ ಜನ ಅಂದ್ಕೊಳ್ಳೋದು ಅದು ರೈಟ್ ಅಲ್ಲ, ಸೈನ್ಸ್ ನಂತರ ಅಂತಲ್ಲ, ಬಟ್ ಪೀಪಲ್ ಕನ್ಸಿಡರ್ ದ ನೆಕ್ಸ್ಟ್ ಆಪ್ಷನ್ ಈಸ್ ಕಾಮರ್ಸ್. ವಿದ್ಯಾರ್ಥಿಗಳಿಗೆ ವಾಣಿಜ್ಯದ ಬಗ್ಗೆ ಅದು ಹೇಗೆ ಏನು ಅಂತ, ಅದು ಹಣದ ವ್ಯವಹಾರ ಇರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಾಣಿಜ್ಯ. ನಂತರ ನಿಮ್ಗೆ ಗೊತ್ತಿರ್ಬೋದು ಇನ್ನೊಂದು ಸ್ಟ್ರೀಮ್ ಇದೆ ಆರ್ಟ್ಸ್ ಅಂತ. ಸೊ ಸೈನ್ಸ್, ಕಾಮರ್ಸ್, ಆರ್ಟ್ಸ್. ಸ್ಟೂಡೆಂಟ್ಸ್, ನೀವೀಗ ನಾಡಿದ್ದು 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದ ತಕ್ಷಣ, ನಾಳೆ ನಾಡಿದಲ್ಲಿ ರಿಸಲ್ಟ್ ಬಂದ ತಕ್ಷಣ ನೀವು ಚೂಸ್ ಮಾಡಬೇಕಾದ ಸ್ಟ್ರೀಮ್ಗಳು ಈ ಪ್ರೆಸೆಂಟ್ ಪಾಲಿಸಿಯಲ್ಲಿ ಹೊಸದಲ್ಲಿ ಚೇಂಜ್ ಆಗ್ತದೆ. ನ್ಯೂ ಎಜುಕೇಷನ್ ಪಾಲಿಸಿಯ ಒಂದು ಕರಡು ಪ್ರತಿ ಆಲ್ರೆಡಿ ಬಂದುಬಿಟ್ಟಿದೆ. ಸೊ ಅದರಲ್ಲಿ ಮಹತ್ತರವಾದ ಬದಲಾವಣೆಗಳಾಗುತ್ತೆ. ಬಟ್ ನಿಮಗೆ ಈಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ ಇದೆ. ಹಾಗಾದರೆ ನಿಮಗೆ ಈ ಸೈನ್ಸ್, ಕಾಮರ್ಸ್, ಆರ್ಟ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಏನೇನೋ ತಲೆಯಲ್ಲಿ ಇಟ್ಕೊಳ್ಬೇಕು. ನಾನು ಅದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ನಾನೊಂದು ಟೀಸರ್ ಯೂಟ್ಯೂಬಲ್ಲಿ ಒಂದು ರೆಕಾರ್ಡೆಡ್ ವೀಡಿಯೋಸಲ್ಲಿ ಹಾಕಿದ್ದೆ. ನಾನೊಂದು ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ಕೂತ್ಕೊಂಡಿದ್ದೆ. ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಅವನೊಂದು 84% ಪಡ್ಕೊಂಡಿರ್ತಾನೆ. ಆ ಕಾಲೇಜಿನ ಕಟ್ ಆಫ್ ಸೈನ್ಸಿಗೆ 85% ಇರ್ತದೆ. ಅವನಿಗೆ 84% ಸಿಗೋದಿಲ್ಲ, ಬಟ್ ನಿಂಗೆ ಕಾಮರ್ಸ್ ಸಿಗತ್ತೆ ಅಂತ ಹೇಳ್ತಾರೆ. ವಿದ್ಯಾರ್ಥಿ ಮತ್ತು ಅವನ ಪೇರೆಂಟ್ಗಳು ಬಹಳ ಇಮ್ಮಿಡಿಯೇಟಾಗಿ ಕಾಮರ್ಸಿಗೆ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾರೆ. ನಾನು ಅಲ್ಲೇ ಕೂತ್ಕೊಂಡಾಗ ನನಗೆ ಆಶ್ಚರ್ಯ ಆಗುತ್ತೆ, ಯಾವ ರೀತಿಯ
ಹುಚ್ಚುತನ ನಮ್ಮ ತಲೆಯಲ್ಲಿದೆ? ಯಾವ ರೀತಿಯ ಮ್ಯಾಡ್ನೆಸ್ ನಾವು? ಒಬ್ಬ ವಿದ್ಯಾರ್ಥಿ ಇನ್ನೊಂದು 10, 15, 20, 30 ವರ್ಷ ಬದುಕಬೇಕಾಗಿರುವಂಥ ಆ ಫೀಲ್ಡಲ್ಲಿ 5 ನಿಮಿಷವೂ ಇಲ್ಲದೆ ಯಾರೋ ಒಂದು ಕಾಲೇಜರು ಸೀಟ್ ಇಲ್ಲ ಅನ್ನೋಗೋಸ್ಕರ ನಿಮ್ಮ ಎಂಟೈರ್ ಡ್ರೀಮನ್ನು, ಕರಿಯರನ್ನು, ನಿಮ್ಮ ಎಂಟೈರ್ ಪ್ಲ್ಯಾನನ್ನು ಚೇಂಜ್ ಮಾಡ್ತೀರಂತಾದರೆ ನಾವು ಎಷ್ಟು ಡಾರ್ಕ್ನೆಸ್ಸಲ್ಲಿ ಇದ್ದೇವೆ ಸ್ಟೂಡೆಂಟ್ಸ್. ಹಾಗೆ ಮಾಡಬಾರ್ದು. ನಾನು ಅದಕ್ಕೆ ಹೇಳಿದ್ದೆ, ವೆದರ್ ಯು ಸ್ಕೋರ್ 85 ಆರ್ 58, ನಿನ್ಗೆ ಅದು ಬೇಕು ಅಂದರೆ ಅದನ್ನೇ ಮಾಡಬೇಕು. ಆ ರೀತಿಯ ಸೆಲೆಕ್ಷನ್ಗಳು ಚೇಂಜಸ್ ಆಗಿದೆ. ನಾನು 10th ಮಾಡುವಾಗ, ನಾನು 10th ಮಾಡಿದ ತಕ್ಷಣ ನನ್ನ ಎಲ್ಲ ಟೀಚರ್ಗಳು ಹೇಳಿದರು, ಹೈಸ್ಕೂಲ್ ಟೀಚರ್ಸ್ಗಳು ಹೇಳಿದರು, ಇಟ್ ಈಸ್ ಅಡ್ವಿಸಿಬಲ್ ಟು ಟೇಕ್ ಗೋಪಾಲ್ ಸೈನ್ಸ್ ಅಂತ. ಬಟ್ ನಾನು ಕಾಮರ್ಸನ್ನೇ ತೊಗೊಳ್ಬೇಕು ಅಂತಿದ್ದೆ. ನನಗೆ ಎಕ್ಸೈಟ್ಮೆಂಟ್ ಕಾಮರ್ಸಲ್ಲಿತ್ತು. ವ್ಯಾಪಾರದ ಬಗ್ಗೆ, ವಾಣಿಜ್ಯ ಬಗ್ಗೆ, ಮನಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನನಗಿತ್ತು. ನಾನು ಕಾಮರ್ಸನ್ನೇ ತಗೊಂಡೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ವಿದ್ಯಾರ್ಥಿಗಳು ಮಾರ್ಕ್ಸ್ ಬೇಸಲ್ಲಿ ತೊಗೊಳ್ತಾರೆ. ಐ ಆಮ್ ನಾಟ್ ಟೆಲಿಂಗ್ ಈಸ್ ಇಟ್ ರೈಟ್ ರಾಂಗ್, ಅದ್ರ ಬಗ್ಗೆ ಡಿಬೇಟ್ ಅಲ್ಲ. ಹಾಗಾಗಿ ನಾನು ನಿಮ್ಗೆ ಒಂದು ವಿಷಯಗಳನ್ನು ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಇವತ್ತಿನ ಯುಗದಲ್ಲಿ, ನಾನು 21st ಸೆಂಚುರಿಯಲ್ಲಿ ನಾನು ಹೇಳುವಂಥದ್ದು, ನಿಮ್ಗೆ ಇವತ್ತಿನ ಯುಗದಲ್ಲಿ ಮಹತ್ತರವಾದ ಬದಲಾವಣೆಗಳಾಗಿದೆ. ಸೆಲೆಕ್ಷನ್ಗಳು ನೀವು ಮೊದಲು ಓಲ್ಡ್ ಹೇಗೆ ನಾನು ಇರುವಾಗ ನನಗೆ ಹೇಳಿದ್ರು ಆ ರೀತಿ ಇಲ್ಲ, ಬದಲಾವಣೆಗಳಾಗಿದೆ. ಹಾಗಾಗಿ ನಾನು ನಿಮಗೊಂದು ಕ್ವಿಕ್ ರೀಕ್ಯಾಪ್ಚುಲೇಷನ್ ಮಾಡ್ತೀನಿ, ಯಾವ್ಯಾವ ರೀತಿಯ ಬದಲಾವಣೆಗಳಾಗಿದೆ. ಐ ರಿಪೀಟ್, ವಾಟ್ ಆ್ಯಂಡ್ ಆಲ್ ದ ಟೈಪ್ಸ್ ಆಫ್ ಚೇಂಜಸ್ ವಿ ಹ್ಯಾವ್ ಸೀನ್ ಇಟ್. ಈ ಸ್ಪೆಷಲೈಸೇಷನ್ ಏರಿಯಾಗೆ ಬಂದಾಗ, ವೆದರ್ ಇಟ್ ಈಸ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಆರ್ಟ್ಸ್, ಯಾವ್ದು ಬೇಕಾದ್ರೆ ಇರ್ಬೋದು, ಆ ಸ್ಪೆಷಲೈಸೇಷನಿಗೆ ಹೋಗಬೇಕಾದ್ರೆ ನೀವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಒಂದು ಸತಿ ಗ್ಲ್ಯಾನ್ಸ್ ಮಾಡುವ, ಪ್ರಾಬಬ್ಲಿ ನನ್ನ ತಂದೆಯ ಸ್ಟೇಜಲ್ಲಿರ್ಬೋದು ಅಥವಾ ನಿಮ್ಮ ಅಂಕಲ್ ಇರ್ಬೋದು, ಆ ಸ್ಟೇಜ್ಗಳಲ್ಲಿ ಸೆಲೆಕ್ಷನ್ಗಳು ಹೇಗಿತ್ತು, ಈಗ ವಿದ್ಯಾರ್ಥಿಗಳು ಹೇಗೆ ಸೆಲೆಕ್ಟ್ ಮಾಡ್ತಾರೆ. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ನಾನು ಸರಿ ತಪ್ಪುಗಳ ವಿಮರ್ಶೆಯನ್ನು ಮಾಡೋಕ್ಕೆ, ಚರ್ಚೆಯನ್ನು ಮಾಡೋಕ್ಕೆ, ಡಿಬೇಟ್ ಮಾಡೋಕ್ಕೆ, ಡಿಸ್ಕಷನ್ ಮಾಡೋಕ್ಕೆ ಇವತ್ತಿಲ್ಲ. ಬಟ್ ಅದಕ್ಕೊಂದು ಹೊಸ ಪರ್ಸ್ಪೆಕ್ಟಿವ್, ಆಯಾಮಗಳಿಗೆ ನೀವು ನೋಡ್ತಾ ಹೋದರೆ, ನಿಮ್ಮ ಓವರ್ ಆಲ್ ಪರ್ಸೆಪ್ಷನ್ ಚೇಂಜ್ ಆಗ್ತಾ ಹೋದರೆ, ನೀವು ಪ್ರಾಬಬ್ಲಿ ವಿಲ್ ಬಿ ಏಬಲ್ ಟು ಗೆಟ್ ಎ ಬೆಟರ್ ರಿಸಲ್ಟ್ ಔಟ್ ಆಫ್ ಇಟ್. ನಿಮ್ಮ ಡ್ರೀಮನ್ನು ಅಚೀವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ವಿಷನನ್ನು ನೀವು ಅದನ್ನು ರೀಚ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಹಾಗಾಗಿ ಏನೇನು ಚೇಂಜಸ್ ಆಗಿದೆ? ಮೊದಲನೇದು ನೀವು ತಲೆಯಲ್ಲಿ ತೆಗಿಬೇಕಾಗಿರೋದು, ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಮಾರ್ಕ್ಸನ್ನು ತಗೊಳ್ಬೇಕು. ನಾನು ಮಾರ್ಕ್ಸ್ ಎಗೇನೆಸ್ಟ್ ಅಲ್ಲ. ಇನ್ಫ್ಯಾಕ್ಟ್ ನಾನು PUCಯಲ್ಲಿ 9th ಸ್ಟೇಟ್ ರ್ಯಾಂಕನ್ನು ಪಡ್ಕೊಂಡಿದ್ದೆ. ಐ ಆಮ್ ನಾಟ್ ಎಗೇನೆಸ್ಟ್ ಮಾರ್ಕ್ಸ್. ಬಟ್ ಮಾರ್ಕ್ಸ್ ಬೇಸಲ್ಲಿ ನೀವು ಸೆಲೆಕ್ಟ್ ಮಾಡ್ತಿರಲ್ಲ, ದಟ್ ಈಸ್ ಸಮಥಿಂಗ್ ರಾಂಗ್ ಅಂತ. ನಾಟ್ ಪ್ಯೂರ್ಲಿ ಬೇಸ್ಡ್ ಆನ್ ಮಾರ್ಕ್ಸ್. ಹಾಗಾಗಿ ಒಂದು ಶಿಫ್ಟ್ ಏನಾಗ್ತಾ ಇದೆ ಅಂದರೆ, ಮಾರ್ಕ್ಸ್ ಬೇಸ್ಡ್ ಟು ಇಂಟ್ರೆಸ್ಟ್ ಬೇಸ್ಡ್. ನಿಮಗೆ ಶಾಕಿಂಗ್ ಆಗ್ಬೋದು, ನಿಮ್ಮ ಅಂಕಲ್ ಹತ್ರ ಕೇಳಿದರೆ, ಇಫ್ ಎಟ್ ಆಲ್ ಯು ಸ್ಕೋರ್ 95%, ಇಮ್ಮಿಡಿಯೇಟ್ಲಿ ಅವರ ರಿಯಾಕ್ಷನ್ ಏನಿತ್ತು ಅಂದರೆ ಗೋ ಫಾರ್ ಸೈನ್ಸ್ ಅಂತ. ಇವತ್ತು 97, 98, 98ಗೆ ರ್ಯಾಂಕ್ ಹೋಲ್ಡರ್ಸ್ಗಳು, ಕರ್ನಾಟಕದ ಅಥವಾ ಸ್ಟೇಟ್ ರ್ಯಾಂಕರ್, CBSE, ICC ರ್ಯಾಂಕ್ ಹೋಲ್ಡರ್ಸ್ಗಳು ಸಹಿತ ಕಾಮರ್ಸೇ ಬೇಕು ಅಂತ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ಬಂತ ಮಾರ್ಕ್ಸಿನ ಕಂಪ್ಯಾರಿಸನ್? ಅದೊಂದು ಟೈಮ್ ಇತ್ತು, ಸೈನ್ಸ್ ಅವರು ಭಾಳ ಮೇಲೆ, ಅಂದರೆ 85-80% ಮೇಲೆ ಬಂದರಲ್ಲ ಸೈನ್ಸ್, ನಂತರ ಕಾಮರ್ಸ್, ನಂತರ ಆರ್ಟ್ಸ್ ಅಂತ. ಎಲ್ಲ ಒಂದು ನೀವು ಸಮ್ವೇರ್ 60 to 80, 85 ಇದ್ರೆ ಕಾಮರ್ಸ್. ಅದಕ್ಕಿಂತ ಆ ದಿನಗಳೆಲ್ಲ ಚೇಂಜ್ ಆಗಿದೆ. ಎಷ್ಟೊಂದು ವಿದ್ಯಾರ್ಥಿಗಳು ಅವರ ಮಾರ್ಕ್ಸ್ ಬೇಸಲ್ಲಿ ತಗೊಳ್ತಾ ಇಲ್ಲ, ಅವರ ಇಂಟ್ರೆಸ್ಟ್ ಬೇಸಲ್ಲಿ ತಗೊಳ್ತಿದ್ದಾರೆ, ಅವರ ಲೈಕಿಂಗ್ಸಲ್ಲಿ ತಗೊಳ್ತಿದ್ದಾರೆ, ಅವರ ಎಕ್ಸೈಟ್ಮೆಂಟ್ ಯಾವ ಏರಿಯಾದಲ್ಲಿದೆ, ಅವರ ಅಪರ್ಚುನಿಟೀಸ್ಗಳು ಯಾವುದನ್ನು ನೋಡ್ತಾ ಇದ್ದಾರೆ, ಅದ್ರ ಮೇಲೆ ತಗೊಳ್ತಾರೆ ಹೊರತು ಮಾರ್ಕ್ಸನ್ನು ಬೇಸ್ ಮೇಲೆ ತಗೊಳ್ಬಾರ್ದು. ಹಾಗಾಗಿ ನಿಮಗೊಂದು ಪ್ರಶ್ನೆ ಬರ್ಬೋದು, ಸರ್ ಹಾಗಿದ್ರೆ ಓದೋದು ಯಾಕೆ ಅಂತ. ಓದಬೇಡಿ, ವರ್ಕೌಟ್ ಮಾಡಬೇಡಿ ಅಂತಲ್ಲ. ಓದಿನ ಉದ್ದೇಶ ಬರೀ ಮಾರ್ಕ್ಸ್ಗೆ ಆಗಿರಬಾರ್ದು ಅನ್ನೋದು ನನ್ನ ಪಾಯಿಂಟ್. ಮಾರ್ಕ್ಸ್ ಇಸ್ ನಾಟ್ ದ ಸೋಲ್ ಡ್ರೈವಿಂಗ್ ಫ್ಯಾಕ್ಟರ್ ಟು ಗೆಟ್ ಸಕ್ಸಸ್. ನಾನು ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೆ, ಮಾರ್ಕ್ಸ್ ಆಯಿತು, ರ್ಯಾಂಕ್ ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಇದ್ವಿ. ಬಟ್ ಆಫ್ಟರ್ ಸಮ್ ಟೈಮ್ ಐ ರಿಯಲೈಸ್ ದಟ್ ಈಸ್ ನಾಟ್ ಸೊ. Score good mark, excellent, but it is what anxiety is more important than what paper shows you. ಪೇಪರಲ್ಲಿ ಏನು ಹೇಳ್ತಾರೆ ಅವರು, ಯಾವುದೋ ಒಬ್ಬರು ವ್ಯಾಲ್ಯೂ ಮಾಡ್ತಾರೆ, ನಿಮ್ಗೆ ಹೇಳ್ತಾರೆ, ಬಟ್ ದೇ ವಿಲ್ ನಾಟ್ ನೋ. ನಿನ್ನ ಬಗ್ಗೆ ಪರಿಪೂರ್ಣ ನಾಲೆಜ್ ನಿಮ್ಮ ಪೇರೆಂಟ್ಸಿಗೂ, ನಿಮ್ಮ ಹತ್ರ ಎಷ್ಟು ವರ್ಷ ಇದ್ದ ನಿಮ್ಮ ಪೇರೆಂಟ್ಸಿಗೂ ಇರೋದಿಲ್ಲ, ಒಂದಿಷ್ಟು ನಾಲೆಜ್ಗಳು ನಿಮಗೂ ಇರೋದಿಲ್ಲ. ಹಾಗಾಗಿ ಮಾರ್ಕ್ಸ್ ಬೇಸ್ಡ್ ಅಲ್ಲ, ಅದು ಇಂಟ್ರೆಸ್ಟ್ ಬೇಸ್ಡ್ ಆಗಬೇಕು. ಸೊ ಒಂದು ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಕ್ರೈಟೇರಿಯಾ ನೀವೆಲ್ಲ ನೋಟ್ ಮಾಡಬೇಕಾಗಿದ್ದು, ಐ ಹ್ಯಾವ್ ಟು ಡಿಸೈಡ್ ವಾಟ್ ಈಸ್ ಮೈ ಇಂಟ್ರೆಸ್ಟ್. ಎರಡನೇದು, ನಿಮ್ಮ ನೆಕ್ಸ್ಟ್ ಇದಕ್ಕೆ ಹೋದಾಗ ಯು ಹ್ಯಾವ್ ಟು ಚೇಂಜ್ ದ ಅದರ್ ಒನ್ ಈಸ್ ವಾಟ್ ಮೈ ಪೇರೆಂಟ್ ಲೈಕ್ಸ್ ಟು ವಾಟ್ ಐ ಲೈಕ್. ಅದೊಂದು ಟೈಮ್ ಇತ್ತು, ನನ್ನ ತಂದೆ ಏನು ಹೇಳ್ತಾರೆ, ನನ್ನ ತಾಯಿ ಏನು ಹೇಳ್ತಾರೆ, ನನ್ನ ಎಲ್ಡರ್ ಸಿಸ್ಟರ್ ಏನು ಮಾಡಿದರು, ಆ ರೀತಿ ನಾವು ಹೋಗುವಂಥದ್ದಿತ್ತು. ಅದು ಸರಿ ಇದ್ದರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ. ಬಟ್ ಮೇಜರ್ಲಿ ಏನಾಗಬೇಕು ಅಂದರೆ, ನನ್ನ ಲೈಕಿಂಗ್ಗಳು ಏನು, ನಾನು ಯಾವುದ್ರಲ್ಲಿ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತೀನಿ, ಯಾವುದು ನನಗೆ ಭಾಳ ಖುಷಿ ಕೊಡುತ್ತೆ. ವೆರಿ ಡಿಫಿಕಲ್ಟ್ ಎಟ್ ದಿಸ್ ಏಜ್. ನಿಮ್ಮ ಏಜ್
ಪ್ರಾಬಬ್ಲಿ 16 ಇಯರ್ಸ್. ಅದೆಲ್ಲ ಆ ಏಜಲ್ಲಿ ಹೇಳೋದು ಭಾಳ ಕಷ್ಟ. ಬಟ್ ಅಲ್ಲಿ ಏನಾದರೂ ನಿಮಗೆ ಒಂದು ಲೈಕಿಂಗ್ಗಳು ಗೊತ್ತಾದರೆ ಅದರ ಮೇಲೆ ನೀವು ಸೆಲೆಕ್ಟ್ ಮಾಡಿದರೆ ಅದು ಫೀಲ್ಡ್ ನಿಮಗೆ ತುಂಬ ಎಕ್ಸೈಟ್ಮೆಂಟನ್ನು ಕೊಡುತ್ತೆ. 15, 20, 30 ವರ್ಷಗಳ ಬಗ್ಗೆ ನೀವು ತುಂಬ ಆಸಕ್ತಿಯಿಂದ ಅದನ್ನು ವರ್ಕ್ ಮಾಡ್ತೀರಾ. ಮೂರನೇದು ಭಾಳ ಇಂಪಾರ್ಟೆಂಟ್, ನಾನು ಪ್ರಶ್ನೆ ಕೇಳ್ತೀನಿ, ಎಲ್ಲ ಬರ್ಕೊಳ್ಳಿ, ಎಲ್ಲ ವಿದ್ಯಾರ್ಥಿಗಳನ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಈ ಪ್ರಶ್ನೆ ಏನು ಅಂತ ಹೇಳಿದರೆ, ಈಸ್ ಇಟ್ ಎ ವೆಲ್ದಿ ಕರಿಯರ್, ನೋಟ್ ದಟ್, ಈಸ್ ಇಟ್ ಎ ವೆಲ್ದಿ ಕರಿಯರ್ ಆರ್ ಎ ಹೆಲ್ದಿ ಮೈಂಡ್ ಅಂತ. ಐ ರಿಪೀಟ್, ಈಸ್ ಇಟ್ ಎ ವೆಲ್ದಿ ಕರಿಯರ್ ಆರ್ ಹೆಲ್ದಿ ಮೈಂಡ್? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆಫ್ಟರ್ ಕೊರೋನಾ ಆದ ನಂತರ, ಕೋವಿಡ್-19 ನಂತರ, ಆಫ್ಟರ್ ಮಲ್ಟಿಪಲ್ ಲಾಕ್ಡೌನ್ಸ್ ಆದ ನಂತರ ನೋಟ್ ಮಾಡ್ಕೊಳ್ಳಿ, ಯಾವುದ್ರ ಬಗ್ಗೆ ನಾವು ಹೋಗ್ತಿದ್ದೀವಿ. ಈಸ್ ಇಟ್ ಎ ವೆಲ್ದಿ career which gives you a lot of money, bungalows, properties? Is that what you are looking? That is the objective? Or is it a healthy mind? ಅದರ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಹೆಲ್ದಿ ಮೈಂಡ್ ಇದ್ದರೆ, ಎನರ್ಜಿ ನಿಮ್ಮ ಹತ್ರ ತುಂಬ ಚೆನ್ನಾಗಿದ್ದರೆ, ಎಕ್ಸೈಟ್ಮೆಂಟ್ಗಳು ತುಂಬ ಇದ್ದರೆ, ನಿಮಗೆ ಅದರ ಬಗ್ಗೆ ತುಂಬ ಕಾಳಜಿ, ಆಸಕ್ತಿಗಳಿದ್ದರೆ, ನನಗೆ ಖುಷಿಯಲ್ಲಿ ನಾನು ಬೆಳಿಗ್ಗೆ ದಿನ ಒಂದು ಮಾಡ್ತೀನಿ ಅಂತಿದ್ದರೆ, ಅದು ನಿನಗೆ ಒಂದು ದಿವಸ ವೆಲ್ದಿ ಕರಿಯರನ್ನು ತೊಗೊಂಡ್ಬಿಡುತ್ತೆ. ಆದರೆ ವೆಲ್ದಿ ಕರಿಯರ್ ಯಾವಾಗಲೂ ಹೆಲ್ದಿ ಮೈಂಡನ್ನು ಕೊಡುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದು ನೋಟ್ ಮಾಡ್ಕೊಳ್ಬೇಕು, ನನ್ನ ಹುಡುಕಾಟ ಯಾವುದರಲ್ಲಿ ಅಂತ. ಈಸ್ ಇಟ್ ಎ ವೆಲ್ದಿ ಕರಿಯರ್ ಆರ್ ಹೆಲ್ದಿ ಮೈಂಡ್? ಇಫ್ ಇಟ್ ಆಲ್ ಇಟ್ಸ್ ಎ ಹೆಲ್ದಿ ಮೈಂಡ್, ವೆಲ್ದಿ ಕರಿಯರ್ ಬಂದ್ಬಿಡತ್ತೆ. ಅದು ಸ್ವಲ್ಪ ದಿವಸ ಲೇಟ್ ಆಗ್ಬೋದು, ದಟ್ಸ್ ಓಕೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡಿ. ನಮ್ಮ ಮುಂದೆ 2 ಚಾಯ್ಸ್ ಇದೆ ಅಂತ. ಲಿಸನ್ ಕೇರ್ಫುಲ್. ನಮ್ಮ ಮುಂದೆ ಏನಿದೆ? 2 ಚಾಯ್ಸ್ ಇದೆ. ಒಂದು ಚಾಯ್ಸ್ ಏನಂತ ಹೇಳಿದರೆ, ನಾನು ಸಾಯೋ ತನಕ ಭಾಳ ಜೀವಂತವಾಗಿರು, ಸಾಯೋ ತನಕ ಏನಾಗಿರಬೇಕು? ಭಾಳ ಜೀವಂತವಾಗಿರ್ಬೇಕು. ಇನ್ನೊಂದು ಕೆಲವರಿದ್ದಾರೆ, ಜೀವಂತ ಇದ್ದಾಗಲೇ ಸತ್ತೋಗಿರ್ತಾರೆ. ದೇ ಡೂ ಇಟ್, ಬಟ್ ದೇರ್ ಇಸ್ ನೋ ಎಕ್ಸೈಟ್ಮೆಂಟ್. ಬೆಳಿಗ್ಗೆ ಎದ್ದ ತಕ್ಷಣ, ಓ ಮೈ ಗಾಡ್, ನಾನು ಏನು ಮಾಡ್ತೀನಿ, ನನಗೇನು ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿದರೆ, ವಾಟ್ ಕೈಂಡ್ ಆಫ್ ಎಜುಕೇಷನ್ ವಿ ಆರ್ ಲರ್ನಿಂಗ್? ವಾಟ್ ಕೈಂಡ್ ಆಫ್ ನ್ಯೂ ಥಿಂಗ್ಸ್ ಯು ಆರ್ ಲರ್ನಿಂಗ್? ಅದಕ್ಕೆ ನಾವು ಇದನ್ನೆಲ್ಲ ಮಾಡೋದಾ? ಡೆಫಿನೆಟ್ಲಿ ನೋ. ಬೆಳಿಗ್ಗೆ ಎದ್ದ ತಕ್ಷಣ ಈಗ ಖುಷಿ ಕೊಡಬೇಕು, ಶಾಲೆಗೆ ಹೋಗುವಂಥದ್ದು ಒಂದು ಅದು ಎಂಜಾಯ್ಮೆಂಟ್ ಆಗಬೇಕು. ಅದು ಆಗಬೇಕು ಅಂದರೆ ನಿನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಭಾಳ ಇಂಪಾರ್ಟೆಂಟ್. ಹಾಗಾಗಿ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ನೀವು ಭಾಳ ಇಂಪಾರ್ಟೆಂಟಾಗಿ ನೋಟ್ ಮಾಡಬೇಕಾಗಿದ್ದು, ಹ್ಯಾವ್ ಟು ಡಿಸೈಡ್ ವೇರ್ ಯುವರ್ ಪೇರೆಂಟ್ ಆರ್ ಯುವರ್ ರಿಲೇಟಿವ್ಸ್ ಆರ್ ಯುವರ್ ಅಂಕಲ್ ಆರ್ ಯುವರ್ ಟೀಚರ್ಸ್ ಶುಡ್ ನಾಟ್ ಜಸ್ಟ್ ಲುಕ್ ಎಟ್ ದ ವೆಲ್ದಿ ಕರಿಯರ್. ದಟ್ ಈಸ್ ಒನ್ ಆಫ್ ದ ಆಸ್ಪೆಕ್ಟ್, ಬಟ್ ದ ಶಿಫ್ಟ್ ಈಸ್ ಹ್ಯಾಪನಿಂಗ್ ವೆಲ್ದಿ ಕರಿಯರ್ ಟು ಹೆಲ್ದಿ ಮೈಂಡ್. 4ನೇದು ಭಾಳ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳು ವೆದರ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಆರ್ಟ್ಸ್, ಎಕ್ಸಾಂಪಲ್ ನಾನು ಕಾಮರ್ಸ್ ಬಗ್ಗೆ, ಆಸ್ ಎ ಚಾರ್ಟ್ ಅಕೌಂಟೆಂಟ್, ಕಾಸ್ಟ್ ಅಕೌಂಟೆಂಟ್, ಐ ವಿಲ್ ಟೆಲ್ ಯು ಹೇಗಿದೆ ಎಜುಕೇಷನ್ ಸಿಸ್ಟಮ್ ಅಂತ. ಒಂದು ಬ್ಯಾಂಕ್ ಬಗ್ಗೆ ಕೇಳು ಅಂತ ಹೇಳಿದರೆ, ಬ್ಯಾಂಕ್ ಬಗ್ಗೆ ಬರೀರಿ ಅಂದರೆ 5 ಮಾರ್ಕಿನ ಪ್ರಶ್ನೆಗೆ ಬ್ಯೂಟಿಫುಲ್ ಆಗಿ 5ಕ್ಕೆ 5 ಮಾರ್ಕ್ಸನ್ನು ಬರೀತಾರೆ. ಅದೇ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಬ್ಯಾಂಕಿಗೆ ಹೋಗಿ ಬಾ ಅಂತ ಹೇಳಿದರೆ ಅವ್ರು ಹೋಗೋಕ್ಕೆ ರೆಡಿ ಇರೋದಿಲ್ಲ. ಬ್ಯಾಂಕಿನ ಚೆಕ್ಕನ್ನು ಹೇಗೆ ಬರೀಬೇಕು ಅದಕ್ಕೆ ರೆಡಿ ಇರೋದಿಲ್ಲ. ಆದರೆ ನಾವು ಏನು ಕಲಿತಿದ್ದೀವಿ, ಏನಾಗ್ತಾ ಇದೆ ಅಂದರೆ, ವಿ ಆರ್ ನಾಟ್ ಲಿಂಕಿಂಗ್ ವಾಟ್ ವಿ ಲರ್ನ್ಡ್ ಆಸ್ ಎ ಥಿಯರಿ ಟು ದ ಪ್ರಾಕ್ಟಿಕಲ್ ವರ್ಲ್ಡ್. ನಾವು ಪೋಸ್ಟ್ ಆಫೀಸ್ ಬಗ್ಗೆ ತುಂಬ ವರ್ಕನ್ನು ಬರೀತೇವೆ, ಪೋಸ್ಟ್ ಆಫೀಸ್ ಬಗ್ಗೆ ಬರೀತೇವೆ, ಹೋಗೋಕ್ಕೆ ಗೊತ್ತಿರೋದಿಲ್ಲ. ಟ್ಯಾಕ್ಸ್ ಬಗ್ಗೆ ಲೆಕ್ಕಗಳನ್ನು ಮಾಡ್ತೇವೆ, ಬಟ್ ನಿಜ ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಐ ಥಿಂಕ್ ದರ್ ಇಸ್ ಎ ಶಿಫ್ಟ್ ಹ್ಯಾಪನಿಂಗ್ ಫ್ರಮ್ ಪ್ಯೂರ್ ಥಿಯರಿ ಬೇಸ್ಡ್ ಲರ್ನಿಂಗ್. ಪ್ಯೂರ್ ಥಿಯರಿಯಿಂದ ನಾವು ಥಿಯರಿ ಪ್ಲಸ್ ಪ್ರಾಕ್ಟಿಕಲಿಗೆ ಹೋಗ್ತಾ ಇದ್ದೇವೆ. ನೋಡ್ಕೊಳ್ಳಿ, ನಾವು ಜಸ್ಟ್ ಪ್ಯೂರ್ ಥಿಯರಿ ಇಲ್ಲ, ವಿ ಆರ್ ಮೂವಿಂಗ್ ಫ್ರಮ್ ಪ್ಯೂರ್ ಥಿಯರಿ ಟು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ನಾನೇನೋ ಒಂದು ಅಕೌಂಟೆನ್ಸಿ ಕಲಿತೆ, ಆ ಅಕೌಂಟೆನ್ಸಿ ನನ್ನ ಜೀವನದಲ್ಲಿ ಹೇಗೆ ಬರ್ತದೆ ಅಂತ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಕೊಡುವಂಥ ಖುಷಿನೇ ಬೇರೆ. ನಾನೇನೋ ಒಂದು ಲಾ ಆಸ್ಪೆಕ್ಟನ್ನು ಕರೆದೆ, ಬಟ್ ಒಂದು ಲಾಯರ್ ಇದು ಒಂದು ಅಗ್ರಿಮೆಂಟ್ ತಗೊಂಡ್ರೆ ಅದನ್ನು ತಿಳ್ಕೊಳ್ಳುವಂಥ ಆಯಾಮಗಳೇ ಬೇರೆ. ಹೀಗಿದೆ ಅಂತ. ಐ ಥಿಂಕ್ ನಾನು ಹೇಳ್ತಿರುವಂಥ ಪಾಯಿಂಟ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಟ್ ಮಾಡ್ಕೊಳ್ತಾ ಹೋಗಿ. ನಾವು ಇಲ್ಲಿ ಒಂದು ಇಂಪಾರ್ಟೆಂಟನ್ನು ಎಡುತ್ತೇವೆ, ಪ್ಯೂರ್ ಥಿಯರಿಗೆ ಹೋಗಬಾರ್ದು. ನಾವು ವಿ ಶುಡ್ ನಾಟ್ ಗೋ ಫಾರ್ ಪ್ಯೂರ್ ಥಿಯರಿ, ವಿ ಹ್ಯಾವ್ ಟು ಮೂವ್ ಫ್ರಮ್ ಪ್ಯೂರ್ ಥಿಯರಿ ಟು ದ ಥಿಯರಿ ಬ್ಲೆಂಡೆಡ್ ವಿತ್ ಪ್ರಾಕ್ಟಿಕಲ್. ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಒಟ್ಟಿಗೆ ಬಂದರೆ ನಿಮಗೆ, ಇಫ್ ಇಟ್ ಕಮ್ಸ್ ಟುಗೆದರ್, ದೆನ್ ದ ಲರ್ನಿಂಗ್ ಬಿಕಮ್ಸ್ ವೆರಿ ಎಂಜಾಯಬಲ್. ಹಾಗಾದರೆ ನಾವು ಈಗ ಇದರಲ್ಲಿ ಇಷ್ಟು ಮಾರ್ಕನ್ನು, ಇಷ್ಟು ಪಾಯಿಂಟನ್ನು ಕಲ್ತೀವಿ. ಕ್ವಿಕ್ಲಿ ರೀಕ್ಯಾಪ್ಚುಲೇಟ್: ಮಾರ್ಕ್ಸ್ ಬೇಸ್ಡ್ ಟು ಇಂಟ್ರೆಸ್ಟ್ ಬೇಸ್ಡ್, ವಾಟ್ ಮೈ ಪೇರೆಂಟ್ ಲೈಕ್ ಟು ವಾಟ್ ಐ ಲೈಕ್, ವೆಲ್ದಿ ಕರಿಯರ್ ಟು ಹೆಲ್ದಿ ಮೈಂಡ್, ಆ್ಯಂಡ್ ಪ್ಯೂರ್ ಥಿಯರಿ. ಈ ಕಡೆ ಬಂದಾಗ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಈ ನ್ಯೂ ಎಜುಕೇಷನ್ ಪಾಲಿಸಿ ಏನು ಹೊಸದಾಗಿ ಬರ್ತಾ ಇದೆ ಅದರಲ್ಲಿ 2ನೇ ಪಾರ್ಟ್ಗಳಿಗೆ ಜಾಸ್ತಿ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ. ದೇ ವಾಂಟ್ ಯು ಟು ಲರ್ನ್
ದೇ ವಾಂಟ್ ಯು ಟು ಡೂ ಆರ್ಟಿಕಲ್ಶಿಪ್, ದೇ ವಾಂಟ್ ಟು ಡೂ ದ ಇಂಟರ್ನ್ಶಿಪ್, ಸೊ ದಟ್ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಬರೀ ಥಿಯರಿಟಿಕಲಿ ಪುಸ್ತಕದಲ್ಲಿ 4 ಗೋಡೆಯಲ್ಲಿ ಕಲಿಯೋದಲ್ಲದೆ ವಿದ್ಯಾರ್ಥಿ ಅದು ಹೇಗಿದೆ ಅಂತ ಪ್ರಾಕ್ಟಿಕಲಿ ಕಲಿತ್ರೆ ಅವ್ನು ನಾಳೆ ಒಂದ್ಸತಿ ಆ ಕೋರ್ಸನ್ನು ಮುಗಿದು ಬಂದಾಗ ಅವನಿಗೆ ನೋಡೋ ದೃಷ್ಟಿಕೋನ ಚೇಂಜ್ ಆಗಿರ್ತದೆ. ನೆಕ್ಸ್ಟ್ ನಾನು ನಿಮಗೆ ಕೇಳುವಂಥದ್ದು, ನಾವು ಯಾವ ರೀತಿ ಸಿಸ್ಟಮನ್ನು ಅಡಾಪ್ಟ್ ಮಾಡ್ತಾ ಇದ್ದೇವೆ. ನಾವು ಅಡಾಪ್ಟ್ ಮಾಡಿರುವಂಥ ಸಿಸ್ಟಮ್ ಅನ್ಫಾರ್ಚುನೇಟ್ಲಿ ಮೋರ್ ಆಫ್ ಫಾರಿನ್ ಆರ್ ಇಂಗ್ಲೀಷ್ ಸಿಸ್ಟಮ್. ಐ ರಿಪೀಟ್, ಮೋರ್ ಆಫ್ ಫಾರಿನ್ ಆರ್ ಇಂಗ್ಲೀಷ್ ಸಿಸ್ಟಮ್. ನಮ್ಮ ಸಿಸ್ಟಮಲ್ಲಿ ತುಂಬಷ್ಟು ಒಳ್ಳೆಯದುಗಳಿದೆ, ಇನ್ನೊಂದು ಹೊಸದುಗಳಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಟ್ರೆಡಿಷನಲ್ ಅಥವಾ ಓಲ್ಡೆಸ್ಟ್ ಅಥವಾ ಗುರುಕುಲ್ ಸಿಸ್ಟಮಿಂದ ಎಜುಕೇಷನ್ ಆಗಿದೆ. ಹಾಗಾಗಿ ಅದರಲ್ಲಿ ಎಷ್ಟೆಷ್ಟು ವಿಷಯಗಳು ಬಂದು ಹೋಗಿದೆ. ಯಾವಾಗಲೂ ಆ ಟೈಮಲ್ಲಿ ಸೋಲಾರ್ ಎಕ್ಲಿಪ್ಸ್ಗಳು ಹೇಗಾಗಿತ್ತು ಅಂತ ಹೇಳಿ ಬರೆದಿಟ್ಟು ಹೋಗಿದ್ದಾರೆ. ಹಾಗಾದರೆ ದೇ ಹ್ಯಾವ್ ಡನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ರಿಸರ್ಚ್. ಪ್ರಾಬಬ್ಲಿ ಅದು ನಮ್ಮ ಯಂಗರ್ ಜನ್ರೇಷನ್ಗೆ, ನಿಮ್ಮಂಥವರಿಗೆ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸದಾವಕಾಶ. ನ್ಯೂ ಎಜುಕೇಷನ್ ಪಾಲಿಸಿ ಅದರ ಬಗ್ಗೆ ಸ್ಟ್ರೆಸ್ ಮಾಡ್ತಾ ಇದೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ದ ಇಂಗ್ಲೀಷ್ ಸಿಸ್ಟಮ್. ಇಂಗ್ಲೀಷಲ್ಲಿ ಒಂದಿಷ್ಟು ಒಳ್ಳೆದಿರ್ಬೋದು, ಅದನ್ನು ತಗೊಳ್ಳೋ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮಲ್ಲಿ ಒಂದಿಷ್ಟು ಇದೆ. ನಮ್ಮಲ್ಲಿರುವಂಥ ಆಯುರ್ವೇದದ ಬಗ್ಗೆ ಇದೆ, ನ್ಯಾಚುರೋಥೆರಪಿ ಇದೆ, ಯೋಗ ಇದೆ. ಇದನ್ನು ತಿಳ್ಕೊಳ್ಳೋದು, ಇದರಲ್ಲಿ ನೀವು ಜಾಸ್ತಿ ಎಕ್ಸ್ಪರ್ಟೈಸ್ ಆಗುವಂಥದ್ದಕ್ಕೆ ತುಂಬ ಅವಕಾಶಗಳಿದೆ. ಇದು ನಾನು ಹೇಳುವಂಥ ನೆಕ್ಸ್ಟ್ ಪಾಯಿಂಟ್. ಸೆಲೆಕ್ಷನ್ಗಳಲ್ಲಿ ಪ್ಯೂರ್ ಜಸ್ಟ್ ಫಾರಿನ್ ಆದ ಇಂಗ್ಲೀಷ್ ಸಿಸ್ಟಮಿಂದ ಒಬ್ಬ ವಿದ್ಯಾರ್ಥಿ ಅದನ್ನು ಒಳ್ಳೆತನ ತಗೊಂಡು ಹಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅನಲೈಸ್ ದ ಇಂಡಿಯನ್ ಸಿಸ್ಟಮ್, ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ನೆಕ್ಸ್ಟ್ ನಿಮಗೆ ಭಾಳ ಇಂಪಾರ್ಟೆಂಟ್, ಈ ವರ್ಡ್ ಕೇಳಿರ್ಬೋದು ನೀವು, ಸ್ಕ್ರೀನಲ್ಲಿ ಕಾಣ್ತಾ ಇದೆ. Is it that we want to be more efficient, or along with efficiency we have to move to the effectiveness? ಎಷ್ಟು ಜನರಿಗೆ ಅರ್ಥ ಆಗದೆ ಇರ್ಬೋದು. ಎಫಿಷಿಯನ್ಸಿಯನ್ನು ನನ್ನ ಪ್ರಕಾರ 2 ರೀತಿ ಹೇಳ್ಬೋದು. ನಾನೊಂದು 10 ಗಂಟೆ ಕೆಲಸ ಕೊಟ್ಟಿದ್ದೆ, ನೀವು 7 ಗಂಟೆಯಲ್ಲೇ ಮುಗಿಸಿದ್ರಿ, ಯು ಆರ್ ವೆರಿ ಎಫಿಷಿಯೆಂಟ್ ಫೆಲೋ. ಒಂದು ಲೆಕ್ಕ ಮಾಡಬೇಕು, ಒಂದು ಪೈಥಾಗರಸ್ ಥಿಯರಮನ್ನು ಬಿಡಿಸ್ಬೇಕು, ನೀವು ಟೀಚರ್ ಹೇಳ್ಕೊಟ್ಟಿದ್ದಾರೆ, ನಿಂಗೆ ಒಂದು ಅರ್ಧ ಗಂಟೆ ಆಗುತ್ತೆ, ನೀನು 10 ನಿಮಿಷಲ್ಲೇ 15 ನಿಮಿಷಲ್ಲೇ ಮಾಡಿಬಿಟ್ಟು, ಯು ಆರ್ ಎನ್ ಎಫಿಷಿಯೆಂಟ್ ಫೆಲೋ. ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು, P&L ಅಕೌಂಟ್ ಪ್ರಿಪೇರ್ ಮಾಡಬೇಕು, ಯು ಮೇ ಟೇಕ್ half an hour, ಯು ಡನ್ ಇಟ್ ವೆರಿ ಲೆಸ್ ಸ್ಪ್ಯಾನ್ ಆಫ್ ಟೈಮ್, ಯು ಆರ್ ಎನ್ ಎಫಿಷಿಯೆಂಟ್ ಫೆಲೋ. ಐ ಥಿಂಕ್ ನೀವು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಆರ್ ಇನ್ನೊಂದು ರೀತಿ ಏನಂದರೆ, 1 ಗಂಟೆಯಲ್ಲಿ ನೀವು ಒಂದಿಷ್ಟು ಔಟ್ಪುಟ್ಟನ್ನು ತಯಾರು ಮಾಡಬೇಕು. ಉದಾಹರಣೆಗೆ ನಾವು ಒಂದು 5 ನಿಮಿಷ ಕೊಡ್ತೀನಿ, ನೀವು ಶರ್ಟಿಗೆ ಬಟನನ್ನು ಹಾಕಬೇಕು ಅಂತ ಕೊಡ್ತೀನಿ, ನೀವು 5 ಬಟನ್ ಹಾಕಿದ್ದೀರಿ ಒಂದು 5 ನಿಮಿಷದಲ್ಲಿ. ಅದೇನಾದರೂ 10 ಬಟನ್ ಹಾಕಿದರೆ ಯು ಆರ್ ಎನ್ ಎಫಿಷಿಯೆಂಟ್ ಫೆಲೋ, ಬಿಕಾಸ್ ದ ಔಟ್ಪುಟ್ ಈಸ್ ಮೋರ್, ಮೆಷರಬಲ್ ಔಟ್ಪುಟ್ ಈಸ್ ಮೋರ್. ಇದು ಎಫಿಷಿಯನ್ಸಿ. ನಮ್ಮ ಎಜುಕೇಷನ್ ಸಿಸ್ಟಮ್ ಎಫಿಷಿಯನ್ಸಿ ಬಗ್ಗೆ ತುಂಬ ಒತ್ತನ್ನು ಕೊಟ್ಟಿದೆ ಪಾಸ್ಟಲ್ಲಿ. ಆದರೆ ಅದು ಈಗ ಮುಂದಿನ ದಿನಗಳಲ್ಲಿ ಎಫೆಕ್ಟಿವ್ನೆಸ್ಸಿಗೆ ಹೋಗ್ತಾ ಇದೆ. ಹಾಗಾದರೆ ಎಫೆಕ್ಟಿವ್ನೆಸ್ ಅಂದರೆ ಏನು? ನೆನ್ಪಿಟ್ಕೊಳ್ಳಿ, ಎಫಿಷಿಯೆಂಟ್ ಇರೋರೆಲ್ಲ ಎಫೆಕ್ಟಿವ್ ಆಗಿರಬೇಕಂತಿಲ್ಲ. ಐ ರಿಪೀಟ್, ಎಫಿಷಿಯೆಂಟ್ ಫೆಲೋ ನೀಡ್ ನಾಟ್ ಬಿ ಎನ್ ಎಫೆಕ್ಟಿವ್ ಫೆಲೋ. ತುಂಬ ಕಲ್ತಿರ್ಬೋದು, ಕಲಿದೇ ಇರ್ಬೋದು, ಬಟ್ ಅವನು ಹೋದ ಕಡೆ ಎಲ್ಲೆಲ್ಲಿ ಅವನ ಹೆಜ್ಜೆ ಹಾಕ್ಕೊಂಡು ಹೋಗ್ತಾನೆ, ಅವನೊಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡಿ ಹೋಗ್ತಾನೆ, ರಬ್ಬರ್ ಸ್ಟ್ಯಾಂಪನ್ನು ಹಾಕಿ ಹೋಗ್ತಾನೆ. ಇನ್ನು 2-3 ಜನ್ರೇಷನ್ಗಳು ನೋಡ್ತದೆ ಅವನ ಬಗ್ಗೆ. ನಾನು ಯಾವಾಗಲೂ ಹೇಳುವಂಥದ್ದು, ಮಹಾತ್ಮ ಗಾಂಧೀಜಿ ವಾಸ್ ಎನ್ ಎಫೆಕ್ಟಿವ್ ಲೀಡರ್. ಅದಕ್ಕೆಷ್ಟೆಲ್ಲ ರಿಸಲ್ಟ್ ಬರೋಕ್ಕಾಯಿತು. ಇನ್ನೊಂದು ಎಷ್ಟೋ ಜನ್ರೇಷನ್ಗಳು ಸಹಿತ ಆ ಗಾಂಧಿ ಹೆಸರು ಇಟ್ಕೊಂಡು ಇನ್ನೂ ನಡ್ಕೊಂಡು ಹೋಗ್ತಾ ಇದೆ, ಬಿಕಾಸ್ he was an effective leader. I don't want to comment anything political here, but Gandhiji was an effective leader. ಅದೇ ರೀತಿ ನಿಮ್ಗೆ ಗೊತ್ತಿರ್ಬೋದು, ನರೇಂದ್ರ ಮೋದಿಜಿ ನಾವು ಯಾಕೆ ಗ್ಲೋಬಲ್ ಲೀಡರ್ ಅಂತ ನೋಡ್ತಾ ಇದ್ದೀವಿ? ಬಿಕಾಸ್ he was an effective one. ಹೇಳಿದ್ದಾನೆ, ಸುಮಾರಷ್ಟುಗಳನ್ನು ಮಾಡಿದ್ದಾನೆ. ವಿದ್ಯಾರ್ಥಿಗಳೇ, ಪಾಯಿಂಟ್ ಏನಂತ ಹೇಳಿದರೆ ಇಂಥ ತುಂಬ ಇರ್ಬೋದು. ಜಾನ್ ಕೆನೆಡಿ ಯಾಕೆ ಅವರು ಎಫೆಕ್ಟಿವ್ ಲೀಡರ್ ಆದರು? So that because of the way they translated, they connected the people, they touched the hearts of the people, that's why they became an effective leader. Students, ನಮ್ಮ ಓವರಾಲ್ ಲರ್ನಿಂಗ್ ಎಫಿಷಿಯನ್ಸಿ ಮಾತ್ರ ಇರಬಾರ್ದು, ಇಟ್ ಶುಡ್ ಮೂವ್ ಟುವರ್ಡ್ಸ್ ದ ಎಫೆಕ್ಟಿವ್. ಎಜುಕೇಷನ್ ಸಿಸ್ಟಮ್ ಓಲ್ಡಲ್ಲಿ ಕ್ಲರ್ಕ್ಗಳನ್ನು ಪ್ರೊಡ್ಯೂಸ್ ಮಾಡೋದಾಗಿತ್ತು, ಇಲ್ಲ, ಈಗ ನಿಮ್ಮಲ್ಲಿ ಎಷ್ಟೊಂದು ಜನ ಲೀಡರ್ಸ್ಗಳು ಬೇಕಾಗಿದೆ, ಎಷ್ಟೊಂದು ಜನ ಎಫೆಕ್ಟಿವ್ ಲೀಡರ್ಸ್ಗಳು ಬೇಕಾಗಿದೆ. ಹಾಗಾಗಿ ವಿ ಆರ್ ಮೂವಿಂಗ್ ಫ್ರಮ್ ಎಫಿಷಿಯನ್ಸಿ ಟು ದ ಎಫೆಕ್ಟಿವ್ನೆಸ್. ನಿಮಗೆ ನೆಕ್ಸ್ಟ್ ಬಂದಾಗ ಯು ಹ್ಯಾವ್ ಟು ನೋಟ್ ಇಟ್, ಭಾಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೀವು ಸೆಲೆಕ್ಷನ್ಗಳನ್ನು ಮಾಡಬೇಕಾದಾಗ ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಹೋಗುವಾಗ ವಿ ಆರ್ ಮೂವಿಂಗ್ ಫ್ರಮ್ ಇರಾ ಆಫ್ ಕಾಂಪ್ಲಿಕೇಶನ್ ಟು ಇರಾ ಆಫ್ ಸಿಂಪ್ಲಿಫಿಕೇಶನ್. ಹಾಗಂದ್ರೆ ಏನು ಅಂತ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಡ್ತೀನಿ. ಇಮ್ಯಾಜಿನ್ ಮಾಡಿ, ಎಕ್ಸಾಕ್ಟ್ಲಿ ಒಂದು 15 ವರ್ಷದ ಹಿಂದೆ ನಾನು ಉಡುಪಿಲಿದ್ದೀನಿ, ನನಗೆಲ್ಲೋ ಒಂದು ಕಡೆ ಜಮ್ಮು ಕಾಶ್ಮೀರ ಹೋಗಬೇಕು, ಒಂದು ಕಾರ್ ತಗೊಂಡು ಹೊರಟೆ ಅಂತ ಅಂದ್ಕೊಳ್ಳುವ. ನನಗೆ ರೋಡ್ಗಳು ಗೊತ್ತಿಲ್ಲ, ನಾನೊಂದಿಷ್ಟು ಜನರ ಹತ್ರ ಕೇಳಬೇಕು, ತಿಳ್ಕೊಳ್ಬೇಕು, ಹಾಗೆ ಮುಂದೆ ಹೋಗಬೇಕು.
ಹಾಗಾಗಿ ಹೋಗಬೇಕಾದ್ರೆ ಎಷ್ಟೊಂದು ನನಗೆ ತೊಂದರೆಗಳಾಗ್ಬೋದು, ಸುಳ್ಳು ಹೇಳ್ಬೋದು, ದಾರಿಯಲ್ಲಿ ಯಾರೋ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಡ್ಬೋದು, ಅಥವಾ ಅವನು ಹೇಳಿದ್ದು ನನಗೆ ಅರ್ಥ ಆಗದೆ ಇರ್ಬೋದು. ಈಗ ಹೇಗಿದೆ, ನೀವು ಗೂಗಲಿಗೆ ಹೋಗಿ ಖಾಲಿ ನಿಮ್ಮ ಮೊಬೈಲಲ್ಲಿ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ನೀವು ಒಂದು ಮ್ಯಾಪ್ ಹಾಕಿ ಸೀದಾ ಕರ್ಕೊಂಡು ಹೋಗ್ತದೆ. ದಟ್ ಈಸ್ ವೇರ್ ನಾವು ಕಾಂಪ್ಲಿಕೇಟೆಡ್ ವರ್ಲ್ಡಿಂದ ಸಿಂಪ್ಲಿಫಿಕೇಷನಿಗೆ ಬಂದಿದ್ದೇವೆ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಸೋ ಮೆನಿ ಕಾಂಪ್ಲಿಕೇಶನ್ಸ್ ವರ್ ದೇರ್, ಬಟ್ ಇವತ್ತು ನಾವು ಅದು ಸಿಂಪ್ಲಿಫೈಡ್ ಆಗಿದೆ. ಜನರಿಗೆ ರೀಚ್ ಮಾಡೋದು ಅರ್ಲಿಯರ್ ವಾಟ್ ಇಸ್ ಎ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಎಕ್ಸಾಂಪಲ್, ಒಬ್ಬರು ಪ್ರೈಮ್ ಮಿನಿಸ್ಟರ್ ಎಲ್ಲರನ್ನ ಮಾತಾಡಬೇಕು ಅಂದರೆ ಇಟ್ ವಾಸ್ ಎ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ವಿತ್ ದ ಟೆಕ್ನಾಲಜಿ, ವಿತ್ ದ ಅಡ್ವಾನ್ಸ್ಮೆಂಟ್, ಇಟ್ ಈಸ್ ಎ ವೆರಿ ಸಿಂಪಲ್ ಪ್ರೋಸೆಸ್ ಟುಡೇ. ನಾನು ನಿಮ್ಮನ್ನು ಮೀಟ್ ಆಗಬೇಕು ಅಂದರೆ ಬಹಳ ಕಷ್ಟ ಇದೆ, ಬಟ್ ಐ ಕ್ಯಾನ್ ಡೂ ಎ ಸ್ಮಾಲ್ ಯೂಟ್ಯೂಬ್ ಲೈವ್ ಆ್ಯಂಡ್ ವಿ ಆಲ್ ಆರ್ ಕನೆಕ್ಟೆಡ್. ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ಕಾಂಪ್ಲಿಕೇಶನ್ನಿಂದ ಸಿಂಪ್ಲಿಫಿಕೇಷನ್ ನಾವು ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಒನ್, ಪೋಸ್ಟ್ ದಿಸ್. ಆಲ್ರೆಡಿ ನಾನು ಸುಮಾರು ಸತಿ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಆಫ್ಟರ್ ಲಾಂಗ್ ಟೈಮ್ ಓಲ್ಡ್ ಎಜುಕೇಷನ್ ಪಾಲಿಸಿಯನ್ನು ತೆಗೆದು ನಾವು ವಿ ಆರ್ ಮೂವಿಂಗ್ ಆನ್ ಟು, ಫ್ರಮ್ ದ ಓಲ್ಡ್ ಎಜುಕೇಷನ್ ಪಾಲಿಸಿ ವಿ ಆರ್ ಮೂವಿಂಗ್ ಆನ್ ಟು ನ್ಯೂ ಎಜುಕೇಷನ್ ಪಾಲಿಸಿ. I think these are all the important areas which were very important for you to note. So ನಾನು ಇದೊಂದು ಕೋಟ್ ಮಾಡ್ತೇನೆ ನಿಮಗೆ. ನನ್ನ ಗ್ರ್ಯಾಜುಯೇಷನ್ ಟೈಮಲ್ಲಿ ಒಬ್ಬರು ಭಾಳ ಚೆನ್ನಾಗಿ ಒಳ್ಳೆ ಟೀಚರ್ ಇದ್ದರು. ಒಂದು ಕಷ್ಟದ ಪ್ರಾಬ್ಲಮನ್ನು ಕೊಟ್ಟಿದ್ದರು. ಯಾರೂ ಅದರಲ್ಲಿ ಔಟ್ ಆಫ್ ಔಟ್ ಹೊಡಿಲಿಲ್ಲ, ಎಲ್ಲ ಕಡಿಮೆ ಬಂದಿತ್ತು. ನಾನು ಆ ಟೀಚರ್ ಹತ್ರ ಹೋಗಿ ಕೇಳಿದೆ, ತುಂಬ ಚೆನ್ನಾಗಿದೆ ಕ್ವಶನ್, ಕಂಗ್ರ್ಯಾಚುಲೇಷನ್, ನನಗೆ ಯಾವ ಬುಕ್ಕಿಂದ ಕೊಡ್ತೀರಾ ಹೇಳ್ತೀರಾ ಅಂತ. ಆ ಟೀಚರಿಗೆ ಸಿಟ್ಟು ಬಂದು ನಾನು ಹೊಡೆಯಕ್ಕೆ ಬಂದಿದ್ದರು. ದ್ಯಾಟ್ ವಾಸ್ ಲಾಂಗ್ ಬ್ಯಾಕ್, 96, 97 ಆ ಟೈಮಲ್ಲಿ. ಬಟ್ ಇವತ್ತು ಸ್ಟೂಡೆಂಟ್ಸ್ ನೀವು ಅದನ್ನು ನೋಡ್ತಾ ಹೋದರೆ ಅವತ್ತು ನಗು ಬರ್ತದೆ. ಅವತ್ತು ಸರಿ ಅನಿಸಿರೋದು ಇವತ್ತು ನಗು ಬರ್ತದೆ. ಯಾಕೆ ಅಂತ ಹೇಳಿದರೆ, ಅವತ್ತು ನಾಲೆಜ್ ವಾಸ್ ಸ್ಪೆಸಿಫಿಕ್ ಟು ಫ್ಯೂ ಪೀಪಲ್. ಇವತ್ತು ನಾಲೆಜ್ ಈಸ್ ನಾಟ್ ಸ್ಪೆಸಿಫಿಕ್ ಟು ಎನಿ ಪೀಪಲ್, ಇಟ್ ಈಸ್ ಫಾರ್ ಎವ್ರಿ ಒನ್. ಅದಕ್ಕೆ ನಾನು ಹೇಳೋದು, ಜ್ಞಾನ ಅನ್ನೋದು ಯಾರೊಬ್ಬನ ಆಸ್ತಿ ಅಲ್ಲ, ಯಾರು ಬೇಕಾದ್ರೆ ಪಡ್ಕೊಳ್ಬೋದು. ನೆನ್ಪಿಟ್ಕೊಳ್ಳಿ, ಡೆಲ್ಲಿಲಿ ಏನು ಸಿಗುತ್ತೆ ಹಳ್ಳಿಲೂ ಅದೇ ಸಿಗುತ್ತೆ. ದೇರ್ ಇಸ್ ನೋ ಡಿಫ್ರೆನ್ಸ್ ಮಚ್. ದಟ್ಸ್ ವೇರ್ ವಿತ್ ಆಲ್ ಗೂಗಲ್ ಅಂಕಲ್, with all thanks to YouTube, with all technological advancements that is there, it is all at your fingertips. ನೀನು ರೆಡಿ ಇರಬೇಕು ತಗೊಳ್ಳೋಕ್ಕಷ್ಟೇ. that you have to be ready. Therefore knowledge to selective people, we are moving to knowledge to everyone. So what the changes, please note, now finally whether you do engineering or you do medicine or you do a BCom course or a chartered accountant or a cost accountant, a banking field ಹೋಗ್ಬೋದು, MBA ಹೋಗ್ಬೋದು, ಇಂಥ ಸಾವಿರಾರು ಫೀಲ್ಡ್ ಇದೆ. ಲಾಯರ್ ಎಕ್ಸಾಂಪಲ್, ಇಂಥ ಸಾವಿರಾರು ಫೀಲ್ಡ್ ಇದೆ. ನೆನ್ಪಿಟ್ಕೊಳ್ಳಿ, ಕೋರ್ಸ್ ಎಂಡಲ್ಲಿ ನಾನು ಬರೀ ಗ್ರ್ಯಾಜುಯೇಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಬರೀ ಇಂಜಿನಿಯರಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬರೀ ಚಾರ್ಟರ್ಡ್ ಅಕೌಂಟೆಂಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಬ್ಯಾಂಕರ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ನೆನ್ಪಿಟ್ಕೊಳ್ಳಿ, ಅಥವಾ ನಾವು ಕೋರ್ಸನ್ನು ಮುಗಿಸೋದ್ರೊಳಗೆ ಯು ಹ್ಯಾವ್ ಟು ಬಿ ಅನ್ ಎಂಪ್ಲಾಯಬಲ್ ಗ್ರ್ಯಾಜುಯೇಟ್. ಅದು ಭಾಳ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸೂಟ್ ಟು ದ ರಿಕ್ವೈರ್ಮೆಂಟ್ ಆಫ್ ದ ಇಂಡಸ್ಟ್ರಿ. ಅದಕ್ಕೆ ನೀನು ರೆಡಿಯಾಗಿರಬೇಕು. ಅದಕ್ಕೆ ನಿನಗೆ ಯಾವಾಗ ಪ್ರಿಪೇರ್ ಮಾಡಬೇಕು. ಒಂದು ಸ್ಮಾಲ್ ಇನ್ಸ್ಟೆನ್ಸ್ ಹೇಳ್ತೀನಿ, ನಿಮ್ಗೆ ಒಂದಿಷ್ಟು ಐಡಿಯಾಗಳನ್ನು ಕೊಡ್ತೀನಿ ಹೇಗೆ ವಿದ್ಯಾರ್ಥಿಗಳು ಓದ್ತಾರೆ ಅಂತ. ಫೈನಲ್ ಇಯರ್ ಡಿಗ್ರಿ ಆದ ನಂತರ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಿಗೆ ಹೋಗ್ತಾರೆ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾರೆ. ಅದು ಅವತ್ತು ಸಾಧ್ಯ ಇಲ್ಲ, ವಿಚ್ ಈಸ್ ಎ ಲಾಂಗ್ ಪ್ರೊಸೆಸ್. ಅದು ಅವ್ರು ಯಾರೋ ಒಂದು ನಿಮಗೆ ಒಂದು ಮಾತಾಡೋಕ್ಕೆ ಹೇಳ್ತಾರೆ, ದೇ ವಿಲ್ ಗಿವ್ ಯು 5 minutes, 8 minutes, 10 minutes, ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್. ಕ್ಯಾನ್ ಯು ಪ್ರೆಸೆಂಟ್ ಇನ್ ಲಾಸ್ಟ್ ಒಂದು ದಿನ ಓದ್ಕೊಂಡು ಮಾಡೋಕ್ಕಾಗತ್ತೆ? ನೋ, ಇಟ್ ಇಸ್ ನಾಟ್ ದಟ್ ವೇ. ದಟ್ ಹ್ಯಾಸ್ ಟು ಬಿ ಎ ಲಾಂಗ್ ಡ್ರಿವನ್ ಪ್ರೋಸೆಸ್. ಅದಕ್ಕೊಂದು 5 ವರ್ಷ, 4 ವರ್ಷ, 3 ವರ್ಷ ನೀವು ಸ್ಪೆಂಡ್ ಮಾಡಿರಬೇಕು. ವಿದ್ಯಾರ್ಥಿಗಳೇ, ಒಂದು ವಿಷಯ ತಿಳ್ಕೊಳ್ಳಿ, ನಾವು ಎಂಪ್ಲಾಯಬಲ್ ಆಗಬೇಕಾದ್ರೆ ಒಂದು ಸಮೀಕ್ಷೆ ಹೇಳುತ್ತೆ, ವೆರಿ ಶಾಕಿಂಗ್, ನಮ್ಮಲ್ಲಿ ಏನೇನು ಕೋರ್ಸ್ಗಳಿಂದ ಹೊರಗಡೆ ಬರ್ತಾರೆ, ಇಂಡಸ್ಟ್ರಿಗೆ ಸೂಟಬಲ್ ರಿಕ್ವೈರ್ಮೆಂಟ್ ಕೇವಲ ಬೆರಳೆಣಿಕೆ 8-10% ಅಂತ ಹೇಳ್ತಾರೆ. ಅದರಲ್ಲಿ 2 ಇದೆ, ಒಂದು ಅನ್ಎಂಪ್ಲಾಯ್ಮೆಂಟ್, ಇನ್ನೊಂದು ಅಂಡರ್ ಎಂಪ್ಲಾಯ್ಮೆಂಟ್. ಐ ರಿಪೀಟ್ ದಿಸ್, ಅನ್ ಅನ್ಎಂಪ್ಲಾಯ್ಮೆಂಟ್ ಅಲಾಂಗ್ ವಿತ್ ಅಂಡರ್ ಎಂಪ್ಲಾಯ್ಮೆಂಟ್. ಬರೀ ಅನ್ಎಂಪ್ಲಾಯ್ಮೆಂಟ್ ಮಾತ್ರ ಅಲ್ಲ, ಏನೋ ಒಂದು ನೀನು ಒಳ್ಳೆ ಒಂದು 50,000 ಸಂಬಳ ಸಿಗಬೇಕಾಗಿದ್ದು, ಯು ಅರ್ನ್ ಇಟ್ 5,000, 8,000, 10,000. ಅದು ಆಗಬಾರ್ದು ಯಾವಾಗ? ವೆನ್ ಯು ಆರ್ ರೆಡಿ ಫಾರ್ ದ ಇಂಡಸ್ಟ್ರಿ, ವೆನ್ ಯು ಆರ್ ನಾಟ್ ಜಸ್ಟ್ ಎ ಗ್ರ್ಯಾಜುಯೇಟ್, ಯು ಆರ್ ಎನ್ ಎಂಪ್ಲಾಯಬಲ್ ಗ್ರ್ಯಾಜುಯೇಟ್. ನಾನು ಪ್ರಶ್ನೆ ಕೇಳ್ತೀನಿ ನಿಮಗೆ ಒಂದು ಮನೇಲಿ ಯಾರೋ ಒಬ್ಬರು ಕುಕ್ ಇದ್ದಾರೆ, ಮನೆಯಲ್ಲಿ ಒಂದು ಅಡುಗೆ ಮಾಡಿಕೊಡೋರು ಒಬ್ರು ಕುಕ್ ಬರ್ತಾರೆ ಅಂತ ಅಂದ್ಕೊಳ್ಳೋ, ಅಥವಾ ಒಬ್ಬ ಎಲೆಕ್ಟ್ರಿಷಿಯನ್ ಇದ್ದಾನೆ, ಆರ್ ಎ ಪ್ಲಂಬರ್ ಇದ್ದಾನೆ. ಸಪೋಸ್ ಒಂದು ದಿನ, 2 ದಿನ, 3 ದಿನ ನೀವೇನೋ ಒಂದು ಸರಿಯಾಗಿ ವ್ಯವಹರಿಸಿಲ್ಲ ಅವನ ಹತ್ರ ಅಂತ ಹೇಳಿದರೆ, ಅವ್ನು ಸಿಟ್ಟು ಬಂದುಬಿಟ್ಟು ಹೋಗ್ತಾನೆ. ಅವ್ನು ಹೀಗೆ ಯೋಚನೆ ಮಾಡೋದಿಲ್ಲ ಅಲ್ವಾ, ಓ ನಿಮ್ಮ ಕೆಲಸ ಇಲ್ಲದೆ ನಂಗೆ ಬೇರೆ ಕಡೆ ಎಲ್ಲೂ ಕೆಲಸ ಇಲ್ಲ,
ಹಾಗೆ ಅವನು ಯೋಚನೆ ಮಾಡೋದಿಲ್ಲ. ಯಾಕಂದರೆ ಅವನಿಗೆ ಅವನ ಸ್ಕಿಲ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಅವನಿಗೆ ಅವನ ನಾಲೆಜ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ಹಿ ಈಸ್ ಏಬಲ್ ಟು ಡೂ ಇಟ್. ಆದರೆ ನಾವು M.Com ಮಾಡಿದ್ದೀವಿ, ನಾನೊಂದು ಚಾರ್ಟ್ ಅಕೌಂಟೆಂಟ್ ಆಗಿದ್ದೀನಿ, ನಾನೊಬ್ಬ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡಿದ್ದೀನಿ, ನಾನೊಂದು ಕಾಸ್ಟ್ ಅಕೌಂಟೆನ್ಸಿ ಕೋರ್ಸನ್ನು ಮಾಡಿದ್ದೀನಿ, ನಾನೊಂದು ಬ್ಯಾಂಕಿಂಗ್ ಫೀಲ್ಡಿಗೆ ಎಂಟರ್ ಆಗಬೇಕು ಅಂತಿದ್ದೀನಿ. ಈ ಲೆವೆಲಲ್ಲಿ ಒಂದು ಜಾಬ್ ಹೋಯ್ತು ಅಂದರೆ ನಾವು ಎಷ್ಟು ವರಿ ಮಾಡ್ಕೊಳ್ತೀವಿ? ಯಾಕೆಂದರೆ ನಮ್ಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಹಾಗೇನಾದರೂ ಆಗಿದ್ದರೆ ಯು ಶುಡ್ ನಾಟ್ ವರಿ. ನೋ, ವೈ ಯು ಶುಡ್ ವರಿ? ಹಾಗಾದರೆ ವಿದ್ಯಾರ್ಥಿಗಳಿಗೆ ನೀನು ಕಲಿತ ಸ್ಪೆಷಲೈಸೇಷನ್ ಫೀಲ್ಡಲ್ಲಿ ತುಂಬ ಡೀಪ್ ಹೋಗೋದು ಭಾಳ ಇಂಪಾರ್ಟೆಂಟ್. ತುಂಬ ಕಾನ್ಫಿಡೆನ್ಸನ್ನು ಕೊಡಬೇಕು. ಒಂದು ಕಂಪನಿ ಎ ಇಲ್ಲ ಅಂದರೆ ಕಂಪನಿ ಬಿ ಇದೆ, ಸಿ ಇದೆ, ಡಿ ಇದೆ, ದ್ಯಾನ್ ಯು ಹ್ಯಾವ್ ವರ್ಲ್ಡ್ ಆಫ್ ಆಪರ್ಚುನಿಟೀಸ್, ಸಿ ಆಫ್ ಆಪರ್ಚುನಿಟೀಸ್. ಬಟ್ ಅದನ್ನು ನೋಡೋಕ್ಕೆ ನೀನು ರೆಡಿ ಇರಬೇಕು. ಒಂದು, ಅದಕ್ಕೆ ನಿನ್ನ ಹತ್ರ ಎಬಿಲಿಟಿ ಇರಬೇಕು. ಹಾಗಾಗಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಜಸ್ಟ್ ಗ್ರ್ಯಾಜುಯೇಟ್ಸ್ ಆಗಿ ಬರ್ತಾರೆ. ಅದರ ಪ್ರೋಸೆಸ್ ಟು ಬಿಕಮ್ ಅನ್ ಎಂಪ್ಲಾಯಬಲ್ ಗ್ರ್ಯಾಜುಯೇಟ್ ಶುಡ್ ಸ್ಟಾರ್ಟ್ ಆಫ್ಟರ್ 10th. ಈ ರೀತಿಯ ಹೊಸ ಆಯಾಮಗಳಿಗೆ ನೀವು 11th ಸ್ಟ್ಯಾಂಡರ್ಡಿಂದನೇ ಪ್ರಿಪೇರ್ ಆಗಬೇಕು, ಇಮ್ಮಿಡಿಯೇಟ್ಲಿ ಪ್ರಿಪೇರ್ ಆಗಬೇಕು. ನಾನು ಜಸ್ಟ್ ಇಂಜಿನಿಯರಿಂಗ್ ಮಾಡೋದಲ್ಲ, ಇಂಜಿನಿಯರಿಂಗ್ ತುಂಬ ಜನ ಮಾಡ್ತಾರೆ, ಲಕ್ಷಗಟ್ಟಲೆ ಜನ ಇಂಜಿನಿಯರ್ಸ್ ಇದ್ದಾರೆ, ಲಕ್ಷಗಟ್ಟಲೆ ಜನ ಡಾಕ್ಟರ್ಸ್ ಇರ್ಬೋದು. ನೀನು ಅದರಲ್ಲಿ ಯುನೀಕ್ ಡಿಫ್ರೆಂಟ್ ಆಗಿರಬೇಕು. ಜನ ನಿನ್ನನ್ನು ತಗೊಳ್ಳೋದು ನಾಟ್ ಜಸ್ಟ್ ಅಬೌಟ್ ಯುವರ್ ನಾಲೆಜ್ ಅಲೋನ್, ಬರೀ ನಾಲೆಜ್ ಮಾತ್ರ ಅಲ್ಲ, ಇಟ್ ಈಸ್ ಆಲ್ ದ ಅದರ್ ರಿಕ್ವೈರ್ಮೆಂಟ್ಸ್ ವಿಚ್ ಫೆಚಸ್ ಇನ್ ಟು ಎನ್ ಇಂಡಸ್ಟ್ರಿ. ಐ ಥಿಂಕ್ ನಾನು ಹೇಳ್ತಿರೋ ಪಾಯಿಂಟ್ಗಳಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಫ್ರಮ್ ಹೌ ಟು ಬಿಕಮ್ ದ ಓಲ್ಡ್ ಎಜುಕೇಷನ್ನಲ್ಲಿ ಅಥವಾ ಓಲ್ಡ್ ಸೆಲೆಕ್ಷನ್ಗಳು ಹೇಗಿತ್ತು ಸ್ಟ್ರೀಮಲ್ಲಿ, ಹೊಸದು ಹೇಗಾಗ್ತದೆ, ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಮುಂದೆ ಹೋಗಬೇಕು. ಕೀಪಿಂಗ್ ಫರ್ದರ್, ನೀವು ಈಗ ಸೆಲೆಕ್ಷನ್ ಮಾಡಬೇಕಾದ್ರೆ ಐ ಆಮ್ ಎಂಟ್ರಿಂಗ್ ಟು ದ ಸೆಕೆಂಡ್ ಒನ್. ಪಾರ್ಟ್ 1 ಯು ಆಲ್ ಅಂಡರ್ಸ್ಟುಡ್, ಐ ಗಿವನ್ ಯು ಗ್ಲಿಮ್ಸ್ ಟು ಯು ಹೌ ಎಕ್ಸಾಕ್ಟ್ಲಿ ವಿ ಲುಕ್ ಇನ್ ಟು. ಈಗ ನಾನು ನಿಮಗೆ ಎರಡನೇದು ಹೇಳೋದೇನು ಅಂತ ಹೇಳಿದರೆ, ನಾವೀಗ ಸೆಲೆಕ್ಟ್ ಮಾಡಬೇಕು ಸರ್, ಬಟ್ ನಂಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ಐ ಡೋಂಟ್ ನೋ ಹೌ ಟು ಟಿಕ್ ಇಟ್. ನಾನು ಸೈನ್ಸ್ ಅಂತ ಹೇಳಿದ ಹೇಗೆ, ಕಾಮರ್ಸ್ ಹೇಗೆ, ಅದ್ರ ನನಗೆ ತುಂಬ ಕನ್ಫ್ಯೂಷನ್ ಇದೆ. ವಿದ್ಯಾರ್ಥಿಗಳ ಈ ಏಜಲ್ಲಿ, ಈ ಸ್ಟೇಜಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ನನಗೂ ಆಗಿತ್ತು, ನಿಮಗೂ ಆಗುತ್ತೆ, ಏನು ವರಿ ಮಾಡ್ಕೊಳ್ಬೇಡಿ. ಬಟ್ ಅದನ್ನು ಮಾಡೋಕ್ಕೆ ನಾನೊಂದು ನಿಮಗೆ 3D ಅಪ್ರೋಚ್ ಅಂತೇಳಿ ಹಾಕಿದ್ದೀನಿ ನೋಡಿ. ಏನದು 3D ಅಪ್ರೋಚ್ ಅಂದರೆ ಅಂತ, ಮೊದಲನೇದು ಆ ಫೀಲ್ಡ್ ಬಗ್ಗೆ ನೀವು ಡಿಸ್ಕವರ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಡಿಸ್ಕವರ್. ಸೊ ಫಸ್ಟ್ D ಈಸ್ ಅಬೌಟ್ ಡಿಸ್ಕವರ್. ಸುಮ್ಮನೆ ತಗೊಳ್ಬೇಡಿ 5 ನಿಮಿಷ ಒಂದು ಕಾಲೇಜಲ್ಲಿ ಸೈನ್ಸಿಂದ ಕಾಮರ್ಸೋ ಅಥವಾ ಉಲ್ಟಾಗಿ ನೀವು ಕಾಮರ್ಸ್ ಅಂತಲೇ ಬಂದಿದ್ದೆ, ಇಂಥದ್ದು ತುಂಬ ಕಡೆ ಆಗಿದೆ. ಒಬ್ಬ ವಿದ್ಯಾರ್ಥಿ 96% ಮಾಡ್ಕೊಂಡು ಬಂದಿದ್ದ, ಕಾಮರ್ಸ್ ಅಂತಲೇ ಬಂದಿದ್ದ. ಆ ಟೀಚರ್ಗಳೆಲ್ಲ ಅಲ್ಲಿ ಕುತ್ಕೊಂಡ್ರು, ಪ್ರಿನ್ಸಿಪಾಲ್ಗಳು ಕಾಮರ್ಸ್ ಅಂತ. ಈ ರೀತಿಯ ಆ್ಯಟಿಟ್ಯೂಡ್ಗಳು ಪ್ರಿನ್ಸಿಪಾಲ್ಗಳಲ್ಲಿ, ಕಾಲೇಜುಗಳಲ್ಲಿ ಚೇಂಜಸ್ ಆಗುವಂಥದ್ದು ಅನಿವಾರ್ಯ ಇದೆ. ಕಾಮರ್ಸ್ ಅಂದರೆ ಕಡಿಮೆ ಅಂತ ತಿಳ್ಕೊಂಡ್ರು ತುಂಬ ಜನ ಇದ್ದಾರೆ, ಗೊತ್ತೇ ಇಲ್ಲ ಅವರಿಗೆ, ಕಾಮರ್ಸಿನ ಆಪರ್ಚುನಿಟೀಸೇ ಗೊತ್ತಿಲ್ಲ. ಕಾಮರ್ಸ್ ಸಿಕ್ಕಾಪಟ್ಟೆ ಬೆಳೆದು ಹೋಗಿದೆ, ಆದರೆ ಅವರಲ್ಲೇ ಇದ್ದಾರೆ. ವಿದ್ಯಾರ್ಥಿಗಳೇ, ಕಾಮರ್ಸಲ್ಲಿ ಆ ವಿದ್ಯಾರ್ಥಿ 96% ಕಾಮರ್ಸಿಗೆ ನೀವು ಸೈನ್ಸ್ ಕೊಟ್ಬಿಡ್ತೀರಾ. ಅವನು 2 ವರ್ಷ PUC ಮಾಡಿ ಒದ್ದಾಡ್ತಾನೆ, ಮತ್ತು ಅವನು ವಾಪಸ್ BBM ಏನೋ ಇಂಜಿನಿಯರಿಂಗ್ ಏನೋ ಮಾಡ್ತಾನೆ, ಅದ ನಂತರ ಅವನು MBAಗೆ ಬರ್ತಾನೆ. ಮತ್ತು ದೆನ್ ಒನ್ ಡೇ ಹಿ ಫೀಲ್ಸ್ ವಾಟ್ ಐ ಹ್ಯಾವ್ ಡನ್ ಇನ್ ಲಾಸ್ಟ್ 4-5 years. ರೈಟ್ ರಾಂಗ್ ಬಗ್ಗೆ ನನ್ನ ಡಿಬೇಟ್ ಅಲ್ಲ ಇವತ್ತು, ಬಟ್ ನಿನ್ನ ಇಂಟ್ರೆಸ್ಟ್ ಏನಿದೆ ಅದರ ಮೇಲೆ ಮಾಡಬೇಕು. ಹಾಗಾಗಿ ಫಸ್ಟ್ ಆ ಫೀಲ್ಡ್ ಬಗ್ಗೆ ನೀನು ತುಂಬ ಡಿಸ್ಕವರ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್ ಈಸ್ ಅಬೌಟ್ ಡಿಸ್ಕವರ್. ಎರಡನೇ ಸ್ಟೆಪ್, ಡಿಸ್ಕವರ್ ಆದ ನಂತರ ವಿಚಲಿತನಾಗದೆ ಡಿಟರ್ಮಿಂಡ್ ಆಗಿರಬೇಕು ಅದ್ರ ಮೇಲೆ. ಟು ಬಿ ಡಿಟರ್ಮಿಂಡ್ ಎನಫ್ ಟು ಡೂ ದಟ್. ಫೈನಲಿ ಒನ್ಸ್ ಯು ಕಂಪ್ಲೀಟ್ ಫಸ್ಟ್ D and second D, after all the analysis, you have to go for final selection or decision. So write in your notebook, discover, determine, finally decide. Discover, determine and decide. ಬಟ್ ಇದು ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ D ಇದೆ. ಏನದು D? ಒಂದು ಇಂಪಾರ್ಟೆಂಟ್ D ಇದೆ. ವಾಟ್ ಈಸ್ ದಟ್ D ಈಸ್ ಆಲ್ ಅಬೌಟ್? ಅದು ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ಡಿಸಿಪ್ಲಿನ್ಡ್ ಎನಫ್. ಡಿಸ್ಕವರ್, ಡಿಟರ್ಮಿನ್, ಡಿಸೈಡ್. ಬಟ್ there is one component, the fourth D, which you have to put in your notebook. You have to be very, very disciplined. Students ಅನ್ನು ನೋಡಿದ್ದೀನಿ, ಒಟ್ಟು ಅವ್ರು ಕನ್ಫ್ಯೂಸ್. ಎಷ್ಟು ಕನ್ಫ್ಯೂಸ್ ಅಂದರೆ ಅದ ಅಂತ ಫೈನಲಿ ಎಂಡ್ ಅಪ್ ವಿತ್ ನಥಿಂಗ್. ಹಾಗಾಗಬೇಡಿ. ಯು ಹ್ಯಾವ್ ಟು ಬಿ ವೆರಿ, ವೆರಿ ಕ್ಲಿಯರ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್ ಇಟ್. ಸ್ಟೂಡೆಂಟ್ಸ್, ನಮ್ಮ ಸೆಲೆಕ್ಷನ್ಸ್ಗಳಾದ ನಂತರ, ಇಫ್ ಎಟ್ ಆಲ್ ಯು ಅಂಡರ್ಸ್ಟುಡ್ ಹೌ ಡು ವಿ ಸೆಲೆಕ್ಟ್ ಇಟ್, ನಾನು ನಿಮಗೆ 3 ಇಂಪಾರ್ಟೆಂಟ್ ಇವತ್ತು ಸ್ಟೇಟ್ಮೆಂಟನ್ನು ಹೇಳ್ತೀನಿ. ನೋಟ್ ಮಾಡ್ಕೊಳ್ಳಿ, 3 ಇಂಪಾರ್ಟೆಂಟ್ ಸ್ಟೇಟ್ಮೆಂಟನ್ನು ಹೇಳ್ತೀನಿ, ಭಾಳ ಕರೆಕ್ಟಾಗಿ ಕೇಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮೊದಲನೇದು ಅದನ್ನು ಓವರಾಲ್ ಹೇಳ್ತೀನಿ, ಮೊದಲನೇ, ಮತ್ತು ಐ ವಿಲ್ ಪುಟ್ ಇನ್ ದ ಸ್ಕ್ರೀನ್ ಆ್ಯಸ್ ವೆಲ್. ನೀನು ಅದನ್ನು ಕೇಳದೇ ಇದ್ದಾಗ, ಯಾವುದಾದ್ರೂ ಒಂದು ಕೇಳಿದರೆ ಆನ್ಸರ್ ಎಸ್ ಅಥವಾ ನೋ ಬರ್ಬೋದು. ಐ ರಿಪೀಟ್,
ಯಾವುದಾದ್ರೂ ವಿಷಯದ ಬಗ್ಗೆ ನೀನು ಕೇಳಿದರೆ ಅವ್ರ ಆನ್ಸರ್ ಎಸ್ ಹೇಳ್ಬೋದು, ನೋ ಹೇಳ್ಬೋದು. ಆದರೆ ಕೇಳದೇ ಇದ್ದರೆ ಯಾವಾಗಲೂ ಆನ್ಸರ್ ನೋನೇ. ನನಗೆ ಆ ಸಬ್ಜೆಕ್ಟ್ ಬಗ್ಗೆ ಗೊತ್ತಿಲ್ಲ ಸರ್, ಕೇಳಿ ಅಲ್ವಾ, ಏನಾಗುತ್ತೆ? ಯು ಆರ್ ಸ್ಪೆಂಡಿಂಗ್ ಫಾರ್ ಅನದರ್ 2 years ಇನ್ ಎ ಪರ್ಟಿಕ್ಯುಲರ್ ಕಾಲೇಜ್, ಯು ಆರ್ ಬೌಂಡ್ ಟು ಆಸ್ಕ್ ದಟ್ ಕ್ವಶನ್. ತುಂಬ ಚೇಂಜಸ್ ಆಗಿದೆ. ತುಂಬ ನಿಮ್ಮ ಶೈನೆಸ್ ಅನ್ನೋ ಸ್ಕೆಲೆಟನ್ನು ತೆಗೆದು ಹಾಕಬೇಕು. ಯು ಆರ್ ಇನ್ವೆಸ್ಟಿಂಗ್ ಯುವರ್ ಮನಿ ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಎಕ್ಸಾಕ್ಟ್ಲಿ ಈಸ್ ಅಬೌಟ್. ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಒಂದು 30,000 ರೂಪಾಯಿ ಟಿ ವಿ ತಗೊಳಕ್ಕೆ ಹೋಗ್ತೀರಾ, ಕರೆಕ್ಟ್? ಹೀಗೆ ಒಂದು ಎಕ್ಸಾಂಪಲ್. ಇಟ್ ಶುಡ್ ನಾಟ್ ಬಿ ಕಂಪೇರ್ಡ್ ದಟ್ ವೇ, ಬಟ್ 30,000 ಟಿ ವಿಯನ್ನು ತಗೊಳಕ್ಕೆ ಹೋಗ್ತೀರಾ. ವೋಂಟ್ ಯು ಅನಲೈಸ್ ಎಷ್ಟು ವರ್ಷ ಬರ್ತದೆ, ಹೇಗಿದೆ ಅದು, ಕಲರ್ ಏನು, ಫ್ಲ್ಯಾಟ್ ಸ್ಕ್ರೀನಾ, ಡೂಮ್ ಟೈಪ್ ಇದೆಯಾ, ಅದರ ಬಾಳಿಕೆ ಹೇಗೆ, ರಿಮೋಟ್ ಹೇಗೆ, ಅದರಲ್ಲಿ ನೀನು ಕಂಪ್ಯೂಟರಾಗಿ ವರ್ಕ್ ಮಾಡೋಕ್ಕಾಗತ್ತೋ ಇಲ್ಲವೋ, ಹೀಗೆ ನೀನು 100 ಪ್ರಶ್ನೆಗಳನ್ನು ಕೇಳ್ತೀಯ. ಮೈ ಡಿಯರ್ ಯಂಗ್ ಸ್ಟೂಡೆಂಟ್ಸ್, ಯು ಆರ್ ಗೋಯಿಂಗ್ ಟು ಸ್ಪೆಂಡ್ 50, 60, 1 lakh, 2 lakh ಅನ್ನು 2 ವರ್ಷದಲ್ಲಿ ಸ್ಪೆಂಡ್ ಮಾಡ್ತಿದ್ಯಾ. ಡೋಂಟ್ ಯು ಥಿಂಕ್ ಇಟ್ ಇಸ್ ಯುವರ್ ಇಂಪಾರ್ಟೆಂಟ್ ಟು ನೋ ಆಲ್ ದೀಸ್ ಥಿಂಗ್ಸ್? ಇದನ್ನು ಕೇಳುವಂಥ ಅಗತ್ಯ ಇದೆ. ಅದನ್ನು ಅಂದರೆ ಇಟ್ ಇಸ್ ನಾಟ್ ಎ ಗಿವ್ ಆ್ಯಂಡ್ ಟೇಕ್ ಅಲ್ಲ, ಬಟ್ ಹಂಬಲ್ಡಾಗಿ ಕೇಳಬೇಕು. ಹ್ಯಾವ್ ಎ ಗುಡ್ ಆ್ಯಟಿಟ್ಯೂಡ್ ಟು ಆಸ್ಕ್. ಅವರನ್ನು ಟೆಸ್ಟ್ ಮಾಡೋಕ್ಕೆ ಕೇಳಬೇಡ. ಡೋಂಟ್ ಆಸ್ಕ್ ಬಿಕಾಸ್ ಯು ನೋ ಸಮಥಿಂಗ್ ಆ್ಯಂಡ್ ದೇ ಡೋಂಟ್ ನೋ, ಅದಲ್ಲ. ದಟ್ ಇಸ್ ನಾಟ್ ದ ಆ್ಯಟಿಟ್ಯೂಡ್. ಬಟ್ ಯು ನೀಡ್ ಟು ನೋ. ಇಫ್ ಅಟ್ ಆಲ್ ಯು ಡೋಂಟ್ ನೋ, ಪ್ಲೀಸ್ ಕ್ಲಾರಿಫೈ ಆ್ಯಂಡ್ ಗೆಟ್ ಇಟ್. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಒನ್ ಭಾಳ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅದರ ಹಿಂದೆ ನೀನು ಕಂಟಿನ್ಯೂಸ್ ಆಗಿ ಹೋಗೋದೇ ಇದ್ದರೆ ಯು ವಿಲ್ ನೆವರ್ ಗೆಟ್ ದ ರಿಸಲ್ಟ್. ನನಗೆ ಅದನ್ನು ಅಚೀವ್ ಮಾಡಬೇಕು ಅಂತಿದ್ರೆ ಎಗೇನ್ ಹೋಗಬೇಕು. Probably in my PUC and in my graduation day, I was very shy enough to go and talk in the front of people. ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ನಾವು ತುಂಬ ಮಾತಾಡ್ತೀವಿ, ಬಟ್ ಅಷ್ಟು ನನಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಲೇಟರ್ ಡೇಸ್ಗಳಲ್ಲಿ ಐ ಆಲ್ವೇಸ್ ಇಟ್ ಟು ಗೋ ಆ್ಯಂಡ್ ಟಾಕ್ ಬಿಕಾಸ್ ಐ ವಾಂಟೆಡ್ ಟು ಬಿ ಸ್ಪೀಕರ್, ಐ ವಾಂಟೆಡ್ ಟು ಬಿ ಎ ಟೀಚರ್. ಡೇ ಕೇಮ್, ಇಟ್ಸ್ ಹ್ಯಾಪನ್. ಬಟ್ ಅದ್ರ ಬಗ್ಗೆ ಎಗೇನ್ ಹೋಗಬೇಕು, ಮತ್ತೆ ಹೋಗಬೇಕು. ಎಡುತ್ತೀರಾ, ಬೀಳ್ತೀರಾ, ಬಿದ್ದಾಗ ಮತ್ತೆ ಎದ್ದು ಬರಬೇಕು. ಸ್ಟೂಡೆಂಟ್ಸ್, ಹಾಗಾದರೆ ನೆನ್ಪಿಟ್ಕೊಳ್ಳಿ, ಅದ್ರ ಹಿಂದೆ ನೀನು ಮತ್ತೆ ಬಿಡದೆ ಪ್ರಯತ್ನವನ್ನು ಮಾಡಬೇಕು. ನಿನ್ನ ಕರಿಯರ್ ಚಾಯ್ಸ್ಗಳಲ್ಲೂ ಹಾಗೆ ರಿಸಲ್ಟ್ ಸಿಗೋದಿಲ್ಲ ಇಮ್ಮಿಡಿಯೇಟ್ಲಿ. ಏನೋ ಆಗಬೇಕಂದಾಗ ಸುಮಾರಷ್ಟು ಹಂಪ್ಸ್ಗಳು ಬರ್ತದೆ, ಸುಮಾರಷ್ಟುಗಳು ಬೆಂಡ್ಗಳು ಬರ್ತದೆ. ಐ ಆಲ್ವೇಸ್ ಸೇ ದಿಸ್, ಇಟ್ ಈಸ್ ಜಸ್ಟ್ ಎ ಬೆಂಡ್ ಇನ್ ದ ರೋಡ್, ನಾಟ್ ಎಂಡ್ ಇನ್ ದ ರೋಡ್. ಸೊ ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ವಿಚ್ ಐ ವಾಂಟ್ ಟು ಹೈಲೈಟ್ ಈಸ್, if you don't stop forward, if you don't go forward, ಮುಂದೆ ಹೋಗೋದಿದ್ರೆ ನೀನು ಒಂದೇ ಕಡೆ ಸೆಟ್ಲ್ ಆಗಿಬಿಡ್ತೀಯ. ಬಟ್ ಇಲ್ಲಿ ತನಕ ಬಂದಿರೋದು ನಿನ್ನ ಜರ್ನಿ, ಅಲ್ಲಿಂದ ಇಲ್ಲಿ ತನಕ ಬಂದಿರೋದು, ಇಲ್ಲಿ ನಿಲ್ಲಕ್ಕಲ್ಲ, ಮುಂದೆ ಹೋಗೋಕ್ಕೆ. ಐ ರಿಪೀಟ್, ಯು ಆರ್ ಟ್ರಾವೆಲ್ಡ್ ಸೋ ಫಾರ್ ನಾಟ್ ಟು ಸ್ಟಾಪ್ ಹಿಯರ್ ಬಟ್ ಟು ಮೂವ್ ಆನ್ ಫ್ರಮ್ ಹಿಯರ್. ಹಾಗಾದರೆ ಇದಿಷ್ಟು ಪಾಯಿಂಟ್ಗಳನ್ನು ನಿಮಗೆ, ಈ 3 ಇಂಪಾರ್ಟೆಂಟ್ ರೂಲ್ಸ್ ನಿಮ್ಮ ಜೀವನದಲ್ಲಿ ಎಲ್ಲ ಕಡೆ ಬೇಕಾಗ್ತದೆ. ಸೊ ಐ ಜಸ್ಟ್ ಗಿವಿಂಗ್ ಯು 3 ಇಂಪಾರ್ಟೆಂಟ್ ಸ್ಟೆಪ್ಸ್. ಪ್ಲೀಸ್ ನೋಟ್ ಇನ್ ಯುವರ್ ನೋಟ್ಬುಕ್. ಇಫ್ ಯು ಡೋಂಟ್ go after what you want, you will never have it, you will never get it. Point number 1. 2ನೇ ಪಾಯಿಂಟ್ ಬರ್ಕೊಳ್ಳಿ. ಇಫ್ ಯು ಡೋಂಟ್ ಆಸ್ಕ್, ದ ಆನ್ಸರ್ ಈಸ್ ಆಲ್ವೇಸ್ ನೋ. ಕೇಳಿದರೆ ಎಸ್ ಇರ್ಬೋದು, ನೋ ಇರ್ಬೋದು, ಬಟ್ ಕೇಳದಿದ್ರೆ ಯಾವಾಗಲೂ ಆನ್ಸರ್ ನೋನೇ. ಹಾಗಾಗಿ ಆ ಟ್ರೈಯಿಂಗ್ ಆ್ಯಂಡ್ ಕೇಳೋದು ನಿಮ್ಮ ಹತ್ರ ಇರಬೇಕು. 3ನೇದು ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಕ್ರಿಟಿಕಲ್. ಇಫ್ ಯು ಡೋಂಟ್ ಸ್ಟೆಪ್ ಫಾರ್ವರ್ಡ್, ಯು ವಿಲ್ ಆಲ್ವೇಸ್ ಬಿ ಎಟ್ ದ ಸೇಮ್ ಸ್ಪಾಟ್ ಆ್ಯಸ್ ಯು ಆರ್ ಎಟ್ ಪ್ರೆಸೆಂಟ್. ಹಾಗಾಗಿ ನಾನು ಮುಂದೆ ಹೋಗಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ದಿನ ನೀವೊಂದು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು ಸ್ಟೂಡೆಂಟ್ಸ್. ಆ ಪ್ರಶ್ನೆ ಏನು ಅಂದರೆ, ನಾನು ಇವತ್ತು ಏನು ಇಂಪ್ರೂವ್ ಮಾಡಿದೆ, ಏನೋ ಒಂದು ಚೂರಾದರೂ ಆಗಬೇಕು. ಅದು ಏನು ಎಕ್ಸ್ಟ್ರಾ ಕಲಿತೆ, ಒಂದು ಚೂರಾದರೂ, ಈವನ್ ಎ ಬಿಟ್ ಈಸ್ ಗೋಯಿಂಗ್ ಲಿಟಲ್ ಫಾರ್ವರ್ಡ್. ಸೊ ದೇರ್ಫೋರ್ ಐ ಆಮ್ ನಾಟ್ ಹಿಯರ್, ಐ ಹ್ಯಾವ್ ಟ್ರಾವೆಲ್ಡ್ ಸೋ ಫಾರ್. ಅಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ಜರ್ನಿ, ನನ್ನ ವೋಯೇಜ್ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಆಗಿದೆ. ಇಲ್ಲಿ ನಿಲ್ಲಕ್ಕಲ್ಲ ಅಲ್ವಾ, ಇಲ್ಲಿಂದ ಮುಂದೆ ಹೋಗೋಕ್ಕೆ. ಐ ಥಿಂಕ್ ದಿಸ್ ಆರ್ ದ 3 ಥಿಂಗ್ಸ್ ವಿಚ್ ಯು ಆಲ್ ಹ್ಯಾವ್ ಟು ನೋಟ್ ಇಟ್. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ದ ಫೀಲ್ಡ್, ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್. ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಈ 3ರಲ್ಲಿ ಅಮಾಂಗ್ ದ 3 ಫೀಲ್ಡ್ಸ್, ಅಫ್ಕೋರ್ಸ್ ಆ 3ರಲ್ಲಿ ತುಂಬ ಓಕೆ. PUCಯಲ್ಲಿ ಸೈನ್ಸ್ ತಗೊಳ್ತೀರಾ, ಅಫ್ಕೋರ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಪ್ರಾಬಬ್ಲಿ ಮೋಸ್ಟ್ ಆಫ್ ದ ಪ್ಲೇಸ್ ಇಟ್ ಈಸ್ ಕಾಮನ್. ಈಗ ಹೊಸ ಎಜುಕೇಷನ್ ಪಾಲಿಸಿಲಿ ಇದೆಲ್ಲ ಚೇಂಜಸ್ ಆಗುತ್ತೆ. ದಟ್ ಇಸ್ ಅನ್ ಅಡ್ವಾಂಟೇಜ್. ವೇರ್ ನಮಗಷ್ಟು ಪ್ರಿವಿಲೇಜ್ ಇರಲಿಲ್ಲ. ನಿಮ್ಮ ಜರ್ನಿಯಲ್ಲಿ ಯಾವುದೋ ಒಂದು ಕಡೆ ಈ ನ್ಯೂ ಎಜುಕೇಷನ್ ಪಾಲಿಸಿ ಬಂದರೆ ತುಂಬ ಅಡ್ವಾಂಟೇಜಸನ್ನು ನಿಮಗೆ ಕೊಡುತ್ತೆ. ಇಟ್ ಮೇಕ್ಸ್ ಯು ಮಚ್ ಮೋರ್ ಸ್ಟ್ರಾಂಗರ್. ಆಲ್ ರೈಟ್, ಸೈನ್ಸಲ್ಲಿ ನೀವು ಓವರಾಲ್ ಏನು ಕಲಿತೀರಾ ಅಂತ ಹೇಳಿದರೆ, ಬ್ರಾಡ್ಲಿ ನಾನು ಅದನ್ನು 2 ಹೇಳ್ತೀನಿ. ಒಂದು ಪ್ಯೂರ್ ಸೈನ್ಸ್, ಒಂದು ಅದರ್ಸ್. ಪ್ಯೂರ್ ಸೈನ್ಸಲ್ಲಿ ಸೈಂಟಿಸ್ಟ್ ಆಗಬೇಕು, ಹಾಗೆ ಆ ಲೆಕ್ಕದಲ್ಲಿ ಹೋಗುವಂಥದ್ದು.
ವೇರ್ ಹಾರ್ಡ್ ಕೋರ್ ಸಬ್ಜೆಕ್ಟ್ ಬಗ್ಗೆ ಡೀಪಾಗಿ ಸ್ಟಡಿ ಮಾಡ್ತೀಯ, ಅದು ಒಂದು. ಇನ್ನೊಂದು, ಯು ವಾಂಟ್ ಟು ಗೋ ಇನ್ ಟು ಎ ಕೈಂಡ್ ಆಫ್ ಎ ಪ್ರೊಫೆಷನಲ್ ಮೋಡ್. ವಾಟ್ ಈಸ್ ದಟ್ ಪ್ರೊಫೆಷನಲ್? ಎಕ್ಸಾಂಪಲ್, ನಾನು ಇಂಜಿನಿಯರ್ ಆಗಬೇಕು, ಆರ್ ನಾನು ಫಿಟ್ನೆಸ್ ಹೆಲ್ತ್ ಇಂಡಸ್ಟ್ರಿ ಆ ಕಡೆ ಹೋಗಬೇಕು, ಡಾಕ್ಟರ್ ಆಗಬೇಕು, ನರ್ಸ್ ಆಗಬೇಕು, ಆ ರೀತಿ ಎರಡನೇ ಕೆಟಗರಿ. ಮೂರನೇದು, ನಿಮಗೆ ಗೊತ್ತಿರೋ ಹಾಗೆ ಇದರ ಅಲಾಂಗ್ ವಿತ್ ದಿಸ್ ಒಂದು ನಿಮ್ಮ ಇಂಟೆಗ್ರಲ್ ಪಾರ್ಟ್ ಆಫ್ ಯುವರ್ ಲೈಫ್ ಈಸ್ ಅಬೌಟ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಇದು ಮತ್ತು ಈಗೆಲ್ಲದೂ ಒಂದಲ್ಲ ಒಂದು ಲಿಂಕ್ ಆಗ್ತದೆ. ಬಟ್ ಬ್ರಾಡ್ಲಿ ಇದೆಲ್ಲ ನಿಮಗೆ ಆಪ್ಷನ್ಗಳಿದೆ, ತುಂಬ ಆಪ್ಷನ್ಗಳಿದೆ. ಸಮಯದ ಅಭಾವ ಇರೋಗೋಸ್ಕರ ನಾನು ಇದನ್ನು ಮಾತ್ರ ಇವತ್ತು ಹೈಲೈಟ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಎರಡನೇದು, ಭಾಳ ವಿದ್ಯಾರ್ಥಿಗಳು ಎಕ್ಸಾಕ್ಟಾಗಿ ಗೊತ್ತಿಲ್ಲದಿರುವಂಥ ಏರಿಯಾ. ಯಾಕಂದರೆ ನಿಮಗೆ ನಮ್ಮ ಸ್ಕೂಲಿಂಗ್ ಸಿಸ್ಟಮಲ್ಲಿ ಹೇಗಿದೆ ಅಂದರೆ ಫಿಸಿಕ್ಸ್ ಹೆಚ್ಚು ಕಮ್ಮಿ ಎಲ್ಲರಿಗೂ ಇದೆ ಅಲ್ವಾ, ಕೆಮಿಸ್ಟ್ರಿ ಎಲ್ಲರಿಗೂ ಇದೆ, ಯಾರಿಗಿರಲಿಲ್ಲ ಹೇಳಿ 10ನೇ ಕ್ಲಾಸಲ್ಲಿ ಎಲ್ಲರಿಗೂ ಇದೆ, ಮ್ಯಾಥ್ಸ್ ಕಂಪಲ್ಸರಿ, ಬಯಾಲಜಿ ಕಂಪಲ್ಸರಿ, ಇದೆಲ್ಲ ಇತ್ತು. ಅದೇ ಅಕೌಂಟೆನ್ಸಿ ಕಂಪಲ್ಸರಿನ ಇಲ್ಲ, ಎಕನಾಮಿಕ್ಸ್ ಕಂಪಲ್ಸರಿನ ಇಲ್ಲ, ಎಲ್ಲ ಒಂದೆರಡು ಪೇಜ್ ಇರ್ಬೋದು ಅಷ್ಟೇ. ಹಾಗಾಗಿ ವಿದ್ಯಾರ್ಥಿಗಳೇ, ಕಾಮರ್ಸನ್ನು ಒಂದು ಸ್ವಲ್ಪ ಕಡಿಮೆ ನೋಡೋಕ್ಕೆ ಒಂದು ಕಾರಣ ಏನಂದರೆ, ಎಲ್ಲಿಂದ ನಿಮಗೆ ಫೀಡರ್ ಆಗಿ ಬರ್ತೀರಾ ಆ ಸಿಸ್ಟಮಲ್ಲಿ ಇದ್ರ ಬಗ್ಗೆ ನಿಮಗೆ ತುಂಬ ಡೀಪ್ ನಾಲೆಜ್ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಇವತ್ತು ಸ್ವಲ್ಪ ಜಾಸ್ತಿ ವಿವರವನ್ನು ಕೊಡ್ತೀನಿ, ಜಾಸ್ತಿ ಐಡಿಯಾವನ್ನು ಕೊಡ್ತೀನಿ. ದ ಫೀಲ್ಡ್ ಕಾಲ್ಡ್ ಕಾಮರ್ಸ್ ಆರ್ ಇಟ್ಸ್ ವಾಣಿಜ್ಯ, ಕನ್ನಡದಲ್ಲಿ ವಾಣಿಜ್ಯ ಅಂತ ಹೇಳ್ತೀವಿ. ಹಾಗಾದರೆ ವಾಣಿಜ್ಯದಲ್ಲಿ ನೀವು ಏನೆಲ್ಲ ಕಲಿತೀರಾ, ಏನೆಲ್ಲ ತಿಳ್ಕೊಳ್ಳೋಕ್ಕಿದೆ? ವಾಣಿಜ್ಯದಲ್ಲಿ ತುಂಬ ಇದೆ. ಒಂದು ಬ್ರಾಡ್ಲಿ ಯು ಆರ್ ಲರ್ನ್ ಸಮಥಿಂಗ್ ರಿಲೇಟೆಡ್ ಟು ಮನಿ, ಫೈನಾನ್ಸ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಒನ್. ಯಾರಾದಿದ್ದಾರ ದುಡ್ಡು ಇಲ್ಲದೆ, ದುಡ್ಡು ಬೇಡ ಅಂತ? 2 ದಿವಸ ಊಟ ಹಾಕ್ತಿದ್ರು ಗೊತ್ತಾಗ್ತದೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ದುಡ್ಡು ಇಂಪಾರ್ಟೆಂಟ್. ಇಸ್ ಇಟ್ ದ ಓನ್ಲಿ ಫ್ಯಾಕ್ಟರ್ ಟು ಗೆಟ್? ನೋ, ಅದು ಒನ್ ಆಫ್ ದ ಮಲ್ಟಿಪಲ್. ಇಟ್ಸ್ ಎನ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ನೋ ಹೌ ಟು ಮ್ಯಾನೇಜ್ ಯುವರ್ ಮನಿ, ಯು ಹ್ಯಾವ್ ಟು ನೋ ಹೌ ಟು ಇನ್ವೆಸ್ಟ್ ಯುವರ್ ಮನಿ, ಯು ಹ್ಯಾವ್ ಟು ನೋ ಹೌ ಟು ಬಜೆಟ್ ಯುವರ್, ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್. ಇದು ಫೈನಾನ್ಸ್ ಬಗ್ಗೆ ಹೇಳುತ್ತೆ. ನಿಮಗೆ ಎರಡನೇದು ಗೊತ್ತಿರ್ಬೋದು, ಈ ಕಾಮರ್ಸಲ್ಲಿ ನಾವು ಕಲಿತಾ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ತೇವೆ. ನಿಮ್ಮ ಹತ್ರ ತುಂಬ ಮೆಷಿನ್ಸ್ ಇರ್ಬೋದು, ನಿಮ್ಮ ಹತ್ರ ತುಂಬ ಮೆಥಡ್ಗಳಿರ್ಬೋದು, ಯು ಮೇ ಹ್ಯಾವ್ ಮ್ಯಾನ್ ಪವರ್, ಇದೆಲ್ಲ ಇರ್ಬೋದು ನಿಮ್ಮ ಹತ್ರ. ಬಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇಲ್ಲ ಅಂದರೆ ಫೈನಲಿ ದಟ್ ಇಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ಮ್ಯಾನೇಜಿಂಗ್ ಮೆನ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ದಟ್ಸ್ ವೈ it is important for all of us to know how to manage it. That's where commerce is one field which is analyzing, understanding about the management. Third ಗೆ ಬಂದಾಗ, if I go to the third part, the economy study ಮಾಡಬೇಕಾಗಿದೆ. We have to study about various economical factors. ನಿಮಗೊಂದು ಪ್ರಶ್ನೆ ಬರ್ಬೋದು, 2020 ಜನವರಿಲಿರೋ ಸಿಚುವೇಶನ್ ಇವತ್ತಿಲ್ಲ, ಭಾಳ ಚೇಂಜಸ್ ಆಗಿದೆ. ಡಿಮ್ಯಾಂಡ್ ಆಫ್ ದ ಪ್ರಾಡಕ್ಟ್ ಮೈಟ್ ಹ್ಯಾವ್ ಚೇಂಜ್ಡ್, ಗುಡ್ ಅಥವಾ ಬ್ಯಾಡ್ ಇರ್ಬೋದು. ಕೆಲವು ಇಂಡಸ್ಟ್ರಿಗಳು ಆಲ್ಮೋಸ್ಟ್ ನೆಲ ಕಚ್ಚಿಬಿಟ್ಟಿದೆ. ನಿಮ್ಗೆ ಆಗ ಅನಿಸ್ಬೇಕು ಈ ಎಕನಾಮಿಯಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ತದೆ, ನಾವು ಇದನ್ನು ಹೇಗೆ ವಾಪಸ್ ರಿಕವರ್ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಬೇಕಿದೆ. ದಟ್ ಈಸ್ ಎ ಸಬ್ಜೆಕ್ಟ್, ಬ್ಯೂಟಿಫುಲ್ ಸಬ್ಜೆಕ್ಟ್. ಇಟ್ಸ್ ಅ ಮದರ್ ಆಫ್ ಆಲ್ ಯುವರ್ ಕಾಮರ್ಸ್ ಸಬ್ಜೆಕ್ಟ್. ಇಟ್ಸ್ ಕಾಲ್ಡ್ ಎಕನಾಮಿಕ್ಸ್, ಅಲ್ರೈಟ್, ಅಥವಾ ಎಕನಾಮಿ ಅಂತ ನಾವು ಹೇಳ್ಬೋದು. ಸ್ಟೂಡೆಂಟ್ಸ್, ಮೂರನೇ ಪಾರ್ಟಿಗೆ ಬಂದಾಗ, ವೆನ್ ಇಟ್ ಕಮ್ಸ್ ಟು ದ ಥರ್ಡ್ ಪಾರ್ಟ್, ಇಟ್ ಈಸ್ ಆರ್ಟ್ಸ್. ಆರ್ಟ್ಸಲ್ಲಿ ನಿಮಗೆ ಬ್ರಾಡ್ಲಿ ಹ್ಯುಮ್ಯಾನಿಟಿ ಬಗ್ಗೆ, ಲಾಜಿಕ್ ಬಗ್ಗೆ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ, ಅಫ್ಕೋರ್ಸ್ ಹಿಸ್ಟ್ರಿ, ಇದ್ರ ಬಗ್ಗೆ ಎಲ್ಲ ನೀವು ಕಲಿತೀವಿ. ಅನ್ಫಾರ್ಚುನೇಟ್ಲಿ ಅದ್ರ ಬಗ್ಗೆ ಪ್ರಯಾರಿಟಿಗಳು ಕಡಿಮೆ ಆಗ್ತಿದೆ. ಬಟ್ ಅದು ಆಗಬಾರ್ದು. ಒಬ್ಬ ಸಮತೋಲನವಾಗಿ ಆಗಬೇಕಾದ್ರೆ ದರ್ ಇಸ್ ಎನ್ ಇಂಪಾರ್ಟೆನ್ಸ್ ಆಫ್ ಸೈನ್ಸ್, ಅಷ್ಟೇ ಕಾಮರ್ಸ್, ಅಷ್ಟೇ ಆರ್ಟ್ಸ್ ಇರಬೇಕು. ಇಮ್ಯಾಜಿನ್ ಮಾಡಿ ಎಲ್ಲರೂ ಇಂಜಿನಿಯರ್ ಆಗಿ ಹೋಗ್ಬಿಟ್ರು ಅಂತ, ಎಷ್ಟು ಕಷ್ಟ ಅಲ್ವಾ? ಎಲ್ಲರೂ ಚಾರ್ಟ್ ಅಕೌಂಟೆಂಟ್ ಆದರು, ಅದು ಪ್ರಾಬ್ಲಮ್ ಅಲ್ವಾ? ದರ್ ಇಸ್ ಎ ಗುಡ್ ಬ್ಯಾಲೆನ್ಸ್ ಇರಬೇಕು. ಆ ಗುಡ್ ಬ್ಯಾಲೆನ್ಸ್ ಯಾವಾಗ ಆಗತ್ತಂದರೆ, ಕೆಲವೊಂದಿಷ್ಟು ಸೊಸೈಟಲ್ ಫ್ಯಾಕ್ಟರ್ಸ್ಗಳು ಏನಿದೆ ಅದು ಕೆಲವೊಮ್ಮೆ ರಾಂಗ್ ನೋಷನ್ನ ಕೊಡುತ್ತೆ. ಎಲ್ಲರೂ ನನ್ನ ಕ್ಲಾಸ್ಮೇಟ್ಗಳೆಲ್ಲ ಸೈನ್ಸಿಗೆ ಹೋದರು, ಆಗ ವಿದ್ಯಾರ್ಥಿ ಒಬ್ಬ ಕಡಿಮೆ ಪರ್ಸೆಂಟೇಜ್ ಸ್ಟೂಡೆಂಟ್ ಅವನು ಕೀಳರಿಮೆಯನ್ನು 11th ಸ್ಟ್ಯಾಂಡರ್ಡಲ್ಲಿ ಬೆಳೆಸ್ಕೊಂಡ್ಬಿಡ್ತಾನೆ. ನನಗೆ ಆಗೋದಿಲ್ಲೇನೋ, ಯಾಕೆ ನನ್ನ ಫ್ರೆಂಡ್ಸ್ಗಳೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡ್ರು. ದಟ್ಸ್ ಓಕೆ, ಅಬ್ಸಲ್ಯೂಟ್ಲಿ ಓಕೆ. 3 ಡಿಫ್ರೆಂಟ್ ಫೀಲ್ಡ್ಗಳು, 3 ಬೇರೆ ಬೇರೆ ರೀತಿ ಇದ್ದದು, ಕಂಪ್ಯಾರಿಸನ್ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಜನ ಪೈನಾಪಲನ್ನು ಆ್ಯಪಲ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ, ರಾಹುಲ್ ದ್ರಾವಿಡನ್ನು ತೆಂಡೂಲ್ಕರ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ, ನೀವು ಯಾವುದೋ ಒಂದು ಪರ್ಸನ್ನ ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡ್ತೇವೆ. ಕಂಪ್ಯಾರಿಸನ್ ಇಟ್ ಸೆಲ್ಫ್ ಈಸ್ ರಾಂಗ್ ಆ್ಯಂಡ್ ದಟ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಸೊ ವಿ ಶುಡ್ ನಾಟ್ ಕಂಪೇರ್ ಇಟ್. ದೇ ಆರ್ ಆಲ್ ದ 3 ಆರ್ ಡಿಫ್ರೆಂಟ್ ಫೀಲ್ಡ್ಸ್ ಟುಗೆದರ್. ಸೊ ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್. ಹಾಗಾಗಿ ಒಂದು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಕ್ಕುಂಟು, ಭಾಳ ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾವುದೇ ಫೀಲ್ಡ್ ತಗೊಳ್ಳಿ, ಈ ಎಜುಕೇಷನ್ ಏನನ್ನು ನಿಮ್ಗೆ ಕೊಡಬೇಕು ಅಂತ ಹೇಳಿದರೆ, ಕ್ಯಾನ್ ಎನಿ ಒನ್ ಚಾಟ್ ಇನ್ ದ ಯೂಟ್ಯೂಬ್ ದೇರ್, ಏನದ ನಿಮ್ಗೆ ಕೊಡಬೇಕು, ವಾಟ್ ದಟ್ ಶುಡ್ ಪ್ರೊವೈಡ್ ಯು. ಈಸ್ ಇಟ್ ಮಾರ್ಕ್ಸ್? ಐ ಆಲ್ವೇಸ್ ಸೇ ಎಜುಕೇಷನ್ ಇಸ್ ನಾಟ್ ಎ ಮಾರ್ಕ್ಸ್ ಬಿಲ್ಡಿಂಗ್ ಪ್ರೋಸೆಸ್ ಮೈ ಡಿಯರ್, ಇಟ್ ಇಸ್ ಅ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರೋಸೆಸ್.
ಎಜುಕೇಷನ್ ಶುಡ್ ಬಿ ಎ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರೊಸೆಸ್ ಆಗಬೇಕು ಹೊರತು ಮಾರ್ಕ್ಸ್ ಬಿಲ್ಡಿಂಗ್ ಅಲ್ಲ. ಮಾರ್ಕ್ಸ್ ಇಸ್ ಒನ್ ಆಫ್ ದ ಮಲ್ಟಿಪಲ್ ಕಾಂಪೊನೆಂಟ್ಸ್. ಇಟ್ ಶುಡ್ ಬಿ ಅನ್ ಆಟಿಟ್ಯೂಡ್ ಬಿಲ್ಡಿಂಗ್ ಪ್ರೊಸೆಸ್. ಒಂದು ಒಳ್ಳೆ ಗುಡ್ ಆಟಿಟ್ಯೂಡನ್ನು ನಾನು ಕಲಿಸ್ಬೇಕು ನಿಮಗೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್. ಹಾಗಾಗಿ ಸೈನ್ಸ್ ತಿಳ್ಕೊಂಡ್ವಿ, ಕಾಮರ್ಸ್ ತಿಳ್ಕೊಂಡ್ವಿ, ಆರ್ಟ್ಸ್ ತಿಳ್ಕೊಂಡ್ವಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಇದರೊಟ್ಟಿಗೆ ನಿಮಗೆ ಒಂದಿಷ್ಟು ಫೀಲ್ಡಲ್ಲಿ ನಿಮಗೆ ಒಂದಿಷ್ಟರಲ್ಲಿ ಕಾಮನ್ ಆಗಿ ಇರೆಸ್ಪೆಕ್ಟಿವ್ ಆಫ್ ದ ಫೀಲ್ಡ್ ವಿಚ್ ಕುಡ್ ಬಿ ಎಕ್ಸಾಂಪಲ್ ಡಿಸೈನ್ ಇರ್ಬೋದು, ಲಾ ಇರ್ಬೋದು, ಪಬ್ಲಿಕ್ ಸರ್ವಿಸಿಗೆ ಹೋಗುವಂಥದ್ದು ಇರ್ಬೋದು, ಕಮ್ಯುನಿಕೇಷನ್ ಫೀಲ್ಡ್, ಇದು ಕಾಮನ್. ಇದು ಯಾವುದು ಸಬ್ಜೆಕ್ಟ್ ಬೇಕಂತಿಲ್ಲ, PUC ಅದು ತಗೊಳ್ಬೇಕು ಇದು ತಗೊಳ್ಬೇಕು ಅಂತಿಲ್ಲ. ಇವತ್ತಿನ ಒಂದು ಸಿಸ್ಟಮಿನ ಡಿಸ್ಅಡ್ವಾಂಟೇಜ್ ಯಾವುದು ಗೊತ್ತಿಲ್ಲ. ಸೈನ್ಸಿಂದ ಕಾಮರ್ಸ್ ಆ್ಯಂಡ್ ಆರ್ಟ್ಸಿಗೆ ಬರ್ಬೋದು, ಬಟ್ ಉಲ್ಟಾ ಹೋಗೋಕ್ಕಾಗೋದಿಲ್ಲ. ಕಾಮರ್ಸ್ ಆ್ಯಂಡ್ ಆರ್ಟ್ಸಿಂದ ಸೈನ್ಸಿಗೆ ಹೋಗೋಕ್ಕಾಗೋದಿಲ್ಲ ಇವತ್ತಿನಲ್ಲಿ. ಅಫ್ಕೋರ್ಸ್ ನ್ಯೂ ಎಜುಕೇಷನಲ್ಲಿ ತುಂಬ ಸಖತ್ ಬದಲಾವಣೆಗಳನ್ನು ತಗೊಂಡಿದ್ದಾರೆ. Right, let us move on to the very important where my major discussion today, commerce. ಇದರ ಬಗ್ಗೆ ನಾನು ಇವತ್ತೊಂದು ಲಾಸ್ಟ್ ಒಂದು 15 minutes 20 minutes I am going to spend here. ಈ ಕಾಮರ್ಸ್ ವಾಣಿಜ್ಯದ ಬಗ್ಗೆ ಏನು ತುಂಬ ತಪ್ಪು ಕಲ್ಪನೆಗಳಿದೆ. ಫಸ್ಟ್ ಆಫ್ ಆಲ್, in my experience of more than 25 years in this field of commerce, learning, teaching and being a chartered accountant and cost accountant, ವಾಣಿಜ್ಯ ಕಾಮರ್ಸ್ ಅನ್ನೋದು ಒನ್ ಆಫ್ ದ ವಂಡರ್ಫುಲ್ ಏರಿಯಾ ದಟ್ ಯು ಕ್ಯಾನ್ ಆಲ್ವೇಸ್ ಥಿಂಕ್ ಆಫ್. ನಾನೊಂದು ಟೀಸರಲ್ಲಿ ಹೇಳಿದ್ದೆ, ವೆದರ್ ಇಟ್ ಈಸ್ ಎ ಟೆಕ್ನಾಲಜಿಕಲ್ ಚೇಂಜ್ ಇನ್ ಮೊಬೈಲ್ ಇರ್ಬೋದು, ಅಥವಾ ATM ಕಾರ್ಡ್ ಇರುವಂಥದ್ದು ಇರ್ಬೋದು, ಆರ್ ಇಟ್ ಕ್ಯಾನ್ ಬಿ ಸಮಥಿಂಗ್ ಲೈಕ್ ಯು ಆರ್ ಡೀಲಿಂಗ್ ವಿತ್ ದ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಆರ್ ಇಟ್ ಕುಡ್ ಬಿ ಎ ಟ್ರೇಡ್ ಇರ್ಬೋದು, ಆರ್ ಇಟ್ ಕುಡ್ ಬಿ Paytm ಕಾರ್ಡ್ ಇರ್ಬೋದು. ಇದೆಲ್ಲದು ಫೈನಲಿ ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ ಅಂದರೆ ದುಡ್ಡಿಗೆ ಕನ್ವರ್ಟ್ ಆಗ್ತದೆ. ದುಡ್ಡನ್ನು ಡೀಲ್ ಮಾಡೋರೆ ಕಾಮರ್ಸ್ ನೀವು. It can be any area that you choose, can be an economist, can be a banker, can be a manager, chartered accountant, cost accountant. ಯಾವ ಫೀಲ್ಡಲ್ಲಿ ಇಲ್ಲ ಹೇಳಿ ಮನಿ, ಇಟ್ ಇಸ್ ದೇರ್ ಎವ್ರಿವೇರ್. and commerce is such a wonderful area where it gives you a complete different perspective to you. ಹಾಗಾದರೆ ಕಾಮರ್ಸಲ್ಲಿ ನಾನು ಕಲಿಬೇಕಾದ್ರೆ ಏನೇನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು, ಏನೆಲ್ಲ ಇದೆ ಇದರಲ್ಲಿ ಅಂತ ಒಂದು ಅಫ್ಕೋರ್ಸ್ ನಾನೀಗ ತುಂಬ ಡಿಸ್ಕಸ್ ಮಾಡಿದಾಗೆ ಮನಿ ಬಗ್ಗೆ ಇದೆ. ಯು ಡೀಲ್ ಲಾಟ್ ಅಬೌಟ್ ಮನಿ ದೇರ್. The second area that you look at is about trade. ಹೇಗೆ ವ್ಯವಹಾರಗಳಾಗ್ತದೆ. ಪ್ರಾಬಬ್ಲಿ ದ ಥರ್ಡ್ ಏರಿಯಾ ಈಸ್ ಅಬೌಟ್ ಪ್ರೊಡಕ್ಷನ್ಗಳು ಹೇಗಾಗುತ್ತೆ, ಡಿಸ್ಟ್ರಿಬ್ಯೂಷನ್ಗಳು ಹೇಗಾಗುತ್ತೆ, ನೆಟ್ವರ್ಕಿಂಗ್ಗಳು ಹೇಗೆ, ನೆಟ್ವರ್ಕಿಂಗ್ ಚಾನಲ್ಗಳು ಹೇಗೆ ನಡೀತದೆ, ಇದನ್ನೆಲ್ಲ ವೇರ್ ಹೌಸಿಂಗ್ ಅಂದರೆ ಹೇಗೆ, ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ನಿಮಗೆ ಮೂರು ಬ್ರಾಡ್ಲಿ ನಾನು ಹೇಳಿದ್ದೀನಿ. ಕಾಮರ್ಸಿನ ಓವರ್ ಆಲ್ ಲರ್ನಿಂಗಲ್ಲಿ ಇದು ಮೂರು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. ನಿಮ್ಗೊಂದು ಪ್ರಶ್ನೆ ಬರ್ಬೋದು ಈಗ. ಓಕೆ, ಸೊ ನಿಮಗೆ ಕಾಮರ್ಸ್ ಬಗ್ಗೆ ಗೊತ್ತಾಯಿತು, ಇದಿದೆ ಸರ್, ನಾನು ಏನೆಲ್ಲ ಸಬ್ಜೆಕ್ಟನ್ನು ಕಲಿತೀನಿ ಅಂತ ಬರ್ಕೊಳ್ತಾ ಹೋಗಿ. ಭಾಳ ಇಂಟ್ರೆಸ್ಟಿಂಗ್. ಒಂದು ಬ್ಯೂಟಿಫುಲ್ ಸಿಟಿ ತೊಗೊಳ್ಳುವ. ಯಾವ ತೊಗೊಳ್ಳುವ? ಲೆಟ್ ಅಸ್ ಕನ್ಸಿಡರ್ ಎ ಬ್ಯೂಟಿಫುಲ್ ಸಿಟಿ. ತುಂಬ ಚೆನ್ನಾಗಿರೋ ಒಂದು ಸಿಟಿ ತೊಗೊಳ್ಳುವ, ಕಾಲ್ಡ್ ಉಡುಪಿ. ಏನೋ ಹೆಸರೇನು? ಉಡುಪಿ. ಆ್ಯಂಡ್ ಈ ನನ್ನ ಯೂಟ್ಯೂಬ್ ನಾನೀಗ ಮಾಡ್ತಿರೋದು ಉಡುಪಿಯಿಂದನೇ. ಈಗ ಉಡುಪಿಯಲ್ಲಿ ಲೆಟ್ ಅಸ್ ಕನ್ಸಿಡರ್ ಕೊರೋನಾ ಆಗಿರೋದ್ರಿಂದ ಅಸ್ಯೂಮ್ ಮಾಡುವ ಯಾರೋ ಒಬ್ಬರು ದೇವರಾಯ ಅಂತ ಒಬ್ಬ ಏನು ಮಾಡ್ತಾನೆ ಅಂದರೆ ಒಂದು ಇದರಲ್ಲಿ ಒಂದು ಕೊರೋನಾಗೆ ಒಂದು ಮೆಡಿಸಿನನ್ನು ಹುಡುಕಬೇಕು ಅಂತೇಳಿ ಹೋಗ್ತಾನೆ. ಸ್ವಲ್ಪ ರಿಸರ್ಚ್ ಮಾಡ್ತಾನೆ, ಒಂದು ಮೆಡಿಸಿನ್ ತಯಾರು ಮಾಡೋ ಒಂದು ಫ್ಯಾಕ್ಟ್ರಿ ಹಾಕ್ತಾನೆ. ಆ ಫ್ಯಾಕ್ಟ್ರಿ ಹೆಸರನ್ನು ಹೀಗೆ ಕೊಡ್ತಾನೆ, ಈ ನೇಮ್ ಇಟ್ ಆಸ್ ಉಡುಪಿ ಕೃಷ್ಣ ಲಿಮಿಟೆಡ್ ಅಂತೇಳಿ ನೇಮ್ ಇಡ್ತಾನೆ. ಮೆಡಿಸಿನನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದನ್ನು ಮಾಡಬೇಕಾದ್ರೆ ತುಂಬ ರಿಸರ್ಚ್ ಬೇಕು, ತುಂಬ ಜನ ಬೇಕು, ತುಂಬ ಸೈಂಟಿಸ್ಟ್ಗಳು ಬೇಕು, ಪ್ರೊಫೆಸರ್ಸ್, ಡಾಕ್ಟರ್ಸ್ಗಳು ಬೇಕು, ಒಂದಿಷ್ಟು ಜನ ಕ್ಲರಿಕಲ್ ಸ್ಟಾಫ್ ಇದೆ, ಅಡ್ಮಿನ್ ಸ್ಟಾಫ್ಗಳು, ಸಿಕ್ಕಾಪಟ್ಟೆ ಖರ್ಚಿದೆ, ದುಡ್ಡಿಲ್ಲ. ದೇವರಾಯನ ಹತ್ರ ಜಾಸ್ತಿ ದುಡ್ಡಿಲ್ಲ. ಅವನೇನು ಮಾಡ್ತಾನಂದರೆ ಆಲ್ ಓವರ್ ಇಂಡಿಯಾದಿಂದ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅದಕ್ಕೆ ದುಡ್ಡು ಹಾಕ್ಬೋದು ಅಂತ ಎಲ್ಲ ಆಲ್ ಓವರ್ ಇಂಡಿಯಾದಿಂದ ದುಡ್ಡು ಹಾಕ್ತಾರೆ. ಅದಕ್ಕೆ ನಾನು ಶೇರ್ಸ್ ಅಂತ ಹೇಳ್ತೀನಿ. ಈ ಕಂಪನಿ ಆಗಿರೋಕ್ಕೋಸ್ಕರ ಶೇರ್ಸಿಗೆ ದುಡ್ಡು ಹಾಕ್ತಾರೆ. 50 ಶೇರ್, 100 ಶೇರ್, ಹಾಗೆ 1,000, 5,000, 10,000, 50,000, 1 ಲಕ್ಷ ಹೀಗೆಲ್ಲ ದುಡ್ಡು ಹಾಕ್ತಾರೆ. ಆಲ್ ರೈಟ್, ಚೆನ್ನಾಗಾಯಿತು. ಉಡುಪಿ ಕೃಷ್ಣ ಲಿಮಿಟೆಡ್ ಇದ ಫ್ಯಾಕ್ಟ್ರಿಯಲ್ಲಿ ಚೆನ್ನಾಗಾಯಿತು. ಫಸ್ಟ್ ಇಯರಲ್ಲಿ ಕೊರೋನಾದ ಮೆಡಿಸಿನ್ಗಳು ತುಂಬ ಹಿಟ್ ಆಯಿತು, ಆಲ್ ಓವರ್ ಗ್ಲೋಬಿಗೆ ಹೋಗ್ತಾ ಇದೆ. ಅಫ್ಕೋರ್ಸ್ ಅಲ್ವಾ, ನೀವೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ, ದುಡ್ಡು ಹಾಕಿದ್ದೀರಾ, ನೀವು ಓನರ್, ನೀವು ಮ್ಯಾನೇಜರ್ ಅಲ್ಲ, ಯು ಆರ್ ನಾಟ್ ಜಸ್ಟ್ ದ ಮ್ಯಾನೇಜರ್ಸ್ ಆಫ್ ದ ಕಂಪನಿ. ಮ್ಯಾನೇಜ್ ಮಾಡಿದರೆ ಒಂದು 5-6 ಜನ ಬೀಯಿಂಗ್ ಇನ್ ಉಡುಪಿ, ಬಟ್ ಇನ್ವೆಸ್ಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ನೇಷನ್. ಹಾಗಾಗಿ ನೀನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ನೀನು ಇಷ್ಟು ದುಡ್ಡು ಹಾಕಿದ್ಯಾ, ಇಷ್ಟೆಲ್ಲ ಖರ್ಚಾಗಿದೆ, ಇಷ್ಟು ಉಳಿದಿದೆ ಅಂತ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್. ಆ್ಯಂಡ್ ದಟ್ ರಿಕ್ವೈರ್ಸ್ ಎ ಲ್ಯಾಂಗ್ವೇಜ್, ರೈಟ್? ಐ ಆಮ್ ಟಾಕಿಂಗ್ ಇನ್ ಕನ್ನಡ, ಐ ಆಮ್ ಟಾಕಿಂಗ್ ಇನ್ ಇಂಗ್ಲೀಷ್. ಅದಕ್ಕೊಂದು ಲ್ಯಾಂಗ್ವೇಜ್ ಬೇಕು, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಮೊದಲನೇದು ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಯಾವುದು ಅಂತ ಕೇಳಿದರೆ ವೆರಿ ವಂಡರ್ಫುಲ್ ಸಬ್ಜೆಕ್ಟ್ ಕಾಲ್ಡ್ ಅಕೌಂಟೆನ್ಸಿ. ಸಬ್ಜೆಕ್ಟಿನ ಹೆಸರೇನು? ಅಕೌಂಟೆನ್ಸಿ. ಫಸ್ಟ್ ಸಬ್ಜೆಕ್ಟ್ ಯು ಲರ್ನ್ ಆ್ಯಸ್ ಅನ್ ಅಕೌಂಟೆನ್ಸಿ. ಸ್ಟೂಡೆಂಟ್ಸ್, ಈಗ ಎರಡನೇದಕ್ಕೆ ಬರುವ. ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಇಸ್ ಕಾಲ್ಡ್ ಅಕೌಂಟೆನ್ಸಿ. ಐ ಥಿಂಕ್ ಅರ್ಥ ಆಯ್ತು. ನಿಮ್ಮ ಥ್ರೂಔಟ್ ಯುವರ್ PUC ಆ್ಯಂಡ್ BCom
ಆರ್ ಫರ್ದರ್ ಕೋರ್ಸಸ್ ಆರ್ ಚಾರ್ಟರ್ಡ್ ಅಕೌಂಟೆನ್ಸಿ, ಬೇರೆ ಎಲ್ಲ ಫೀಲ್ಡ್ ಹೇಳಿದಲ್ವ. ಅಕೌಂಟೆನ್ಸಿಯಲ್ಲಿ ನೀನು ಬುಕ್ಕನ್ನು ಮೇಂಟೈನ್ ಮಾಡೋದು ಹೇಗೆ, ಪ್ರಾಫಿಟ್ ಲೆಕ್ಕ ಮಾಡೋದು ಹೇಗೆ, ಬ್ಯಾಲೆನ್ಸ್ ಶೀಟ್ ಅಸೆಟ್ಗಳು ಲಯಬಿಲಿಟಿ ಹೇಗೆ, ಇದನ್ನೆಲ್ಲ ಕಲಿಯೋಕ್ಕೆ ನಿಮಗೆ ಅಕೌಂಟೆನ್ಸಿ ಹೆಲ್ಪ್ ಆಗುತ್ತೆ. ಈಗ ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಿನಗೊಂದು ಡೌಟ್ ಬರ್ಬೋದಲ್ವ, ನಾನು ಕಂಪನಿ ಮಾಡಿದರೆ ಒಳ್ಳೆಯದಾ, ಶುಡ್ ಐ ಡೂ ಎ ಪಾರ್ಟ್ನರ್ಶಿಪ್ ಆರ್ ಶುಡ್ ಐ ಡೂ ಎ LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಮಾಡೋದಾ, ಶುಡ್ ಐ ಡೂ ಎ ಪ್ರೈವೇಟ್ ಲಿಮಿಟೆಡ್ ಆ ಪಬ್ಲಿಕ್ ಲಿಮಿಟೆಡ್ ಕಂಪನಿನ, ಅಥವಾ ಟ್ರಸ್ಟ್ ಮೂಲಕ ಮಾಡೋದಾ, ಕೋಆಪರೇಟಿವ್ ಸೊಸೈಟಿ ಮಾಡೋದಾ, ಹೀಗೆ ನೂರಾರು ಆಪ್ಷನ್ ಇದೆ ನಿಮಗೆ. ಇಟ್ಸ್ ನಾಟ್ ದಟ್ ವೆರಿ ಸಿಂಪಲ್ ಮ್ಯಾಥ್ಸ್. ಹಾಗಾಗಿ ನಿಮ್ಗೊಂದು ವರಿ ಬರ್ತದೆ, ಸರ್ ಇದು ಮಾಡಬೇಕಾದ್ರೆ ಇಸ್ ಎನಿ ರೂಲ್, ಇಸ್ ಎನಿ ಪಾರ್ಟ್ನರ್ಶಿಪ್ಪಲ್ಲಿ ಏನೋ ರೂಲ್ ಇದೆಯಾ? ಎಸ್, ದರ್ ಇಸ್ ಎ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಕಂಪನೀಸ್ ಆ್ಯಕ್ಟ್ ಇದೆಯಾ? ಎಸ್, 1956 ಹೋಗಿ 2013 ಕಂಪನೀಸ್ ಆ್ಯಕ್ಟ್ ಬಂದಿತ್ತು. ಹಾಗಾಗಿ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕಿದೆ, ಲಾ ಇದೆ, ಪ್ರಿನ್ಸಿಪಲ್ಸ್ ಇದೆ, ಐಡಿಯಾಸ್ ಇದೆ ಅದರಲ್ಲಿ. ಅದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಗೆ ಅದಕ್ಕೊಂದಿಷ್ಟು ನಾಲೆಜ್ ಬೇಕು ಸ್ಟೂಡೆಂಟ್ಸ್. ಏನು ಬೇಕು ಅದಕ್ಕೆ? ಅದನ್ನೆಲ್ಲ ಐಡಿಯಾಸ್ನ ತಿಳ್ಕೊಳ್ಳೋಕ್ಕೆ, ಸ್ಕ್ರೀನಲ್ಲಿ ನೋಡಿ ನಿಮ್ಗೊಂದು ಐಡಿಯಾ ಬರ್ತದೆ, ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ನಿನಗೆ ಒಂದು ಬಿಸ್ನೆಸ್ಸಿನ ಓವರಾಲ್ ಲಾಜಿಕ್, ಐಡಿಯಾ, ಪ್ರಿನ್ಸಿಪಲ್ಸ್, ಥಿಯರಿಯನ್ನು ತಿಳ್ಕೊಳ್ಬೇಕು. ಹೇಗೆ ಸೋಷಿಯಲ್ ಸ್ಟಡೀಸ್ ಅಥವಾ ಸೋಷಿಯಲ್ ಸೈನ್ಸ್ ಅಂತ ಮಾಡ್ತಿದ್ವಿ, ಹಾಗೆ ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಂತ ಕಲಿತೀವಿ. ಹಾಗಾಗಿ ಅಕೌಂಟೆನ್ಸಿ ಮೊದಲನೇ ಸಬ್ಜೆಕ್ಟ್, ಬಿಸ್ನೆಸ್ ಸ್ಟಡೀಸ್ ಎರಡನೇ ಸಬ್ಜೆಕ್ಟ್. ಮೂರನೇದಕ್ಕೆ ಎಂಟರ್ ಆಗುವ. ಈಗ ನೀನು ಮೆಡಿಸಿನ್ನ ತಯಾರು ಮಾಡಬೇಕಾದ್ರೆ ನಿಮ್ಗೊಂದು ಡೌಟ್, ಎಷ್ಟು ಪ್ರೈಸಿಗೆ ಸೇಲ್ ಮಾಡ್ಬೋದು ಆನ್ ಎನ್ ಆವ್ರೇಜ್? ಒಂದು ಟ್ಯಾಬ್ಲೆಟ್ ಯಾವ ರೂಪಿಗೆ ಸರ್? MRP ಮ್ಯಾಕ್ಸಿಮಮ್, ಇದು ಮಿನಿಮಮ್, ಈ ಪ್ರೈಸಲ್ಲಿ ಸೇಲ್ ಮಾಡ್ಬೋದು ಡಿಸ್ಕೌಂಟ್ ಎಲ್ಲ ಹೋಗಿ. ಅಥವಾ ನೀನು ಕೊಟ್ಟಿರುವಂಥ ಕ್ವಾಲಿಟಿ ಏನಾದರೂ ಡಿವಿಯೇಷನ್ಸ್ ಇದೆಯಾ, ಏನಾದರೂ ವಾಟ್ ಈಸ್ ದ ಎಕ್ಸಾಂಪಲ್, ಅದನ್ನು ತಗೊಂಡ ನಂತರ ಅವನ ಸರ್ವೈವಲ್ ಎಷ್ಟು ಚಾನ್ಸಸ್, ಪ್ರೊಬ್ಯಾಬಿಲಿಟಿ, ನಿಮ್ಮ ಫೇವ್ರೇಟ್ ಚಾಪ್ಟರ್ ಇನ್ ಯುವರ್ ಮ್ಯಾಥ್ಸ್. ಸ್ಟೂಡೆಂಟ್ಸ್ ಇದನ್ನೆಲ್ಲ ತಿಳ್ಕೊಳ್ಬೇಕು. ಅಥವಾ 4 ವರ್ಷದ ಗ್ರಾಫ್ ಹಾಕಿ ಸೇಲ್ಸ್, 4 ತಿಂಗಳ ಗ್ರಾಫ್ ಸೇಲ್ಸ್ ಇಷ್ಟಾಯಿತು, ಅಥವಾ ನೀನು ಒಂದು ಪೈ ಚಾರ್ಟ್ ಹಾಕಿ ಕಲ್ತಿರ್ಬೋದು. ಇದರಲ್ಲಿ ಕನ್ಸ್ಯೂಮ್ ಮಾಡಿದವರು ಲೆಸ್ ದ್ಯಾನ್ 10 ಇಯರ್ಸ್ ಇಷ್ಟು ಜನ, ಮೋರ್ ದ್ಯಾನ್ 70 ಇಯರ್ಸ್ ಇಷ್ಟು ಜನ, 10 to 30 ಇಯರ್ಸ್, ಇದಕ್ಕೊಂದು ಪೈ ಚಾರ್ಟ್ ಹಾಕ್ತೀಯಾ? ಇದನ್ನೆಲ್ಲ ತಿಳ್ಕೊಳ್ಬೇಕಲ್ಲ, ಅದಕ್ಕೆ ಡೇಟಾ ಬೇಕು ನಿನಗೆ. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಒನ್ ಸಚ್ ವಂಡರ್ಫುಲ್ ಸಬ್ಜೆಕ್ಟ್ ವಿಚ್ ಇಸ್ ಕಾಮನ್ ಇನ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಎಟ್ ಪ್ರೆಸೆಂಟ್, ಇದು ಕಾಮನ್ ಇದೆ ಎರಡರಲ್ಲೂ ಸೇಮ್ ಸಬ್ಜೆಕ್ಟ್, ದಟ್ ಈಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್. ಏನದು? ದಟ್ ಇಸ್ ಕಾಲ್ಡ್ ಸ್ಟ್ಯಾಟಿಸ್ಟಿಕ್ಸ್. ಹಾಗಾಗಿ ಸೈನ್ಸಲ್ಲಿರೋ ಸ್ಟ್ಯಾಟ್ಸ್, ಕಾಮರ್ಸಲ್ಲಿರೋ ಸ್ಟ್ಯಾಟ್ಸ್ ವ್ಯತ್ಯಾಸ ಅಲ್ಲ, ಸೇಮ್. ಸ್ಟೂಡೆಂಟ್ ಇದನ್ನು ಕಲ್ತ. ಸ್ಟ್ಯಾಟಿಸ್ಟಿಕ್ಸ್ ಇಸ್ ಎ ಥರ್ಡ್, ಅಕೌಂಟೆನ್ಸಿ ಡನ್, ಬಿಸ್ನೆಸ್ ಸ್ಟಡೀಸ್ ಡನ್, ಸ್ಟ್ಯಾಟಿಸ್ಟಿಕ್ಸ್ ಡನ್. ನಾನು ನಿಮಗೆ ಹೇಳ್ತಾ ಇದ್ದೆ, ಈಗ ನಿಮಗೆ ಸಡನ್ನಾಗಿ ಕೊರೋನಾ ಟೈಮಲ್ಲಿ ಪ್ರೈಸ್ಗಳು ಸಡನ್ನಾಗಿ ಕೆಲವಕ್ಕೆಲ್ಲ ಜಾಸ್ತಿ ಆಯಿತು. ವೆಜಿಟೇಬಲ್ಸ್ ಪ್ರೈಸ್ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಮಾಸ್ಕ್ ಫಾರ್ ಎಕ್ಸಾಂಪಲ್ ಬಿಗಿನಿಂಗಲ್ಲಿ 400-500 ರೂಪಾಯಿಗೆಲ್ಲ ಸೇಲ್ ಮಾಡಿದರು, ಸಡನ್ನಾಗಿ ಜಾಸ್ತಿ ಆಯಿತು, ಕಡಿಮೆ ಆಯಿತು, ಪ್ರೊಡಕ್ಷನ್ಗಳು ಜಾಸ್ತಿ. ಹಾಗಾಗಿ ಆ ಡಿಮ್ಯಾಂಡ್ ಹೇಗೆ, ಸಪ್ಲೈ ಹೇಗೆ, ಇಂಟ್ರೆಸ್ಟ್ ರೇಟ್ಗಳು ಹೇಗಿದೆ, ನಮ್ಮ ದೇಶದ ಎಕನಾಮಿ ಎಷ್ಟು ಸ್ಟ್ರಾಂಗ್ ಇದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಯಾಕೆ ಎಂಟೈರ್ ವರ್ಲ್ಡ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಬೇಕಂತಿದ್ದಾರೆ? ವೈ ಆಲ್ ಆಫ್ ದೆಮ್ ಆರ್ ಇಂಟ್ರೆಸ್ಟೆಡ್ ಟು ಇನ್ವೆಸ್ಟ್ ಇನ್ ಅವರ್ ಕಂಟ್ರಿ? ಯಾಕೆ? ಬಿಕಾಸ್ ವಿ ಹ್ಯಾವ್ ದ ಮೋಸ್ಟ್ ಯಂಗ್ ಪಾಪ್ಯುಲೇಷನ್. ಯಂಗ್ ಪಾಪ್ಯುಲೇಷನ್ ಭಾಳ ಇದೆ, ನಮ್ಮ ಡೆಮೋಗ್ರಫಿಕಲ್ ಅಡ್ವಾಂಟೇಜಸ್ ಇದೆ, ನಮ್ಮ ಎಕನಾಮಿ ಭಾಳ ಸ್ಟ್ರಾಂಗ್ ಇದೆ, ಇಲ್ಲಿ ಇದರ ಬ್ಯಾಂಕ್ಗಳ ಸಿಸ್ಟಮ್ಗಳು ಸ್ಟ್ರಾಂಗ್ ಇದೆ. ಹಾಗಾಗಿ ಹೊರಗಡೆ ನಮ್ಮ ಎಕನಾಮಿ ಬಗ್ಗೆ ಸ್ಟಡಿ ಮಾಡ್ತಾರೆ ಅಂದರೆ ನಮ್ಮ ಎಕನಾಮಿ ಬಗ್ಗೆ ನಾವೆಷ್ಟು ತಿಳ್ಕೊಳ್ಬೇಕು. ಹಾಗಾಗಿ ಅದ್ರ ಬಗ್ಗೆ ಡಿಮ್ಯಾಂಡ್, ಸಪ್ಲೈ, ಕಾಸ್ಟ್ ಎಷ್ಟು, ರೆವಿನ್ಯೂ ಎಷ್ಟು, ಯಾವ ರೀತಿ ಮಾರ್ಕೆಟ್, ಇಸ್ ಇಟ್ ಮಲ್ಟಿಪಲ್ ಜನ ಇದ್ದಾರಾ, ಒಬ್ಬರೇ ಇದೆಯಾ ನೀನು, ಮೊನೋಪಲಿನ, ಈ ರೀತಿ ಕಲಿಯುವಂಥ ಸಬ್ಜೆಕ್ಟಿನ ಹೆಸರು ಎಕನಾಮಿಕ್ಸ್. ಆಸ್ ಐ ಟೋಲ್ಡ್, ಇಟ್ ಇಸ್ ದ ಮದರ್ ಆಫ್ ಆಲ್ ಯುವರ್ ಕಾಮರ್ಸ್ ಸಬ್ಜೆಕ್ಟ್ಸ್. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಸ್ಟ್ಯಾಟ್ಸ್, ಎಕನಾಮಿಕ್ಸ್, ನಂತರ ಬರುವಂಥ ಸಬ್ಜೆಕ್ಟ್ ನಿಮಗೆ ಗೊತ್ತಿರ್ಬೋದು, ವಿಚ್ ಇಸ್ ಕಾಮನ್ ಇನ್ ಸೈನ್ಸ್ ಆ್ಯಂಡ್ ಕಾಮರ್ಸ್. ಅಗೇನ್ ಎಕನಾಮಿಕ್ಸ್ ಅಲ್ಲ, ಈಗ ನೆಕ್ಸ್ಟ್ ಹೇಳುವಂಥದ್ದು. ಇವತ್ತಿಷ್ಟು ನಾವು ನಿಮಗೆ ಕನೆಕ್ಟ್ ಮಾಡೋಕ್ಕೆ ಹೇಗಾಯಿತು ಅಂದರೆ ಡ್ಯೂ ಟು ವೇರಿಯಸ್ ಯೂಟ್ಯೂಬ್ ಪ್ರೋಗ್ರಾಮ್ ವಿಚ್ ಐ ಆಮ್ ಡೂಯಿಂಗ್ ಇಟ್. ಫೇಸ್ಬುಕ್ ಇರ್ಬೋದು, ಅದೊಂದು ಮೀಡಿಯಾ ಆಫ್ ಕಮ್ಯುನಿಕೇಷನ್. ನಿಮ್ಮ ಹತ್ರ ಲಾಟ್ ಆಫ್ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರಬೇಕಾಗ್ಬೋದು, ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ಹಾಗಾಗಿ ಒನ್ ಆಫ್ ದ ಮೋಸ್ಟ್ ಡೈನಾಮಿಕ್ ಆ್ಯಂಡ್ ಎವಾಲ್ವಿಂಗ್ ಫೀಲ್ಡ್ ಈಸ್ ಕಾಲ್ಡ್ ಕಂಪ್ಯೂಟರ್ ಸೈನ್ಸ್, ವಿಚ್ ಇಸ್ ಕಾಮನ್ ಇನ್ ಸೈನ್ಸ್ ಆ್ಯಂಡ್ ಕಾಮರ್ಸ್. ಸೊ ಬೇರೆ ಬೇರೆ ಅದು ಗೂಗಲ್ ಅದು ಎಕ್ಸೆಟ್ರಾ ಅದರಲ್ಲೆಲ್ಲ ಬಂದ್ಬಿಡುತ್ತೆ. ಆ್ಯಂಡ್ ನಾಟ್ ಜಸ್ಟ್ ಅಬೌಟ್ ದ ಹಾರ್ಡ್ ಕೋರ್, ಯು ಮೇ ಹ್ಯಾವ್ ಟು ಲರ್ನ್ ಲಾಟ್ ಅಬೌಟ್ ಕಮ್ಯುನಿಕೇಷನ್ ಸಿಸ್ಟಮ್ ಬಿಲ್ಟ್ ಅರೌಂಡ್ ಯು. ನಂತರ ಒಂದು ಸಬ್ಜೆಕ್ಟ್ ಇದೆ ವಿಚ್ ಇಸ್ ನಾಟ್ ಇನ್ ಆಲ್ ಪಾರ್ಟ್ ಆಫ್ ಕರ್ನಾಟಕ ಸ್ಟೇಟ್, ಬಟ್ ಇನ್ ಫ್ಯೂ ಕೇಸಸ್ ಕಾಲೇಜ್ಗಳಲ್ಲಿದೆ. ನಿಮಗೆ ಕೆಲವರಿಗೆ ಸರ್ ನನಗೆ ನಂಬರ್ಗಳು ಭಾಳ ಇಷ್ಟ, ಬಟ್ ಐ ಡೋಂಟ್ ಲೈಕ್ ಬಯಾಲಜಿ, ಐ ಡೋಂಟ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ ಎಕ್ಸಾಂಪಲ್. ದೆನ್ another subject which you can look at is accountancy, statistics in commerce. You can look at another subject called basic maths. What is this basic maths? Maths ಕಲ್ತಿದ್ದೀರಾ, ಹಾರ್ಡ್ ಕೋರ್ ಮ್ಯಾಥ್ಸ್ ಅಲ್ಲ, ಟ್ರಿಗ್ನಾಮೆಟ್ರಿ ಅಷ್ಟಿಲ್ಲ, ಇದೆ ಚೂರು ಇದೆ. ಬಟ್ ಯು ಗೋನ್ ಲರ್ನ್ ಅಬೌಟ್ ಇಂಟ್ರೆಸ್ಟ್ ಹೇಗಾಗುತ್ತೆ, ಬ್ಯಾಂಕಿಗೆ ಹೋಗಿ ಡಿಸ್ಕೌಂಟ್ ಮಾಡ್ಕೊಳ್ಳೋದು ಹೇಗೆ ಬಿಲ್ಲನ್ನು, ಆರ್ ಇಟ್ ಕುಡ್ ಬಿ ಅನ್ ಎಕ್ಸಾಂಪಲ್ ಅಬೌಟ್ ರೇಷಿಯೋ ಪ್ರಪೋರ್ಷನ್. ಈ ರೀತಿಯ ಸಬ್ಜೆಕ್ಟ್ಗಳ ತಿಳ್ಕೊಳ್ಳೋಕೆ ಹೋಗ್ತೀರಾ, ದಟ್ ಈಸ್ ಕಾಲ್ಡ್ ಬೇಸಿಕ್ ಮ್ಯಾಥ್ಸ್.
ಥಿಂಕ್ ಈ ಸಬ್ಜೆಕ್ಟ್ಗಳು ನಿಮಗೆ ಓವರ್ ಆಲ್ ಗ್ಲಾನ್ಸ್ ಅನ್ನು ಕೊಡುತ್ತೆ. ವಾಟ್ ಆರ್ ದ ಸಬ್ಜೆಕ್ಟ್ ಯು ರಿಟರ್ನ್? ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬೇಸಿಕ್ ಮ್ಯಾಥ್ಸ್. ಇದರ ಒಳಗೆ ನೀನು ಓವರ್ ಆಲ್ ಆನ್ ದಿಸ್ ಯು ಹ್ಯಾವ್ ಟು ಡಿಸೈಡ್. ಸ್ಟೂಡೆಂಟ್ಸ್, ನಾನು ಇವತ್ತು ಒಂದು ಸೈನ್ಸ್ ತಗೊಂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಮೆಜಾರಿಟಿ 90% ಆಫ್ ದ ವಿದ್ಯಾರ್ಥಿ ಅವನಿಗೆ ಗೊತ್ತು ವಾಟ್ ಆಫ್ಟರ್ PUC ಅಂದಾಗ ಹೇಳ್ತಾನೆ ಅವನು ಇಂಜಿನಿಯರಿಂಗ್, ಮೆಡಿಸಿನ್ ಅಂತ. ಸ್ಟೂಡೆಂಟ್ಸ್, ಹಾಗಾದರೆ ಕಾಮರ್ಸಲ್ಲಿ ಇದೆಯಾ? ಎಸ್, ಅದಕ್ಕೆ ತುಂಬ ಆಪರ್ಚುನಿಟಿ ಇದೆ. ನಾಲೆಜ್ ಕಡಿಮೆ ಇದೆ ನಮಗೆ, ಆದರೆ ತುಂಬ ಆಪರ್ಚುನಿಟೀಸ್ ಇದೆ. ಸೈನ್ಸಲ್ಲಿ ಹೇಗೆ ಪ್ರೊಫೆಷನಲ್ಗೆ ಹೋಗ್ತಿರೋ ಹಾಗೆ ಕಾಮರ್ಸಲ್ಲಿ ನಮ್ಮ ದೇಶದಲ್ಲಿ 3 ರೀತಿಯ ಪ್ರೊಫೆಷನಲ್ ಕೋರ್ಸ್ ಇದೆ. ಒನ್ ಈಸ್ ಕಾಲ್ಡ್ ಚಾರ್ಟರ್ಡ್ ಅಕೌಂಟೆನ್ಸಿ. ಅಕೌಂಟ್ಸ್, ಟ್ಯಾಕ್ಸ್, ಆಡಿಟ್, ಇದ್ರ ಬಗ್ಗೆ ಸ್ಪೆಷಲಿಸ್ಟ್ ಇರ್ತಾನೆ ಅವನು. ಹೇಗೆ ಒಂದು ದೊಡ್ಡ ಕೆನರಾ ಬ್ಯಾಂಕ್ ಇದೆ, ಆ ಬ್ಯಾಂಕಿನ ವ್ಯವಹಾರಗಳನ್ನು, ಪಬ್ಲಿಕ್ ದುಡ್ಡು ಅಲ್ವಾ ಅದು, ಆ ವ್ಯವಹಾರಗಳು ಸರಿ ಇದೆಯೋ ಇಲ್ಲ ಅಂತೇಳಿ ಒಬ್ಬ ಸರ್ಟಿಫೈ ಮಾಡಬೇಕು, ಅವನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಾನೆ. ರಿಲಯನ್ಸ್ ಗ್ರೂಪ್ ಇದೆ, ಅಂಬಾನಿ ಸ್ಟಾರ್ಟ್ ಮಾಡಿದ್ರು, ಇವತ್ತು ಲಕ್ಷಗಟ್ಟಲೆ ಜನ ಅದಕ್ಕೆ ಇನ್ವೆಸ್ಟ್ ಹಾಕಿದ್ದಾರೆ, ಶೇರ್ ಹೋಲ್ಡರ್ಸ್ ಇದ್ದಾರೆ. ಆ ಬ್ಯಾಲೆನ್ಸ್ ಶೀಟ್, P&L ಅಕೌಂಟ್ ಸರಿ ಇದೆಯಲ್ಲ ಅಂತ ಚೆಕ್ ಮಾಡಬೇಕು, ಆಡಿಟ್ ಮಾಡಬೇಕು, ಅವನು ಚಾರ್ಟರ್ಡ್ ಅಕೌಂಟೆಂಟ್. ಸ್ಟೂಡೆಂಟ್, ಇನ್ನೊಂದು ಸಬ್ಜೆಕ್ಟ್ ಇದೆ ವೇರಿನ್ ಲೀಗಲ್ ಆಸ್ಪೆಕ್ಟ್ ಆಫ್ ದ ಕಂಪನಿ ಭಾಳ ಸ್ಟ್ರಾಂಗ್ ಇರಬೇಕು. ವಾಟ್ ಕಂಪನಿ ಸೆಕ್ರೆಟರಿ ವಿಲ್ ಡೂ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾದ ಸೆಕ್ರೆಟರಿಯಲ್ ಆಸ್ಪೆಕ್ಟ್ಗಳನ್ನು ತಿಳ್ಕೊಳ್ಳೋಕ್ಕೆ, ಲೀಗಲ್ ಆಸ್ಪೆಕ್ಟನ್ನು ತಿಳ್ಕೊಳ್ಳೋಕ್ಕೆ ಲೀಗಲ್ ಗಾರ್ಡಿಯನ್ ಆಫ್ ದ ಕಂಪನಿ ಬೇಕು, ಅವನು ಕಂಪನಿ ಸೆಕ್ರೆಟರಿ. ನೆಕ್ಸ್ಟ್, ಅಸ್ಯೂಮ್ ಮಾಡೋ ಇದಕ್ಕೆ ₹100 ಖರ್ಚಾಗತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಆದರೆ ಇದಕ್ಕೆ ಸೆಲ್ಲಿಂಗ್ ಪ್ರೈಸ್ 120 ಇದೆ, ಖರ್ಚಾಗೋದು 100, ಸೆಲ್ಲಿಂಗ್ ಪ್ರೈಸ್ 120, ₹20 ಮಾರ್ಜಿನ್ ಇನ್ಕ್ರೀಸ್ ಮಾಡೋಕ್ಕೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡು, ಇಲ್ಲ ಅಂದರೆ ಕಾಸ್ಟನ್ನು ಕಡಿಮೆ ಮಾಡು. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡು, ಇಲ್ಲದಿದ್ದರೆ ಏನು ಮಾಡಬೇಕು? ಕಾಸ್ಟನ್ನು ಕಡಿಮೆ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡೋದು ಬಹಳ ಕಷ್ಟ ಇಂಡಿಯನ್ ಮಾರ್ಕೆಟಲ್ಲಿ. ಖರ್ಚನ್ನು ಕಡಿಮೆ ಮಾಡಬೇಕಲ್ಲ. ನಿಮ್ಮ ತಾಯಿ ಮನೆಯಲ್ಲಿ ಇದು ಹೇಳ್ತಾರಲ್ಲ, ಇದೆಲ್ಲ ಇಲ್ಲ, ಬಜೆಟ್ ಒಳಗಿಲ್ಲ, ಇಲ್ಲ ಇದು ಖರ್ಚು ಜಾಸ್ತಿ ಆಗ್ತಿದೆ, ಕಟ್ ಡೌನ್ ಮಾಡಬೇಕು ಅಂತ. ಹೇಗೆ ಮನೆಯಲ್ಲಿ ನೀವು ಕಾಸ್ಟನ್ನು ಕಟ್ ಮಾಡೋಕ್ಕೆ ಯೋಚನೆ ಮಾಡ್ತಿರೋ ಹಾಗೆಯೇ ಕಂಪನಿಯಲ್ಲೂ ಇದೆ, ಅದಕ್ಕೊಬ್ಬ ಬೇಕು, ಅವನು ಕಾಸ್ಟ್ ಅಕೌಂಟೆಂಟ್. ದಟ್ಸ್ ವೈ ಐ ಆಲ್ವೇಸ್ ಟೆಲ್ ಯುವರ್ ಮಾಮ್ ಇಸ್ ದ ಬೆಸ್ಟ್ ಕಾಸ್ಟ್ ಅಕೌಂಟೆಂಟ್ ಆಫ್ ಆಲ್ ದ ಟೈಮ್ ವಿತೌಟ್ ಲರ್ನಿಂಗ್ ಸಬ್ಜೆಕ್ಟ್ ಕಾಲ್ಡ್ ಕಾಸ್ಟ್ ಅಕೌಂಟಿಂಗ್. ಹಾಗಾಗಿ ಖರ್ಚನ್ನು ಕಡಿಮೆ ಮಾಡೋಕ್ಕೆ ಕಾಸ್ಟ್ ಅಕೌಂಟಿಂಗ್ ಹೆಲ್ಪ್ ಆಗುತ್ತೆ. ಇದು ನಿಮಗೆ 3ನೇದು ಕಾಲ್ಡ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ನಾವು ಹೇಳ್ತೇವೆ. ಸರ್, ಇದನ್ನೆಲ್ಲ ಮಾಡೋದು ಹೇಗೆ? ಭಾಳ ಸುಲಭ. ಎಲ್ಲದರಲ್ಲೂ ಚಾರ್ಟ್ ನೋಟ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಫೋಟೋ ತಗೊಳ್ಳಿ. ಎಲ್ಲದರಲ್ಲೂ 3 ಲೆವೆಲ್ ಇದೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಲೆವೆಲ್ 1 ಸ್ಟಾರ್ಟಿಂಗ್ ಲೆವೆಲ್, ಲೆವೆಲ್ 2 ಮಿಡ್ಲ್ ಲೆವೆಲ್, ಲೆವೆಲ್ 3 ಫೈನಲ್ ಲೆವೆಲ್. ಸೊ ಲೆವೆಲ್ 1ಗೆ ನಾನು ಫೌಂಡೇಶನ್ ಹೇಳ್ಬೋದು, ಇಂಟರ್ಮೀಡಿಯೇಟ್ ಹೇಳ್ಬೋದು, ಫೈನಲಿಗೆ ಲಾಸ್ಟಿಗೆ ಫೈನಲ್ ಅಂತ ಹೇಳ್ಬೋದು. ಹೆಸರುಗಳು ಚೇಂಜಸ್ ಆಗ್ತಾ ಇದೆ ಅಷ್ಟೇ, ಬಟ್ ಓವರ್ ಆಲ್ 3 ಲೆವೆಲ್ ಇದೆ. ನೋಟ್ ಮಾಡ್ಕೊಳ್ಳಿ. ಕಾಮರ್ಸಲ್ಲಿ ಇದೊಂದು ಅಡ್ವಾಂಟೇಜ್ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಕರೆಕ್ಟಾಗಿ ಕೇಳ್ಕೊಳ್ಳಿ ಸ್ಟೂಡೆಂಟ್ಸ್. ಎಷ್ಟೊಂದು ಫೀಲ್ಡಲ್ಲಿ ನಾನು ಸೈನ್ಸ್, ಕಾಮರ್ಸ್, ಆರ್ಟ್ಸಲ್ಲಿ ಎಷ್ಟೊಂದು ಬೇರೆ ಬೇರೆ ಇದೆ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ಅದರ್ ಫೀಲ್ಡ್. ಎಷ್ಟೊಂದು ಫೀಲ್ಡಲ್ಲಿ ನೀನೊಬ್ಬ ಥಿಯರಿಟಿಕಲ್ ಆಗಿ 4 ವರ್ಷ 3 ವರ್ಷ PUC ಆಗಿ 4-5 ವರ್ಷ ಅಂತ ಹೊರಡೆ ಬರ್ತೀಯ. ವೆರಾಸ್ ಈ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಅಕೌಂಟಿಂಗಲ್ಲಿ ಯು ಹ್ಯಾವ್ ಎ ಪ್ರಾಕ್ಟಿಕಲ್ ನಾಲೆಜ್. ನಿನಗೆ 3 ವರ್ಷ CA ಆದರೆ 3 ವರ್ಷ ಪ್ರಾಕ್ಟಿಕಲ್ ಲರ್ನಿಂಗ್ ಇದೆ, ಆರ್ಟಿಕಲ್ಶಿಪ್ ಅಂತ ಹೇಳ್ತೇವೆ. ಯು ವಿಲ್ ಬಿ ವರ್ಕಿಂಗ್ ಅಂಡರ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಫಾರ್ 3 years. ದಟ್ಸ್ ವೈ ಇಟ್ ಇಸ್ ನಾಟ್ ಜಸ್ಟ್ ಬ್ಲೆಂಡ್ ಆಫ್ ಥಿಯರಿ ಅಲೋನ್, ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಟುಗೆದರ್. ಹಾಗಾಗಿ ಇಂಥ ಬ್ಯೂಟಿಫುಲ್ ಅವಕಾಶ ನಿಮಗೆ, ವಂಡರ್ಫುಲ್ ಅವಕಾಶ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಅಕೌಂಟಿಂಗಲ್ಲಿದೆ. ಆ್ಯಂಡ್ ಆ 3 ವರ್ಷದಲ್ಲಿ ಸಾಕಷ್ಟು ನಾಲೆಜ್ಗಳು ಡೆವಲಪ್ ಆಗುತ್ತೆ. ಗೆಟ್ ಎ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಔಟ್ ಆಫ್ ಇಟ್. ನಿಮಗೆ ಒಂದು ಒಳ್ಳೆ ಒಬ್ಬ ಬಾಸ್ ಇರ್ತಾನೆ, ಅವನ ಕೆಳಗೆ ವರ್ಕ್ ಮಾಡಿದೆ, ಯು ವಿಲ್ ಗೆಟ್ ಎ ಸ್ಟೈಫಂಡ್ ಆಸ್ ವೆಲ್. ದರ್ಫೋರ್ ಯು ಹ್ಯಾವ್ ಎ ಪ್ರಾಕ್ಟಿಕಲ್ ಲರ್ನಿಂಗ್ ಅಂಡ್ ಅ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ರೈಟ್, ಇದು ಮಾಡಬೇಕಾದ್ರೆ ಏನು ಮಾಡಬೇಕು? ಈ ಕೋರ್ಸಿಗೆ ಹೋಗಬೇಕಾದ್ರೆ CACS ಇದಕ್ಕೆ 2 ಸ್ಟೆಪ್. ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಕೋಚಿಂಗನ್ನು ಸಪ್ರೇಟಾಗಿ ಎಲ್ಲಿ ಬೇಕಾದ್ರೆ ತೊಗೊಳ್ಬೋದು. ಆಲ್ ಓವರ್ ಇಂಡಿಯಾ ಇದೆಲ್ಲ ಕೊಟ್ಟಿರೋದು ಇಂಡಿಯಾದಿಂದ, ಆಲ್ ಓವರ್ ಇಂಡಿಯಾ. ಇಟ್ ಇಸ್ ಅನ್ಯಾಕ್ಟೆಡ್ ಬೈ ಪಾರ್ಲಿಮೆಂಟ್. ಹಾಗಾಗಿ ದಟ್ಸ್ ವೈ ಇನ್ ಇಂಡಿಯಾ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಕೋರ್ಸ್ ವೆರಿ ವೆರಿ ಅಫೋರ್ಡಬಲ್ ಕೋರ್ಸ್. ಇಂಜಿನಿಯರಿಂಗ್, ಮೆಡಿಸಿನಿಗೆ ನೀವು ಎಷ್ಟೊಂದು ಖರ್ಚು ಮಾಡ್ತಿರಲ್ಲೋ ಭಾಳ ಕಡಿಮೆಯಲ್ಲಿ ನಿಮಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಆಗುತ್ತೆ. ಅಷ್ಟಿಲ್ಲ, ಕಾಸ್ಟ್ ಆಫ್ ಎಜುಕೇಷನ್ ಇಸ್ ವೆರಿ ಲೆಸ್ ಇನ್ ದ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಇದು ಮಾಡೋಕ್ಕೆ ಎಲ್ಲ ಕಡೆನೂ 2 ಸ್ಟೆಪ್ ಇದೆ ನಿಮಗೆ. ಒಂದು ರಿಜಿಸ್ಟ್ರೇಷನ್ ಮಾಡೋದು, PUC ಆದ ನಂತರ ಮಾಡುವಂಥದ್ದು ಅದು. ಬಟ್ ನಿಮ್ಮ ಪ್ರಿಪ್ರೇಷನ್ ಮಾತ್ರ ಈಗಲೇ ಸ್ಟಾರ್ಟ್ ಆದರೆ ಒಳ್ಳೆಯದು. ಫಸ್ಟ್ PUC ಆದ ನಂತರನೋ ಅಥವಾ ಸೆಕೆಂಡ್ PUC ಆದ ತಕ್ಷಣ ಇಮಿಡಿಯೇಟ್ಲಿ. ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ ಈಗಲೇ, 10th ಆದ ತಕ್ಷಣ ತಿಳ್ಕೊಳ್ಳಿ. ದಟ್ ಈಸ್ ಫಸ್ಟ್ ಪಾರ್ಟ್ ರಿಜಿಸ್ಟ್ರೇಷನ್. 2ನೇ ಪಾರ್ಟ್ ಕೋಚಿಂಗ್.
ಎಲ್ಲಿ ಬೇಕಾದ್ರೆ ನೀವು ಅದಕ್ಕೆ ಕೋಚಿಂಗನ್ನು ತೊಗೊಳ್ಬೋದು, ಅದೇನು ಕಂಪಲ್ಸರಿ ಇಲ್ಲ ಅಲ್ಲೇ ತೊಗೊಳ್ಬೇಕು ಅಂತ. ಸೊ ರಿಜಿಸ್ಟ್ರೇಷನ್ ಆ್ಯಂಡ್ ಕೋಚಿಂಗ್ ಎರಡೂ ನೀವು ತೊಗೊಂಡು ಜಾಯಿನ್ ಮಾಡ್ಕೊಂಡು ಕಂಪ್ಲೀಟ್ ಆದರೆ ಸೊ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟ್ರಿ. ಕೋಚಿಂಗ್ ತೊಗೊಳ್ದೇನೂ CA ಮಾಡ್ಬೋದು, ಬಟ್ ಕೋಚಿಂಗ್ ಈಸ್ ನಾಟ್ ಮ್ಯಾಂಡೇಟ್ರಿ ಬಟ್ ರೆಕಮೆಂಡೇಟ್ರಿ ಬಿಕಾಸ್ ಆಲ್ ಓವರ್ ಇಂಡಿಯಾ ಈ ಎಕ್ಸಾಮ್ ಆಗ್ತದೆ. ಸೊ ಯು ಅಂಡರ್ಸ್ಟುಡ್ ಅಬೌಟ್ ಹೌ ಇಟ್ ವಿಲ್ ಗೋ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಈ ಕೋರ್ಸ್ ಮಾಡಬೇಕಾದ್ರೆ PUC ಆದ ನಂತರ ಇದು ಮಾಡೋದು, PUC ಆದ ನಂತರ ಮಾಡ್ಬೋದು, ವಿತ್ ಆರ್ ವಿತೌಟ್ ಗ್ರ್ಯಾಜುಯೇಷನ್. ರಿಪೀಟ್, ವಿತ್ ಆರ್ ವಿತೌಟ್ ಗ್ರ್ಯಾಜುಯೇಷನ್. ಗ್ರ್ಯಾಜುಯೇಷನ್ ಮಾಡಲೇಬೇಕು ಅನ್ನೋದು ಕಂಪಲ್ಷನ್ ಇಲ್ಲ. ಈ ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಅಡ್ವಾಂಟೇಜ್ ನಿಮಗೆ ವೆರಿ ಅಫೋರ್ಡಬಲ್, ಗುಡ್ ಸ್ಕೋಪ್ ಇದೆ, ಮತ್ತು ಫೈನಲಿ ಗ್ರೇಟ್ ರೆಸ್ಪೆಕ್ಟ್ ಇನ್ ಸೊಸೈಟಿ ಬಿಕಾಸ್ ಯು ಆರ್ ಪ್ರೊಫೆಷನಲ್, ಯು ಆರ್ ಕನ್ಸಿಡರ್ಡ್ ಆಸ್ ಎನ್ ಚಾರ್ಟರ್ಡ್ ಅಕೌಂಟೆಂಟ್, ಎ ಕಾಸ್ಟ್ ಅಕೌಂಟೆಂಟ್, ಎ ಕಂಪನಿ ಸೆಕ್ರೆಟರಿ, ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಪವರ್ ಆ್ಯಂಡ್ ಅಥಾರಿಟಿ ಟು ಸೈನ್ ವೇರಿಯಸ್ ಸ್ಟೇಟ್ಮೆಂಟ್ಸ್. ನಮಗೆ ನೆಕ್ಸ್ಟ್ ಬರುವಂಥದ್ದು ಭಾಳ ಇಂಪಾರ್ಟೆಂಟ್. ಭಾಳ ಚೇಂಜಸ್ ಆಗ್ತಾ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಬಟ್ ನಿಮ್ಗೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಸರ್ ಈ ಸೆಂಚುರಿಯಲ್ಲಿ ಏನೆಲ್ಲ ಭಾಳ ವರ್ಕೌಟ್ ಆಗುತ್ತೆ, ಏನು ಸ್ಕಿಲ್ಗಳಿರಬೇಕು. 21st century ಸ್ಕಿಲ್ಸ್ ಆನ್ ಯುವರ್ ಸ್ಕ್ರೀನ್. ಮೊದಲನೇದು ಭಾಳ ಇಂಪಾರ್ಟೆಂಟ್ ಸ್ಟೂಡೆಂಟ್, ಇಟ್ ಈಸ್ ಇರಾ ಆಫ್ ಸ್ಪೆಷಲೈಸೇಷನ್. ಅಕೌಂಟಿಂಗ್ ಅಲ್ಲ, ಅದು ತುಂಬ ಡೆಪ್ತ್ ನಾಲೆಜ್ ಬೇಕು. ನಾನು ಡಾಕ್ಟರ್ದೇ ಸಾಕಾಗಲಿಲ್ಲ, ಡಾಕ್ಟ್ರಲ್ಲಿ ಯಾವುದು ಸ್ಪೆಷಲೈಸೇಷನ್ ಯಾವುದು ಅಂತ. ವಿ ಆರ್ ಇನ್ ದ ಇರಾ ಆಫ್ ಸ್ಪೆಷಲೈಸೇಷನ್. ಟೆಕ್ನಾಲಜಿ ಪ್ಲೇಸ್ ಎ ಕೀ ರೋಲ್ ಟುಡೇ. ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಯು ಹ್ಯಾವ್ ಟು ಲರ್ನ್ ಟೆಕ್ನಾಲಜಿ. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ನಾಟ್ ದ ಸಬ್ಸ್ಟೆನ್ಸ್ ಮಾತ್ರ ಸಾಕಾಗೋದಿಲ್ಲ, ಸ್ಟೈಲ್ ಬೇಕು. ಸಬ್ಸ್ಟೆನ್ಸ್ ಪ್ಲಸ್ ಸ್ಟೈಲ್ ಇಸ್ ಈಕ್ವಲ್ ಟು ಸಕ್ಸಸ್. ಹಾಗಾಗಿ ಕಮ್ಯುನಿಕೇಷನ್, ಎರಡನೇದು ಕಮ್ಯುನಿಕೇಷನ್. ಇದು ಪ್ರಿಪರೇಷನ್, ಇದು ಕಮ್ಯುನಿಕೇಷನ್. ಇದು ಪ್ರಿಪರೇಷನ್, ಪ್ರೆಸೆಂಟೇಷನ್ ಎರಡು ಇಂಪಾರ್ಟೆಂಟ್. ಇದು ಹಾರ್ಡ್ ಸ್ಕಿಲ್, ಇದು ಸಾಫ್ಟ್ ಸ್ಕಿಲ್, ಎರಡು ಇದ್ರೆ ಸಕ್ಸಸ್ ಆಗುತ್ತೆ. ಸೊ ದ ಸೆಕೆಂಡ್ ಒನ್ ಇಸ್ ಕಮ್ಯುನಿಕೇಷನ್. ದೆನ್ ಪೀಪಲ್ ಆರ್ ರೆಡಿ ಟು ಇನ್ವೆಸ್ಟ್ ಯು. ಮನಿ ಇದೆ, ಏನು ವರಿ ಮಾಡಬೇಡಿ. ದುಡ್ಡಿಲ್ಲ ಅನ್ನುವಂಥದ್ದು ಇಟ್ ಈಸ್ ಅ ಸ್ಕೇರ್ಸಿಟಿ ಇನ್ ಮೈಂಡ್. ರಿಯಾಲಿಟಿಲಿ ಹಾಗಿಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೆ ನನ್ನ ಗ್ರ್ಯಾಜುಯೇಷನ್, ದುಡ್ಡಿಲ್ಲ, ಭಾಳ ಕಷ್ಟ. ಇಲ್ಲ, ದಟ್ ಇಸ್ ಅ ಸಮ್ವೇರ್ ಇಟ್ ಇಸ್ ಟ್ರಾನ್ಸ್ಫಾರ್ಮ್ ಟು ಯು ವಿತ್ ವೇರಿಯಸ್ ಪೀಪಲ್. ಇಲ್ಲ, ದುಡ್ಡಿದೆ, ಜನ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ದಟ್ಟು ಇವತ್ತಿನ ಈ ಎಂಟರ್ಪ್ರಿನರ್ಶಿಪ್ಪಲ್ಲಿ ಯಾವುದೆಲ್ಲ ಅಡ್ವಾಂಟೇಜ್ ಇದೆ, ಸಿಕ್ಕಾಪಟ್ಟೆ ರೆಡಿ ಇದೆ. ಪೀಪಲ್ ಆರ್ ರೆಡಿ ಟು ಇನ್ವೆಸ್ಟ್. ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಸಪೋರ್ಟ್ ಯು. ದರ್ ಇಸ್ ದ ಎನ್ವಿರಾನ್ಮೆಂಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಎಂಟರ್ಪ್ರಿನರ್ಸ್. ಬಟ್ ದೇ ಇನ್ವೆಸ್ಟ್ ಯು ನಾಟ್ ಬಿಕಾಸ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್, ನೀನೇನು ದೊಡ್ಡ ಜನ ಅಂತಲ್ಲ, ಬಿಕಾಸ್ ಆಫ್ ಯುವರ್ ಐಡಿಯಾಸ್ ಆ್ಯಂಡ್ ಇನೋವೇಷನ್ಸ್. ಹಾಗಾಗಿ ನಂತರ ನಿಮ್ಮ ಕಲಿಯುವಂಥದ್ದು ರಿಸರ್ಚ್ ಬೇಸ್ಡ್ ಬೇಕು, ಡೀಪಾಗಿ ಕಲಿಯುವಂಥದ್ದು ಬೇಕು. ಜಸ್ಟ್ ಒಂದು ಸರ್ಫೇಸ್ ಕವರೇಜ್ ಆಗಿರಬಾರ್ದು. ದ ನೆಕ್ಸ್ಟ್ ಒನ್ ಈಸ್ ಅಬೌಟ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾನು ನನ್ನ ವರ್ಡಿಂಗಲ್ಲಿ ರಿವರ್ಸ್ ಫಿನಾಮಿನನ್ ಅಂತ ಹೇಳ್ತೀನಿ. ಎರಡು ಕಲ್ಲು ಕಾಣ್ತಾ ಇದೆ, ಮೊದಲನೇದು ತುಂಬ ಹೆವಿ ಇರೋದು, ಇನ್ನೊಂದು ತುಂಬ ಚಿಕ್ಕದು. ನಾನು ಓದ್ತಾ ಇರ್ಬೇಕಾದ್ರೆ, ನಾನು ತಿಳ್ಕೊಳ್ಬೇಕಾದ್ರೆ ಮೊದಲು ವೆಯ್ಟ್ ಮಾಡಿ ತೂಕ ಮಾಡಿದರೆ ಮೊದಲನೇದು ಜಾಸ್ತಿ, ಆಬ್ವಿಯಸ್ಲಿ ಅಲ್ವಾ. ಆದರೆ ಇವತ್ತು ಆ ಚಿಕ್ಕ ಕಲ್ಲು ಸಹಿತ ತುಂಬ ವೆಯ್ಟೇಜನ್ನು ಕೊಡುತ್ತೆ. ಬಿಕಾಸ್ ಆ ಚಿಕ್ಕ ಕಲ್ಲಿಗೆ ಒಂದು ಟೆಕ್ನಾಲಜಿ ಬಂದುಬಿಟ್ರೆ ದಟ್ ಬಿಕಮ್ಸ್ ಮಚ್ ಮೋರ್ ಪವರ್ಫುಲ್ ದ್ಯಾನ್ ದ ಬಿಗ್ಗರ್ ಸ್ಟೋನ್. ಯಾರೋ ಒಬ್ಬ ದೊಡ್ಡ ಇಂಡಸ್ಟ್ರಿ ಅಂದರೆ ನೀವು ಲೆಕ್ಕಗಟ್ಟಲೆ ಜಾಗ ಇರಬೇಕು ಹಾಗೆಲ್ಲ ಅಂದ್ಕೊಂಡ್ರಿ. ಇವತ್ತು ಚೇಂಜ್ ಆಗಿದೆ. ಟ್ರಾನ್ಸ್ಪೋರ್ಟ್ ಅಗ್ರಿಗೇಟರ್ ಎಂದು, ಟ್ರಾನ್ಸ್ಪೋರ್ಟ್ ಅಂದರೆ ತುಂಬ ಬಸ್ ಇರಬೇಕು, ಕಾರ್ ಇರಬೇಕು, ವೆಹಿಕಲ್ ಇರಬೇಕು, ಅದೇ ಇರಬೇಕಂತಿತ್ತು. ಇವತ್ತು ಮೇಕ್ ಮೈ ಟ್ರಿಪ್ ಇಸ್ ದ ದೊಡ್ಡ ಅಗ್ರಿಗೇಟರ್ ಆಫ್ ಟ್ರಾನ್ಸ್ಪೋರ್ಟ್. ಏನು ಮಾಡ್ತಾ ಇದೆ? ಏನಿಲ್ಲ, ಇಟ್ ಇಸ್ ಅ ಟೆಕ್ನಾಲಜಿ, ಇಟ್ಸ್ ಆಲ್ ಅಬೌಟ್ ಟೆಕ್ನಾಲಜಿ. ಹಾಗಾಗಿ ನಿಮಗೆ ಅಂಥದ್ರ ಬಗ್ಗೆ, ಅಂಥದ್ದು ಹೊಸ ಹೊಸ ಐಡಿಯಾಗಳಿಗೆ, ಟೆಕ್ನಾಲಜಿ ಅಡಾಪ್ಷನ್ಗೆ ತುಂಬ ಸ್ಕೋಪ್ ಇದೆ. ಇಂಡಿವಿಜುವಲಿ ಯು ಕ್ಯಾನ್ ಡೂ ಓನ್ಲಿ ಲಿಟಲ್. ಕೊಲಾಬರೇಷನ್ ಇಸ್ ವಾಟ್ 21st century ಇಸ್ ಮೇಜರ್ ಥಿಂಗ್. ಕೊಲಾಬ್ರೇಟ್ ಮಾಡಬೇಕು, ಒಟ್ಟಿಗೆ ವರ್ಕೌಟ್ ಮಾಡುವಂಥದ್ದು ಇರಬೇಕು. ಸೊ ದಟ್ ಯು ಬಿಕಮ್ ಮೋರ್ ಪವರ್ಫುಲ್. ಜಸ್ಟ್ ಥಿಯರಿಟಿಕಲ್ ಲರ್ನಿಂಗ್ ಹೋಗಬೇಡಿ, ಪ್ರಾಕ್ಟಿಕಲ್ ಲರ್ನಿಂಗ್. ಅಡ್ಯಾಪ್ಟಬಿಲಿಟಿ ಇಸ್ ಕೀ ಥಿಂಗ್ ಟು ಸಕ್ಸಸ್. ಪದೇ ಚೇಂಜ್ ಆಗ್ತಾ ಇದೆ. ಜನವರಿಲಿ ಇದ್ದದ್ದು ಮಾರ್ಚಲ್ಲಿಲ್ಲ, ಮಾರ್ಚಲ್ಲಿ ಇದ್ದದ್ದು ಜೂನಲ್ಲಿಲ್ಲ, ಆಗಸ್ಟಲ್ಲಿಲ್ಲ, ನೆಕ್ಸ್ಟ್ ಬಂದ ಮತ್ತೆ ಚೇಂಜ್ ಆಗ್ತದೆ. ಅದಕ್ಕೆ ನೀನು ರೆಡಿ ಇರಬೇಕು, ಅದಕ್ಕೆ ನೀನು ಚೇಂಜಸ್ಸಿಗೆ ರೆಡಿ ಇರಬೇಕು. ಇದು ಕೊರೋನಾ ಇರ್ಬೋದು, ಇನ್ನೊಂದು ಬೇರೆ ಏನೋ ರೋನಾ ಬರ್ಬೋದು. ಸೊ ಯು ಡೋಂಟ್ ವರಿ ಅಬೌಟ್ ಇಟ್, ಯು ಹ್ಯಾವ್ ಟು ಬಿ ರೆಡಿ ಫಾರ್ ನ್ಯೂ ಥಿಂಗ್ಸ್. ದಟ್ಸ್ ವೈ ಅಡ್ಯಾಪ್ಟಬಿಲಿಟಿ ಇಸ್ ಕೀ ಥಿಂಗ್. ಯಾರು ಬೇಗ ಕ್ವಿಕ್ಲಿ ಅಡಾಪ್ಟ್ ಆಗ್ತಾನೆ ಅವನು ತುಂಬ ಸಕ್ಸಸ್ನ ಪಡ್ಕೊಳ್ತಾನೆ. ತುಂಬ ಜನ ಹೇಳ್ತಾರೆ ಅಪರ್ಚುನಿಟೀಸ್ ಇಲ್ಲ ಕೊರೋನಾದಿಂದ. ಇಲ್ಲ, ಫುಡ್ ಇಂಡಸ್ಟ್ರಿಗೆ ಇಲ್ಲ ಅಂತ ಹೇಳ್ತಾರೆ. ಬಟ್ ದರ್ ಇಸ್ ಆನ್ಲೈನ್ ಬಿಸ್ನೆಸ್ ಇಸ್ ಇನ್ಕ್ರೀಸಿಂಗ್. ಶಾಪಿಂಗ್ ಹೋಗೋದಿಲ್ಲ, ಫಿಸಿಕಲ್ ಹಾರ್ಡ್ ಕೋರ್ ಇಲ್ಲದೆ ಇರ್ಬೋದು, ಆನ್ಲೈನ್ ಪರ್ಚೇಸಿಂಗ್ ಇಸ್ ಇನ್ಕ್ರೀಸಿಂಗ್ ಲೈಕ್ ಎನಿಥಿಂಗ್. ಎಜುಕೇಷನ್ ಟ್ರೆಡಿಷನಲ್ ಬ್ರಿಕ್ ಆ್ಯಂಡ್ ಮಾರ್ಟರ್ ಅದಿಲ್ಲ, ಕಡಿಮೆ ಆಗಿರ್ಬೋದು, ಬಟ್ ಆನ್ಲೈನ್ ಇಸ್ ಇನ್. ಸೊ ಪೀಪಲ್, ಸ್ಟೂಡೆಂಟ್, ಪ್ಲೀಸ್ ನೋಟ್, ಈ ಸತಿ ತೊಗೊಳ್ಬೇಕಾದ್ರೆ ನಿನ್ನ ಸೆಲೆಕ್ಷನ್ಗಳು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಆಯಾಮಗಳು ಚೇಂಜಸ್ ಆಗ್ತಾ ಇದೆ, ಹೀಗೆಲ್ಲ ಚೇಂಜಸ್ ಆಗ್ತದೆ. ಎಕನಾಮಿ ಬಿದ್ದೋಗಿದೆ, ಇಲ್ಲ, ಎಕನಾಮಿಯ ಡಿಫ್ರೆಂಟ್ ವರ್ಷನ್ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ದ ವೇ ವಿ ಲುಕ್ ಎಟ್ ಶುಡ್ ಡೆಫಿನೆಟ್ಲಿ ಚೇಂಜ್. ಹಾಗಾಗಿ ಪ್ಲೀಸ್ ನೋಟ್ ಮಾಡ್ಕೊಳ್ತಾ ಹೋಗಿ, ಹೇಗೆ ಚೇಂಜಸ್ ಆಗಿದೆ ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಬಟ್ ಫೈನಲಿ ಐ ಆಮ್ ಎಟ್ ಆಲ್ಮೋಸ್ಟ್ ಎಟ್ ದ ವರ್ಜ್ ಆಫ್ ಕಂಪ್ಲೀಷನ್. ಜಿರಾಫೆಯಿಂದ ಒಂದು ತುಂಬ ಕಲಿಯೋಕ್ಕಿದೆ. ನೀವೇನೋ ದೊಡ್ಡ ಜನ ಆಗಬೇಕು, ತುಂಬ ಸಕ್ಸಸ್ಫುಲ್ ಆಗಬೇಕು, ತುಂಬ ಐ ವಾಂಟ್ ಟು ಬಿ ವೆರಿ ಹ್ಯಾಪಿ ಪರ್ಸನ್ ಅಂತಿದ್ರೆ ಒಂದು ಭಾಳ ಇಂಪಾರ್ಟೆಂಟ್ ಏನಂದರೆ ಜಿರಾಫೆಯಿಂದ ನೋಡಿ ಕಲಿಯೋಕ್ಕಿದೆ.
ತಮ್ಗೆ ಆಶ್ಚರ್ಯ ಅನಿಸ್ಬೋದು, ಜಿರಾಫೆಯಿಂದ ಏನು ನೋಡಿ, ಅದರ ಕತ್ತು ಉದ್ದ ಇದೆ, ಕರೆಕ್ಟ್ ಅಲ್ವಾ? ಕತ್ತು ಉದ್ದ ಇರೋಗೋಸ್ಕರ ಅದು ದೂರದನ್ನು ನೋಡೋಕ್ಕಾಗತ್ತೆ. ವಿಷನ್ ಮೇಕ್ಸ್ ದ ಡಿಫ್ರೆನ್ಸ್. ಐ ರಿಪೀಟ್ ಇಟ್, ವಾಟ್ ವಿಷನ್ ಮೇಕ್ಸ್ ದ ಡಿಫ್ರೆನ್ಸ್. ನಿಮ್ಮ ಅಂದರೆ ನೀವು ಇಷ್ಟು ದೂರದಿಂದ ನೋಡೋಕ್ಕಾಗತ್ತೆ. ಇವತ್ತಿಂದ 20 ವರ್ಷ 30 ವರ್ಷದಿಂದ ಏನೇನು ಆಗುತ್ತೆ ನಿಮ್ಗೆ ಏನಾದರೂ ಒಂದು ಬ್ಲರ್ ಐಡಿಯಾ ಬಂದರೆ ಯು ಸ್ಟಾರ್ಟ್ ವರ್ಕ್ ಫ್ರಮ್ ಟುಡೇ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಅಷ್ಟು ದೂರ ವಿಷನ್, ಅಷ್ಟು ದೊಡ್ಡದು, ದೂರ ಕತ್ತು ದೊಡ್ಡದಿದೆ, ದೂರದ್ದು ಕಣ್ಣಿಗೆ ಕಾಣುತ್ತೆ, ದೂರದ್ದು ನೋಡೋಕ್ಕಾಯ್ತದು. ಬೇರೆ ಚಿಕ್ಕ ಚಿಕ್ಕ ಪ್ರಾಣಿಗಳಿಂದ ದೂರದ ನೋಡೋಕ್ಕಾಗತ್ತೆ ಅದಕ್ಕೆ. ಆದರೆ ಅಷ್ಟು ದೊಡ್ಡದಕ್ಕೆ ಬ್ಲಡ್ ಸರ್ಕ್ಯುಲೇಟ್ ಹೋಗ್ಬೇಕಲ್ಲ ಮೇಲೆ, ಅಷ್ಟು ಕತ್ತಿಗೆ, ಅದಕ್ಕೆ ಹಾರ್ಟ್ ಜನರಲಿ ದೊಡ್ಡದಿರ್ತದೆ. ಹಾರ್ಟ್ ವಿಶಾಲವಾಗಿದ್ದರೆ ದೂರದನ್ನು ನೋಡೋದು ಭಾಳ ಈಸಿ ಆಗ್ತದೆ. ಅದಕ್ಕೆ ಪಂಪ್ ಮಾಡಬೇಕಲ್ವ, ಬ್ಲಡ್ ಅಲ್ಲಿ ತನಕ ಹೋಗ್ಬೇಕಲ್ವ. ದಟ್ ಶುಡ್ ಬಿ ಲಿಟಲ್ ಬಿಗರ್ ಸೈಜ್ ಕಂಪೇರ್ಡ್ ಟು ದ ಅದರ್ಸ್ ಒನ್. ಹಾಗಾಗಿ ಹಾರ್ಟ್ ದೊಡ್ಡದಿದೆ, ಹಾರ್ಟ್ ವಿಶಾಲವಾಗಿದೆ, ದೂರದ ನೋಡೋಕ್ಕಾಗತ್ತೆ, ಅದಕ್ಕೆ ದೂರ ದೃಷ್ಟಿಯನ್ನು ಇಟ್ಕೊಳ್ಬೋದು. ವಿತ್ ದ್ಯಾಟ್ ನೋಟ್ ಐ ವಾಂಟ್ ಟು ಕನ್ಕ್ಲೂಡ್ ವಿತ್ ಒನ್ ಪವರ್ಫುಲ್ ಸ್ಟೇಟ್ಮೆಂಟ್, ದ ಗೋಲ್ಡನ್ ಸ್ಟೇಟ್ಮೆಂಟ್ ಟು ಆಲ್ ಆಫ್ ಯು. ಏನದು ಗೋಲ್ಡನ್ ಸ್ಟೇಟ್ಮೆಂಟ್ ಅಂದರೆ, ಎಷ್ಟೋ ಜನ ಬಂದು ನನಗೆ ಕೇಳ್ತಾರೆ, ಸರ್ ನನಗೆ ರಿಸಲ್ಟ್ ಸಿಗತ್ತಾ ಅಂತ. ನೀನು ರಿಸಲ್ಟಿನ ಹಿಂದೆ ಹೋದರೆ ಯು ಮೇ ಆರ್ ಮೇ ನಾಟ್ ಚೇಂಜ್. ಐ ರಿಪೀಟ್ ಗೋಲ್ಡನ್ ವರ್ಡ್ಸ್, ಇಫ್ ಯು ಫೋಕಸ್ ಆನ್ ರಿಸಲ್ಟ್ ಯು ಮೇ ಆರ್ ಮೇ ನಾಟ್ ಚೇಂಜ್, but if you focus on result definitely you are going to change. I repeat, if you focus on result you may or you may not change. If you focus on change, if you focus on transformation, definitely you get results. Last sentence ಇನ್ನೊಂದ್ಸತಿ ಹೇಳ್ತೀನಿ, ನೀವು ಚೇಂಜ್ ಆಗಬೇಕು ಸರ್, ನಾನೇನು ಬೇರೆ ಕಡೆ ಹೋಗಬೇಕು, ನನ್ನ ಐಡಿಯಾಗಳು ಟ್ರಾನ್ಸ್ಫಾರ್ಮ್ ಆಗಬೇಕು, I have to be different level altogether. If that is the case, you have to, if you focus on that, result ಬೇಡ ಅಂದ್ರೂ ಬಂದ್ಬಿಡುತ್ತೆ. With that note I want to conclude. Take one mobile number, all of you take one mobile number, 9738529738. All of you can make out on the screen, please make a note, 9738529738. I repeat, 9738529738. With that note I want to conclude. Hope you enjoyed the session and any comments you can put back there. With that note I will close today's Sunday special session, and as it is I said, ಈ ಸಂಡೇ ಇರೋದು ನಿಮ್ಮ ವಿರಾಮಕ್ಕಲ್ಲ, ವಿಕಸನಕ್ಕಾಗಿ. ಮೇಕ್ ಎ ನೋಟ್ ಆಫ್ ಇಟ್, and any confusion please do call to us for any clarification. We have, we are going to, Trisha as an education institute is supporting various other education institutes in different parts of Karnataka. Call to mobile number 9738529738. Not just about selection of a particular college. If at all you have a confusion about stream, which subject, what, or any guidance, idea, or which are the institute that we work with or we closely operate with, all that information you can get at 9738529738. With that I will conclude the session. ನೀವು ಈ ಪ್ರೋಗ್ರಾಮನ್ನು ಭಾಳ ಚೆನ್ನಾಗಿ ವಾಚ್ ಮಾಡಿದ್ದಕ್ಕೆ ತಮಗೆಲ್ಲರೂ ಧನ್ಯವಾದಗಳು. ವಿತ್ ದ್ಯಾಟ್ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಹೊಸ ಎಪಿಸೋಡ್ ಒಟ್ಟಿಗೆ ಮತ್ತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ. Trisha Classes, a premier institute for commerce education.